Hallelujah, 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 hallelujah. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ನಾವು ಬಾಯಿಗಳೆತ್ತಿರೋದು ಅನ್ಯ ಭಾಷೆಯಲ್ಲಿ ಮಾತಾಡೋಣ. ಯೇಸು ರಕ್ತಮೇ ಜಯಂ, ಯೇಸು ರಕ್ತಮೇ ಜಯಂ. Hallelujah, ಯೇಸುವೇ ಸ್ತೋತ್ರ, 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 ಸ್ತೋತ್ರ. Ore me kere be santeri bara mantala bara ba santeri mana karabala bara ba shantara namandala ba. Hallelujah, rese ke menderi ba santara namandala bahara ma ke ba satera mandala. Oh, hallelujah, 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 hallelujah. Hallelujah, 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 hallelujah. ಯೇಸುವೇ ನಿಮಗೆ ಸ್ತೋತ್ರ. ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ಪಲ್ಲೋಕನು ಭೂಲೋಕನು ಮಾಡಿ ಶಾಸನ ತಂದೆ ಆ ದೇವರೇ, ಬೆಳಗಿನ ಜಾವದಲ್ಲಿ ನಿಮ್ಮ ಪಾದಪೀಠೆಗೆ ಬರ್ತಾ ಇದ್ದೇವೆ ಸ್ವಾಮಿ. ನಾವು ಪ್ರಾಣ ಆತ್ಮ ಶರೀರ ನಮಗೆ ಸಮರ್ಪಿಸ್ತಾ ಇದ್ದೇವೆ. ಬಂದಿರುವ ಒಬ್ಬೊಬ್ಬರನ್ನ ಸ್ವಾಮಿ, ವಾಕ್ಯ ಹೇಳುವರನ್ನಲ್ಲಿಯೂ ಕೇಳುವ ನಿನ್ನ ಮಕ್ಕಳಲ್ಲಿ ನಿನ್ನ ವಾಕ್ಯ ಕಾರ್ಯ ಮಾಡಲಿ. ನೀನು ವಾಕ್ಯ ಕ್ರಿಯೆ ಮಾಡುವುದಕ್ಕೆ ತಡೆಯಾಗಿರುವಂತಹ ತಡೆಗಳನ್ನು ನೀಗಿಸು. ನಿಮ್ಮ ರಕ್ತದಿಂದ ನಮ್ಮೆಲ್ಲರನ್ನ ತೊಳೆದು ಶುದ್ಧಪಡಿಸು ಸ್ವಾಮಿ. ನಿಮ್ಮ ಆತ್ಮದ ಮೂಲಕವಾಗಿ ನಮ್ಮನ್ನು ನಡೆಸು. ನಿಮ್ಮ ಆತ್ಮದಿಂದ ನಮ್ಮನ್ನು ತುಂಬಿಸು. ಸೈತಾನ ಕ್ರಿಯೆಗಳು ಯೇಸು ನಾಮದಲ್ಲಿ ಇವಾಗ ಹೋಗಲಿ. ನಿನ್ನ ನಾಮವನ್ನೇ ಮಹಿಮೆ ಹೊಂದಲಿ ಸ್ವಾಮಿ. ಪ್ರತಿಯೊಬ್ಬರ ಜೀವನದಲ್ಲೂ ಸ್ವಾಮಿ, ಯಾವ್ಯಾವ ವಿಷಯದಲ್ಲಿ ಯಾರ್ಯಾರೆಲ್ಲ ಯಾವ್ಯಾವ ವಿಷಯದಲ್ಲಿ ಹೋರಾಡ್ತಾ ಇದಾರೋ ಆ ವಿಷಯದಲ್ಲಿ ಯೇಸು ನಾಮದಲ್ಲಿ ಪ್ರತಿಯೊಬ್ಬರು ಜಯ ಹೊಂದ್ಕೊಳ್ಳಿ ಸ್ವಾಮಿ. ಯೇಸು ನಾಮದಲ್ಲಿ ಎಲ್ಲ ತಡೆಗಳು ನೀಗಿಸಲ್ಪಡಲಿ. ನಿಮ್ಮ ನಾಮವನ್ನೇ ಮಹಿಮೆ ಹೊಂದಲಿ. ಯೇಸು ನಾಮದಲ್ಲಿ ತಂದೆ ಆಮೆನ್. ಹಲ್ಲೆಲೂಯಾ. ಹೆಸರು ಸಂತೋಷವಾಗಿದ್ದೀರಾ? ಓಕೆ. ಆದಿಕಾಂಡ ಬರೆದ ಪುಸ್ತಕ 13ನೇ ಅಧ್ಯಾಯ 2ನೇ ವಾಕ್ಯದಿಂದ ಓದ್ಕೊಬ. ಮೈಕಲ್. ತೋಟದಲ್ಲಿರುವ ಮರಗಳನ್ನು 13:2. ಆದಿಕಾಂಡ 13ನೇ ಅಧ್ಯಾಯ 2ನೇ ವಾಕ್ಯ. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವು ಇದ್ದವು. ಅವನು ಇಂಗ್ಲಿಷ್ ಅಲ್ಲಿ ಹೆಂಗಿದೆ ಅಂದ್ರೆ, ಅಬ್ರಾಮ್ ವಾಸ್ ವೆರಿ ರಿಚ್ ಇನ್ ಲೈವ್ ಸ್ಟಾಕ್, ಇನ್ ಸಿಲ್ವರ್ ಅಂಡ್ ಇನ್ ಗೋಲ್ಡ್. ರಿಚ್ ಅಂದ್ರೆ ಡೆಫಿನೇಷನ್ ಏನಂದ್ರೆ ಇರೋದು ಜಾಸ್ತಿ ಆಗೋದು. ರಿಚ್ ಅಂದ್ರೆ ಡೆಫಿನೇಷನ್ ಏನು? ಇರೋದು ಜಾಸ್ತಿ ಆಗೋದು. ಇರೋದು ಜಾಸ್ತಿ ಆಗೋದೇ ಐಶ್ವರ್ಯ. ರಿಚ್ ಶ್ರೀಮಂತರಾಗಿರೋದು ಇಲ್ಲ ಐಶ್ವರ್ಯವಂತರಾಗಿರೋದು. ಅದಕ್ಕೆ ಅರ್ಥ ಏನು? ಇರೋದು ಏನಾಗ್ಬೇಕು? ಜಾಸ್ತಿ ಆಗ್ಬೇಕು. ಸೊ ಅಬ್ರಾಹ್ಮನ್ ಏನ್ ಮಾಡಿದ್ದ? ಪಶುಗಳಲ್ಲಿ ಲೈಫ್ ಸ್ಟಾಕು, ಪಶುಗಳು ಏನಾಯ್ತು? ಎಲ್ಲ ಬಾಯ್ಬಿಟ್ಟು ಹೇಳ್ರಿ. ಜಾಸ್ತಿ ಆಯ್ತು. ಎರಡನೇದು ಏನ್ ಜಾಸ್ತಿ ಆಯ್ತು? ಬೆಳ್ಳಿ ಏನಾಯ್ತು? ಜಾಸ್ತಿ ಆಯ್ತು. ಮೂರನೇದು ಏನ್ ಜಾಸ್ತಿ ಆಯ್ತು? ಜಾಸ್ತಿ ಆಯ್ತು. ಸ್ವಲ್ಪ ಪಕ್ಕದಲ್ಲಿ ಇರೋ ನೋಡ್ಕೊಂಡು ಹೇಳಿ, ಇರೋದು ಕಮ್ಮಿ ಆಗ್ತಾ ಇದೆಯಾ ಇಲ್ಲ ಇರೋದು ಜಾಸ್ತಿ ಆಗ್ತಾ ಇದೆಯಾ ಅಂತ. ಇರೋದು ಕಮ್ಮಿ ಆದ್ರೆ ನೀವ್ ಯಾರು? ಬಡವರು. ಇರೋದು ಜಾಸ್ತಿ ಆದ್ರೆ ಸೊ ದೇವ್ರು ನಂಬಿರೋ ನಾವು ಒಂದನ್ನ ಅರ್ಥ ಮಾಡ್ಕೊಬೇಕು, ನಮ್ಮ ಹತ್ರ ಇರೋದು ಎಲ್ಲಾನು ಏನಾಗ್ಬೇಕು? ಜಾಸ್ತಿ ಆಗ್ಬೇಕು. ದೇವರ ಆಶೀರ್ವಾದ ಒಂದ್ ಮನುಷ್ಯನ ಮೇಲೆ ಇದೆ ಅಂತ ಯಾವಾಗ ಗೊತ್ತಾಗತ್ತೆ? ಇರೋದು ಜಾಸ್ತಿ ಆದಾಗ. ಯಾಕೋಬ ಊರ್ ಬಿಟ್ಟು ಊರ್ಗೋದ. ಯಾರ ಮನೆಗೆ? ಅವ್ರ ಮಾವನ್ ಮನೆಗೆ. ಮಾವನ್ ಮನೆಗೆ ಕುರಿ ಮೇಕೆ ಎಲ್ಲಾನು ತಗೊಂಡೋದ್ನ? ಇಲ್ಲ. ಭಯ ಪಟ್ಕೊಂಡು ಭಯದಲ್ಲಿ ಬರೀ ಖಾಲಿ ಕೈಯಲ್ಲಿ ಬರ್ಬೇಕಾದ್ರೆ ಹೆಂಗ್ ಬಂದ ಅವನು? 2 ಪಾಳೆ ಗೋಡೆ. ಅಂದ್ರೆ ಅರ್ಥ ಏನು? ಇರೋದು ಮಲ್ಟಿಪ್ಲೈ ಆಯ್ತು, ಇರೋದು ಜಾಸ್ತಿ ಆಯ್ತು. ಇರೋದು ಜಾಸ್ತಿ ಆಗಿದ್ದಕ್ಕೆ ಅವನ್ ಹೆಂಗ್ ಬಂದ? ವಾಪಸ್ಸು ಐಶ್ವರ್ಯವಂತನಾಗಿ ಬಂದ. ಅದೇ ಇರೋದು ಮಲ್ಟಿಪ್ಲೈ ಆಗಿಲ್ಲ ಅಂತಿದ್ರೆ ಹೆಂಗ್ ಬರ್ತಾ ಇದ್ದ ವಾಪಸ್ ಅವನು?
ನಾವು ದೇವ್ರ ಹತ್ರ ಬರ್ಬೇಕಾದ್ರೆ ಹೆಂಗ್ ಬಂದ್ವಿ? ಯಾಕೋಬ್ ಅಂತಾರ ಏನು ಇಲ್ದವ್ರಾಗ ಬಂದ್ರಿ. ಆದ್ರೆ ನಮ್ ಲೈಫ್ ಹೆಂಗಿರ್ಬೇಕು? ವಾಪಸ್ಸು ಯಾಕೋಬನ್ ರೀತಿಯಲ್ಲಿ ಇರ್ಬೇಕು. ಇರೋದೆಲ್ಲ ಏನಾಗ್ಬೇಕು? ಜಾಸ್ತಿ ಆಗ್ಬೇಕು. ಆದ್ರೆ ದೇವ್ರು ನಂಬಿರೋ ನಾವು ನಮ್ ಲೈಫಲ್ಲಿ ನಡೀತಿರೋದೇನು? ಇರೋದಲ್ಲ ಕಮ್ಮಿ ಆಗ್ತಾನೆ ಹೋಗ್ತದೆ. ಸಂತೋಷ ಕಮ್ಮಿ ಆಗತ್ತೆ, ಸಮಾಧಾನ ಕಮ್ಮಿ ಆಗ್ತಾ ಇದೆ, ಆರೋಗ್ಯ ಕಮ್ಮಿ ಆಗ್ತಾ ಇದೆ, ನೆಮ್ಮದಿ ಕಮ್ಮಿ ಆಗ್ತಾ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಇದೆ, ದುಡ್ಡು ಕಮ್ಮಿ ಆಗ್ತಾ ಇದೆ, ಎಲ್ಲಾನು ಏನಾಗ್ತಾ ಇದೆ ನಮ್ಮ ಲೈಫಲ್ಲಿ? ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಆದ್ರೆ ನಾವು ಕಮ್ಮಿ ಆಗೋ ಪರ್ಸನ್ ನಾವಲ್ಲ. ನಾವು ಅವ್ರ ಒಂದು ಗುಂಪಿಗೆ ಸೇರಿದವರಲ್ಲ. ದೇವ್ರು ನಂಬಿರೋ ನಾವು ನಮ್ ಲೈಫ್ ಯಾವಾಗ್ಲೂ ಹೆಂಗಿರ್ಬೇಕು? ಸ್ಟಾಕ್ ನಮ್ದು ಮೇಲಕ್ಕೆ ಹೋಗ್ತಾ ಇರ್ಬೇಕು. ಎಲ್ಲ ಇದ್ದೀರಾ? ಕೇಳಿಸ್ತಾ ಇದ್ಯಾ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಧೈರ್ಯವಾಗಿ ಹೇಳಿ, ನಂಬಿಕೆಯಿಂದ ಹೇಳಿ, ದೇವ್ರು ನಂಬಿರೋ ನೀವು ನಿಮ್ ಲೈಫ್ ಯಾವಾಗ್ಲೂ ಮೇಲೆ ಹೋಗ್ಬೇಕೆ ಹೊರತು ಕೆಳಗಡೆ ಹೋಗ್ಬಾರ್ದು. ಸೊ ಒಂದು ವಿಶ್ವಾಸಿ ಕಳ್ಕೊಳ್ಳೋದು ದೇವ್ರ ಚಿತ್ತ ಅಲ್ಲ, ಪಡ್ಕೊಳ್ಳೋದೇ ದೇವ್ರ ಚಿತ್ತ. ಸೊ ನಾವು ಏನ ನಂಬಿಡಿದೀವಿ ನಾವು ನಮ್ಮ ಲೈಫಲ್ಲಿ ಅಂದ್ರೆ, ನಮ್ಮ ಸಿಚುವೇಶನ್ ತಕ್ಕನಂಗೆ ನಾವು ಅದಕ್ಕೆ ಏನಾಗ್ಬಿಟ್ಟಿದೀವಿ? ಗುಲಾಮರಾಗ್ಬಿಟ್ಟಿದೀವಿ ಕಳ್ಕೊಳ್ಳೋದ್ರಲ್ಲಿ. ಆ ಸಿಚುವೇಶನ್ಗೆ ನಾವು ನಮ್ಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ಕಳ್ಕೊಳ್ಳೋದು. ದುಃಖವಾಗಿರೋದು ಅಭ್ಯಾಸ ಆಗ್ಬಿಟ್ಟಿದೆ, ಕಣ್ಣೀರಲ್ಲಿರೋದು ಅಭ್ಯಾಸ ಆಗೋಗಿದೆ, ಅನಾರೋಗ್ಯದಲ್ಲಿರೋದು ಅಭ್ಯಾಸ ಆಗೋಗಿದೆ, ಡಾಕ್ಟರ್ ಹತ್ರ ಹೋಗೋದು ಅಭ್ಯಾಸ ಆಗ್ಬಿಟ್ಟಿದೆ, ಆಮೇಲೆ ಸಾಲ ತಗೊಳ್ಳೋದು ಒಂದು ಅಭ್ಯಾಸ ಆಗೋಗಿದೆ. ಎಲ್ಲ ತಗೊಂಡು ನಾವೇನ್ ಮಾಡ್ಬಿಟ್ಟಿದೀವಿ? ಅಭ್ಯಾಸ ಮಾಡ್ಕೊಂಡು ನಮ್ ಲೈಫಲ್ಲಿ ಮೇಲೆ ಬರ್ದಿರಂಗೆ ನಾವೇ ಮಾಡ್ಕೊಂಡ್ಬಿಟ್ಟಿದೀವಿ. ನಿಮ್ಗೆ ಏನ್ ಅಭ್ಯಾಸ ಆಗ್ಬೇಕು? ಕೆಳಗ್ ಹೋಗೋದಲ್ಲ ಅಭ್ಯಾಸ ಆಗ್ಬೇಕಾಗಿರೋದು. ನಿಮ್ ಲೈಫಲ್ಲಿ ಮೇಲ್ ಹೋಗೋದು ನಿಮ್ಗೆ ಅಭ್ಯಾಸ ಆಗ್ಬೇಕು. ಹಲ್ಲೆಲೂಯಾ. ಆರೋಗ್ಯವಾಗಿರೋದೇ ಒಂದು ನಿಮ್ಗೆ ಅಭ್ಯಾಸವಾಗಿ ಮಾರ್ಪಡ್ಬೇಕು. ಸಮಾಧಾನವಾಗಿರೋದೇ ನಿಮ್ಗೆ ಒಂದು ಅಭ್ಯಾಸವಾಗಿ ಮಾರ್ಪಡ್ಬೇಕು. ಸಂತೋಷವಾಗಿರೋದೇ ನಿಮಗೆ ಒಂದು ಅಭ್ಯಾಸವಾಗಿ ಮಾರ್ಪಡ್ಬೇಕು. ನೆಮ್ಮದಿಯಾಗಿರೋದೇ ನಿಮ್ಗೆ ಏನಾಗ್ಬೇಕು? ಒಂದು ಅಭ್ಯಾಸ ಆಗ್ಬೇಕು. ಅದು ಎಲ್ಲ ಇದ್ದೀರಾ? ಕೇಳಿಸ್ತಾ ಇದ್ಯಾ? ಅರ್ಥ ಆಗ್ತಾ ಇದೆಯಾ? 1 ಸಮುವೇಲ 2ನೇ ಅಧ್ಯಾಯ 7ನೇ ವಾಕ್ಯ. ತಗ್ಗಿಸುವವನು ಹೆಚ್ಚಿಸುವವನು ಯೆಹೋವನೇ. ದೇವ್ರು ಯಾರಂತೆ? ಬಡತನ ಸಿರಿತನಗಳನ್ನು ಕೊಡುವವನು. ನಿಮ್ ದೇವ್ರು ಯಾರು? ನೀವು ನಂಬಿರೋ ದೇವ್ರು ಯಾರು? ಎಲ್ಲ ಎಲ್ಲಿದ್ದೀರಾ? ಕೇಳಿಸ್ತಾ ಇದ್ಯಾ? ಅರ್ಥ ಆಗ್ತಾ ಇದ್ಯಾ? ನೀವು ನಂಬಿರೋ ದೇವ್ರು ಯಾರು? ಎರಡನ್ನು ಕೊಡುವಂತವ್ರು. ಬಡತನವನ್ನು ಸಿರಿತನವನ್ನು ಕೊಡುವವನು. ಆಮೇಲೆ ಎರಡನೇದೇನಂತೆ? ತಗ್ಗಿಸುವವನು ಹೆಚ್ಚಿಸುವವನು. ಒಬ್ಬರನ್ನ ಕೆಳಗಡೆ ತಳ್ಳೋದು ಅವರೇ, ಒಬ್ಬರನ್ನ ಮೇಲೆ ಕೆತ್ತೋದು ಅವರೇ. ಅಂದ್ರೆ ನಿಮ್ ಲೈಫ್ ಅಲ್ಲಿ ನೀವು ರಿಚ್ ಆಗ್ಬೇಕಂದ್ರೆ, ನಿಮ್ ಲೈಫ್ ಅಲ್ಲಿ ಮೇಲೆ ಬರ್ಬೇಕಂದ್ರೆ ಅಲ್ಲಿ 2 ಭಾಗ ಇದೆ. ಒಂದು ರಿಚ್ ಆಗೋದು, ಎರಡನೇದು ಮೇಲೆ ಬರೋದು. ಒಂದು ರಿಚ್ ಆಗಿರೋದು, ಎರಡನೇದು ಮೇಲೆ ಬರೋದು. ಎಲ್ಲ ಬಾಯ್ಬಿಟ್ಟು ಹೇಳ್ರಿ. ಎರಡಕ್ಕೂ ಕಾರಣ ಯಾರು? ದೇವ್ರು. ಆದ್ರೆ ನಾವು ನಮ್ಮ ಲೈಫಲ್ಲಿ ಅವ್ರನ್ನ ಮೆಚ್ಚಕ್ಕೆ ಪ್ರಯತ್ನನೇ ಪಡ್ತಾ ಇಲ್ಲ. ನಮ್ಮನ್ನ ರಿಚ್ ಮಾಡೋರ್ನ ಮೆಚ್ಚಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ನಮ್ಮನ್ನ ಮೇಲೆ ಕೆತ್ತವ್ರನ್ನ ಮೆಚ್ಚಕ್ಕೆ ಪ್ರಯತ್ನನೇ ಪಡ್ತಾ ಇಲ್ಲ. ನೀವು ಅವ್ರನ್ನ ಮೆಚ್ಚಿಸದೆ ಹೋದ್ರೆ ನಿಮ್ ಲೈಫಲ್ಲಿ ರಿಚ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನ ಮೆಚ್ಚಿಸದೆ ಹೋದ್ರೆ ನಿಮ್ ಲೈಫಲ್ಲಿ ಮೇಲೆ ಬರಕ್ಕೆ ಸಾಧ್ಯನೇ ಇಲ್ಲ. ನೀವು ನಂಬಿರೋ ದೇವರು ನಿಮ್ಮನ್ನ ರಿಚ್ ಮಾಡಕ್ಕಾಗತ್ತೆ, ನಿಮ್ಮನ್ನ ಪೂರ್ ಮಾಡಕ್ಕಾಗತ್ತೆ. ಬಡವರಾಗಿ ಮಾಡಕ್ಕಾಗತ್ತೆ, ನಿಮ್ಮನ್ನ ಶ್ರೀಮಂತರಾಗಿ ಮಾಡಕ್ಕಾಗತ್ತೆ. ನಿಮ್ಮನ್ನ ಕೆಳಗಡೆ ತಳ್ಳಕ್ಕೂ ಆಗತ್ತೆ, ನಿಮ್ಮನ್ನ ಮೇಲಕ್ಕೆ ಎತ್ತಕ್ಕೂ ಆಗತ್ತೆ. ಆದ್ರೆ ನಿಮ್ಮನ್ನ ದೇವ್ರು ಏನ್ ಮಾಡ್ಬೇಕಂತ ನೀವು ಇಷ್ಟಪಡ್ತಾ ಇದ್ದೀರಾ? ಎಲ್ಲ ಇದ್ದೀರಾ? ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ಎಲ್ಲ ಎಲ್ಲಿದ್ದೀರಾ? ಮಾತಾಡ್ರಿ ಸ್ವಲ್ಪ. ಯಾವ ಡೈರೆಕ್ಷನ್ ಅಲ್ಲಿ ಹೋಗಿ ಇಷ್ಟಪಡ್ತಾ ಇದ್ದೀರಾ? ನಮ್ ಪ್ರಾಬ್ಲಮ್ ಏನ್ ಗೊತ್ತಾ? ಇಷ್ಟು ವರ್ಷ ನಾವು ಮಾಡ್ಕೊಂಡ್ ಬಂದಿರೋದು, ದೇವ್ರನ್ನ ಮೆಚ್ಚಕ್ ಮಾತ್ರ ನಾವು ಪ್ರಯತ್ನನೇ ಪಡಲ್ಲ. ಆದ್ರೆ ನಾವು ಅನ್ಕೊಂಡಿದ್ದೆಲ್ಲ ನಮ್ಗೆ ಆಗ್ಬೇಕು.
ನಾವ್ ಅನ್ಕೊಂಡಿದ್ದಲ್ಲ ಏನಾಗ್ಬೇಕು? ಉಪವಾಸ ಮಾಡಿದ್ರೆ ಆಗ್ಬಿಡ್ಬೇಕು, ಪ್ರಾರ್ಥನೆ ಮಾಡಿದ್ರೆ ಆಗ್ಬಿಡ್ಬೇಕು, ಪಾಸ್ಟರ್ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಎಲ್ಲಾನು ಆಗ್ಬಿಡ್ಬೇಕು. ಆದ್ರೆ ದೇವ್ರನ್ನ ಮೆಚ್ಚುವಂತ ಪ್ರಯತ್ನ ಮಾತ್ರ ಮಾಡಲ್ಲ. ಏನು ದೇವ್ರಿಗೆ ಮೆಚ್ಚೋದು? ದೇವರು ಯಜ್ಞ ಹೋಮಗಳಿಗೆ ಮೆಚ್ಚುವವನಲ್ಲ, ಮನುಷ್ಯನ ವಿಧೇಯತ್ವಕ್ಕೆ ಮೆಚ್ಚುವವನು. ಅಂದ್ರೆ ದೇವರಿಗೆ ಒಳಪಡೋದೇ ದೇವರನ್ನ ಮೆಚ್ಚಿಸೋದು. ಯಜ್ಞ ಹೋಮಗಳಂದ್ರೆ ಏನು? ನೀವು ಮಾಡೋ ಉಪವಾಸ, ಪ್ರಾರ್ಥನೆ, ನೀವು ಕೊಡೋ ದಶಮ ಭಾಗ, ಕಾಣಿಕೆ, ಇದೆಲ್ಲ ಸೆಕೆಂಡ್ರಿ ಅವ್ರಿಗೆ. ನೀವು ದೇವ್ರು ಹೇಳೋ ಮಾತನ್ನ ನೀವು ಕೇಳ್ತಾ ಇದ್ದೀರಾ ಇಲ್ವಾ ಅನ್ನೋದೇ ದೇವರಿಗೆ ಪ್ರಾಮುಖ್ಯವಾದ ವಿಷಯ. ಸೊ ದೇವ್ರ ಮಾತು ಕೇಳಿ, ದೇವರ ಮಾತಿಗೆ ಒಳಪಟ್ಟು ದೇವ್ರನ್ನ ಮೆಚ್ಚಿಸ್ತಾ ಇದ್ದೀರಾ ಇಲ್ವಾ ಅನ್ನೋದನ್ನ ನಿಮಗ್ ನೀವೇ ಪ್ರಶ್ನೆ ಕೇಳ್ಕೊಬೇಕು. ದೇವ್ರನ್ನ ಮೆಚ್ಚಿಸ್ದಿರಾ ನೀವು ದೇವ್ರ ಹತ್ರ ಇಂದ ಐಶ್ವರ್ಯವನ್ನಾಗ್ಲಿ ಒಂದು ಅಭಿವೃದ್ಧಿಯನ್ನಾಗ್ಲಿ ನಿಮ್ ಲೈಫಲ್ಲಿ ಕಾಣಕ್ಕೆ ಸಾಧ್ಯ ಇಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಯೋಸೇಫನ ಜೊತೆ ದೇವ್ರು ಇದ್ದಿದ್ರಿಂದ ಯೋಸೇಫನ್ ಏನಾದಂತೆ? ಪ್ರಧಾನ ಮಂತ್ರಿ ಆದ. ಯೋಸೇಫನ ಜೊತೆ ದೇವ್ರು ಇದ್ದಿದ್ರಿಂದಾನೆ ಆ ಊರಲ್ಲಿ, ಐಗುಪ್ತ ದೇಶದಲ್ಲಿ ಅವನೇನಾದ? ಉನ್ನತ ಸ್ಥಾನಕ್ಕೆ ಬಂದ. ಎಲ್ಲಿದ್ದವನು ಅವನ ಮನುಷ್ಯ? ಮನೆ ಬಿಟ್ಟು ಅವನ್ನ ಓಡಿಸಿ ಹಳ್ಳದಲ್ಲಿ ಹಾಕಿ ತಗೊಂಡ್ ಮಾರ್ಬಿಟ್ಟು ಕೂಲಿ ಕೆಲ್ಸಕ್ಕಿಟ್ಟು, ಕೂಲಿ ಕೆಲ್ಸದಲ್ಲೂ ನ್ಯಾಯವಾಗಿದ್ರೆ ಅಲ್ಲೂ ಅವನ್ಗೆ ಅವಮಾನ ಪಟ್ಟು ಜೈಲ್ಗೆ ಹಾಕಿ, ಇಷ್ಟೆಲ್ಲ ಪ್ರಾಸೆಸ್. ಈ ಪ್ರಾಸೆಸ್ ಅಲ್ಲಿ ಯಾರಿದ್ರಂತೆ ಅವ್ರ ಜೊತೆಗೆ? ದೇವ್ರಿದ್ರ. ಎಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ? ಅಂದ್ರೆ ದೇವ್ರನ್ನ ಮೆಚ್ಚುವಂತ ಮನುಷ್ಯ ಅವನ್ ಕಷ್ಟದಲ್ಲಿದ್ರು ದೇವ್ರ ಜೊತೆಗಿರ್ತಾರೆ, ಅವನ್ ದುಃಖದಲ್ಲಿದ್ರು ದೇವ್ರ ಜೊತೆಗಿರ್ತಾರೆ. ಆದ್ರೆ ಮೆಚ್ಚುವಂತ ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ ನೋಡ್ರಿ. ಕ್ಲೈಮ್ಯಾಕ್ಸ್ ಅಲ್ಲಿ ಅವನಷ್ಟು ರಿಚ್ ಪರ್ಸನ್ ಬೇರೆ ಲೈಫಲ್ಲಿ ಯಾರು ಇರೋದಿಲ್ಲ. ಹಲ್ಲೆಲೂಯಾ. ಆದ್ರೆ ನಮ್ಮ ಪ್ರಾಬ್ಲಮ್ ಏನಂದ್ರೆ ನಮ್ಗೆಲ್ಲರಿಗೂ ಕಷ್ಟ ಇದೆ, ನಮ್ಮೆಲ್ಲರಿಗೂ ವೇದನೆ ಇದೆ, ನಮ್ಮೆಲ್ಲರಿಗೂ ನೋವು ಇದೆ, ಒಂದಲ್ಲ ಒಂದು ಇದ್ರಲ್ಲಿ ನಾವು ಸಫರ್ ಆಗ್ತಾ ಇದೀವಿ. ಆದ್ರೆ ಸಫರ್ ಆಗೋ ಪ್ರಾಸೆಸ್ ಅಲ್ಲಿ ನಾವು ದೇವ್ರ ಮೇಲೆ ಆಧಾರ ಪಡ್ತಾ ಇಲ್ಲ, ದೇವ್ರನ್ನ ನಾವು ಮೆಚ್ಚಿಸ್ತಾ ಇಲ್ಲ. ಆದ್ರಿಂದ ನಮ್ಗೆ ಏನಾಗ್ತಾ ಇದೆ ಅಂದ್ರೆ, ಇವತ್ತು ನೋಡೋದೇ ನಾಳೆನೂ ನೋಡ್ಬೇಕಾಗಿದೆ, ನಾಳೆ ನೋಡೋದೇ ಆಚೆ ನಾಡಿದ್ದು ನೋಡ್ಬೇಕಾಗಿದೆ. ಇವತ್ತು ನೋಡಿದ ಕಣ್ಣೀರ್ನ ಏನ್ ಮಾಡ್ತಾ ಇದೀವಿ? ಇನ್ನೊಂದು ನೈಲಿ ನಾಳೆನೂ ನೋಡ್ತೀವಿ, ನಾಡಿದ್ದು ನೋಡ್ತೀವಿ, ಆಚೆ ನಾಡಿದ್ದು ನೋಡ್ತೀವಿ. ನೋಡಿದ್ದನ್ನೇ ನೋಡ್ಕೊಂಡಿದೀವಿ. ಯಾಕೆ ಅಂದ್ರೆ ನಾವು ಈ ಪ್ರಾಸೆಸ್ ಅಲ್ಲಿ ದೇವ್ರನ್ನ ಏನ್ ಮಾಡ್ತಾ ಇಲ್ಲ, ನಾವು ಗಮನಿಸ್ತಾ ಇಲ್ಲ. ನಿಮ್ಮ ಕಷ್ಟದಲ್ಲಿ, ವೇದನೆಯಲ್ಲಿ, ನೋವಲ್ಲಿ, ಬಾಧೆಗಳಲ್ಲಿ, ಆ ಪ್ರಾಸೆಸ್ ಅಲ್ಲಿ, ಆ ಜರ್ನಿಯಲ್ಲಿ ಏನ್ ಮಾಡ್ಬೇಕು? ನೀವು ದೇವ್ರನ್ನ ಇನ್ವಾಲ್ವ್ ಮಾಡಿ ದೇವ್ರನ್ನ ಮೆಚ್ಚಕ್ ಪ್ರಯತ್ನ ಪಡ್ಬೇಕು. 44ನ ಹೆಂಡತಿ ಬಂದು ಅವನ್ಗೆ ಫೋರ್ಸ್ ಮಾಡಿದ್ರು ಅವನೇನ್ ಮಾಡ್ದ? ಓಡು, ಬಟ್ಟೆ ಬಿಟ್ಟು ಓಡೋದ. ಏನಕ್ಕೆ? ಅಲ್ಲಿ ಆಕೆನ ಮೆಚ್ಚಿಸ್ಬೇಕು ಅಂತ ಪ್ರಯತ್ನ ಪಟ್ಟಿಲ್ಲ ಅವನು. ಆ ಸ್ಥಿತಿಯಲ್ಲೂ ಯಾರನ್ನ ಮೆಚ್ಚಿಸ್ಬೇಕಂತ ಇಷ್ಟಪಡ್ತದ? ದೇವ್ರನ್ನ ಮೆಚ್ಚಿಸ್ಬೇಕಂತ ಪ್ರಯತ್ನ ಪಟ್ಟು, ದೇವ್ರನ್ನ ಮೆಚ್ಚಿಸ್ಬೇಕಂತ ಪ್ರಯತ್ನ ಪಟ್ಟಿದ್ರಲ್ಲಿ ಸಿಕ್ಕಿದೇನು ಅವನ್ಗೆ? ಜೈಲು. ಆದ್ರೆ ದೇವ್ರ ಕೇಳುತ್ತೆ, ಅಲ್ಲೂನು ದೇವ್ರ ಏನ್ ಮಾಡಿದ್ರಂತೆ? ಅವನ ಜೊತೆಯಲ್ಲಿದ್ರ. ಅಲ್ಲೂನು ದೇವ್ರವನ ಜೊತೆಯಲ್ಲೇ ಇದ್ರು. ಎಷ್ಟು ವರ್ಷ ಒಂದು ವನವಾಸ? 17 ವಯಸ್ಸಿಂದ 31 ವಯಸ್ಸಿಗೆ ಎಷ್ಟು ವರ್ಷ? ಎಷ್ಟು ವರ್ಷ ಆಯ್ತು? 17ಇಂದ 31ಕ್ಕೆ 14 ವರ್ಷ. 14 ವರ್ಷ ಸಫರ್ ಆದ. 14 ವರ್ಷ ಸಫರಿಂಗ್ ಅಲ್ಲಿ ಅವ್ನ ಲೈಫ್ ಲಾಂಗ್ ಹೆಂಗಿದ್ದ ಅವನು? ದೇವ್ರು ನಿಮ್ ಜೊತೆಲಿದ್ದು ಸ್ವಲ್ಪ ಕಾಲ ಕಷ್ಟಪಟ್ರು ನೀವು ಲೈಫ್ ಲಾಂಗ್ ಸಂತೋಷವಾಗಿರ್ಬೋದು. ಹಲ್ಲೆಲೂಯಾ. ಆದ್ರೆ ಆ ಪಡೋ ಕಷ್ಟ ಸ್ವಲ್ಪ ಕಾಲದ ಕಷ್ಟ ಇದೆ ನೋಡ್ರಿ, ಅದನ್ನ ದೇವ್ರ ಜೊತೆಗಲ್ಲಿದ್ದು ನೀವು ಕಷ್ಟ ಪಡದೆ ಹೋದ್ರೆ ಆ ಕಷ್ಟನೇ ಲೈಫ್ ಲಾಂಗ್ ಕಷ್ಟ ಪಡ್ಬೇಕಾಗತ್ತೆ ನೀವು. ಏನಕ್ಕೆ ನಾವು ನೋಡಿದ್ದೇನೆ ನೋಡ್ತಾ ಇದೀವಿ ಅಂದ್ರೆ, ನಾವು ಕಷ್ಟದ ಪ್ರೋಸೆಸ್ ಅಲ್ಲಿ ದೇವ್ರ ಮೇಲೆ ನಾವ್ ಏನ್ ಮಾಡ್ತಾ ಇಲ್ಲ? ಆಧಾರ ಪಡ್ತಾ ಇಲ್ಲ. ದೇವ್ರನ್ನ ಮೆಚ್ಚಕ್ ನಾವು ಪ್ರಯತ್ನ ಪಡ್ತಾ ಇಲ್ಲ. ನಾವ್ ಯಾರನ್ನ ಮೆಚ್ಚಕ್ ಪ್ರಯತ್ನ ಪಡ್ತಾ ಇದೀವಿ? ಮನುಷ್ಯರನ್ನ, ಅಕ್ಕಪಕ್ಕದಲ್ಲಿ ಇರೋರ್ನ, ನಮ್ ಸ್ನೇಹಿತರನ್ನ, ಬಂಧು ಬಳಗದವ್ರನ್ನ, ಇವ್ರನ್ನ ನಾವ್ ಮೆಚ್ಚಕ್ ಏನ್ ಮಾಡ್ತಾ ಇದೀವಿ? ಪ್ರಯತ್ನ ಪಡ್ತಾ ಇರೋದಕ್ಕೆ ಇವತ್ತು ನೋಡ್ತಾ ಇರೋ ಕಷ್ಟನೇ ನಾಳೆನೂ ನೋಡ್ತಾ ಇದೀವಿ, ನಾಳೆ ನೋಡ್ತಾ ಇರೋ ಕಷ್ಟನೇ ಆಚೆ ನಾಡಿದ್ದು ನೋಡ್ತಾ ಇದೀವಿ. ಆಕ್ಚುಲ್ ಆಗಿ ನಮ್ಮ ಪ್ರಾಬ್ಲಮ್ಸ್ ಹೆಂಗಿರ್ಬೇಕು? ದೇವ್ರ ಏನ್ ಹೇಳ್ತಾರೆ? ಇಂದು ಕಾಣುವ ಐಗುಪ್ತರನ್ನ ಇನ್ನು ಮೇಲೆ ಕಾಣ. ಅಂದ್ರೆ ಇವತ್ತು ನೋಡೋ ಪ್ರಾಬ್ಲಮ್ನ ನಾಳೆ ನಾವು ನೋಡಬಾರ್ದು. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ದಿನ ಬೆಳಗ್ಗೆ ಎದ್ರೆ ಮಲಗ ಅಷ್ಟರಲ್ಲಿ ನೋಡಿದ್ದೇನೆ ನೋಡ್ತಾ ಇದೀವಿ.
ಏನಕ್ಕೆ? ಈ ವರ್ಷ ನೋಡಿದ್ದೆ, ಬರೋ ವರ್ಷ ನೋಡ್ತೀವಿ. ಆಚೆ ವರ್ಷ, ಹಿಂದೆ ವರ್ಷ ನೋಡಿದ್ದೇನೆ, ಈ ವರ್ಷ ನೋಡ್ತಾ ಇದೀವಿ. ಏನಕ್ಕೆ? ನೋಡಿದ್ದೇನೆ ನೋಡ್ಬೇಕು ನಾವು ಸಮಸ್ಯೆಗಳನ್ನ. ಒಂದ್ ಮನುಷ್ಯನ ದೇವರು ರಿಚ್ ಮಾಡೋದು ದೇವ್ರೆ, ಒಂದ್ ಮನುಷ್ಯನ ಪೂರ್ ಮಾಡೋದು ದೇವ್ರೆ. ಒಂದ್ ಮನುಷ್ಯನ ಕೆಳಗೆ ತಳ್ಳೋದು ದೇವ್ರೆ, ಒಂದ್ ಮನುಷ್ಯನ ಮೇಲೆ ಕೆತ್ತೋದು ದೇವ್ರೆ. ಇವತ್ತು ಆ ದೇವ್ರು ನಿಮ್ ಜೊತೆಲಿ ಇದ್ರೆ, ಆ ದೇವ್ರನ್ನ ಮನ್ಸು ಮಾಡಿದ್ರೆ, ನಿಮ್ಮನ್ನ ರಿಚ್ ಮಾಡಕ್ ದೇವ್ರಿಗೆ ಸಾಧ್ಯ, ನಿಮ್ಮನ್ನ ಮೇಲೆ ಕೆತ್ತಕ್ ದೇವರಿಂದ ಸಾಧ್ಯ. ಹಲ್ಲೆಲೂಯ. ಇವತ್ತು ನಾವು ಮೆಚ್ಚಿಸ್ಬೇಕಾಗಿದ್ರೆ ಈ ವರ್ಷದಲ್ಲಿ ನಾವು ಡಿಸೈಡ್ ಮಾಡ್ಕೊಬೇಕು. ಯಾವ ತಿಂಗಳಲ್ಲಿ ಇದೀವಿ ನಾವು ಇವತ್ತು? ಏಪ್ರಿಲ್. ಬಂದ್ಬಿಟ್ಟಿದೀವಿ 4ನೇ ತಿಂಗಳಿಗೆ. ಈ 4ನೇ ತಿಂಗಳಲ್ಲಿ ನಾವು ಡಿಸೈಡ್ ಮಾಡ್ಬೇಕಾಗಿರೋದು ಏನಂದ್ರೆ, ಇನ್ನು ಉಳಿದಿರೋ ತಿಂಗಳೆಲ್ಲ ನನ್ನ ಲೈಫಲ್ಲಿ ರಿಚ್ ಆಗ್ಬೇಕು, ಮೇಲೆ ಬರಬೇಕು. ಇದು ಆಗ್ಬೇಕಂದ್ರೆ ನಾನು ದೇವ್ರನ್ನ ಮೆಚ್ಚಿಸ್ಬೇಕು. ಹಲ್ಲೆಲೂಯ. ನಿಮ್ ಟೈಮಲ್ಲಿ ದೇವ್ರನ್ನ ಮೆಚ್ಚಿಸಿ, ನಿಮ್ ಕ್ರಿಯೆಗಳಲ್ಲಿ ದೇವ್ರನ್ನ ಮೆಚ್ಚಿಸಿ, ನಿಮ್ಮ ಹಣಕಾಸಲ್ಲಿ ದೇವ್ರನ್ನ ಮೆಚ್ಚಿಸಿ, ಎಲ್ಲಾದ್ರಲ್ಲೂ ದೇವ್ರನ್ನ ಮೆಚ್ಚಿಸಿ ಪ್ರಯತ್ನ ಪಟ್ಟು ನೋಡ್ರಿ. ನೀವು ರಿಚ್ ಆಗದೆ ಹೋದ್ರೆ ನಮ್ ಬಂದ್ ಕೇಳ್ರಿ. ರಿಚ್ ಅಂದ್ರೆ ಅರ್ಥ ಏನು? ಇರೋದೆಲ್ಲ ಏನಾಗ್ಬೇಕು? ಕೆಲವೊಬ್ರಿಗೆ ಇರುತ್ತೆ ಈ ಪ್ರಶ್ನೆ, ಕಾಸೇ ನಿಲ್ಲಲ್ಲ ನನ್ನ ಲೈಫಲ್ಲಿ ಅಂತ. ಯಾಕೆ ನಿಲ್ಲಲ್ಲ ಹೇಳಿ? ಯಾಕಂದ್ರೆ ದೇವ್ರು ನಿಮ್ ಜೊತೆಯಲ್ಲಿ ಇದಾರೆ, ಆದ್ರೆ ದೇವ್ರು ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿಲ್ಲ. ಯಾವ್ದ್ರಲ್ಲಿ ದೇವ್ರು ಇನ್ವಾಲ್ವ್ಮೆಂಟ್ ಆಗಲ್ವೋ ಅದೆಲ್ಲ ಏನಾಗತ್ತೆ ನಿಮ್ಗೆ? ನಿಂತ್ಕೊಳ್ಳಲ್ಲ ನಿಮ್ ಲೈಫಲ್ಲಿ. ದೇವ್ರು ಇದಾರೆ, ಬಟ್ ಇದ್ರೂ ನೀವ್ ಏನಾಗ್ತಾ ಇದ್ದೀರಾ? ಪೂರ ಆಗ್ತಾ ಇದ್ದೀರಾ. ರಿಚ್ ಆಗ್ಬೇಕಾಗಿರೋರು ಏನಾಗ್ತಾ ಇದ್ದೀರಾ? ಪೂರ ಆಗ್ತಾ ಇದ್ದೀರಾ. ಎಷ್ಟು ಜನಕ್ಕೆ ತಲೆಗೆ ಹೋಗ್ತಾ ಇದೆ? ಅರ್ಥ ಆಗ್ತಾ ಇದೆ ಹೇಳ್ತಾರದ್ದು? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಮುಖ ನೋಡ್ಕೊಂಡು, ದೇವ್ರು ನಿಮ್ ಜೊತೆಲಿ ಇದ್ದಾರಾ ಅಂತ. ದೇವ್ರ ಜೊತೆಲಿ ಇದ್ರೆ ಯಾಕೆ ಕೆಳಗಡೆ ಹೋಯ್ತೀರಾ? ಯಾಕೆ ದೇವ್ರ ಜೊತೆಲಿ ಇದ್ರೆ ಯಾಕೆ ಬಡವರಾಗಿದ್ದೀರಾ? ದೇವ್ರ ವಾಕ್ಯ ಏನ್ ಹೇಳ್ತೆ? ಬಡವರನ್ನ ದೇವ್ರು ಏನ್ ಮಾಡ್ತಾರಂತೆ? ತಿಪ್ಪೆಯಿಂದ ಮೇಲೆ ಕೆತ್ತಿ ಸಿಂಹಾಸನದಲ್ಲಿ ಕೂಡಿಸ್ತಾರ. ಯಾವ ಬಡವ ಅವನು? ದೇವ್ರನ್ನ ಇನ್ವಾಲ್ವ್ಮೆಂಟ್ ಮಾಡಿರೋ ಬಡವ ಅವನು, ದೇವ್ರನ್ನ ಸೇರ್ಸ್ಕೊಂಡಿರೋ ಬಡವ. ಯಾರು ದೇವ್ರನ್ನ ಸೇರ್ಸ್ಕೊಂಡು, ಯಾರು ಬಡವನಾಗಿದ್ದು ದೇವ್ರನ್ನ ಸೇರ್ಸ್ಕಂತ ನೋಡ್ರಿ, ಅವ್ನ ಲೈಫ್ ನ ಏನ್ ಮಾಡ್ತಾರೆ? ದೇವ್ರು ಚೇಂಜ್ ಮಾಡಿ ಸಿಂಹಾಸನ ಮೇಲೆ ಕುಣಿಸ್ಬಿಡ್ತಾರೆ. ಆದ್ರೆ ನಾವು ಬಡವರಾಗಿದ್ದೀವಿ, ಆದ್ರೆ ನಮ್ಮ ಲೈಫ್ ಅಲ್ಲಿ ಪ್ರತಿದಿನದ ಜೀವನದಲ್ಲಿ ದೇವ್ರನ್ನ ಮಾತ್ರ ನಾವೇನ್ ಮಾಡ್ತಾ ಇಲ್ಲ? ಇನ್ವಾಲ್ವ್ಮೆಂಟ್ ಮಾಡ್ತಾ ಇಲ್ಲ. ಅದಕ್ಕೆ ನಾವೇನಾಗಿದ್ದೀವಿ? ಬಡವರಾಗಿ ಉಳ್ಕೊಂಡ್ಬಿಟ್ಟಿದೀವಿ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ಎಷ್ಟು ವರ್ಷ ಹಿಂಗ ಬಡವರಾಗಿ ಉಳ್ಕೊಂಡಿರ್ತೀರ? ಅದನ್ನ ಎಷ್ಟು ವರ್ಷ ಇನ್ನು ಬಡವರಾಗಿ ಉಳ್ಕೊಂಡಿರ್ತೀರ? ನಮ್ ಲೈಫ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಹಾವು ಎಣ್ಣೆ ಆಟ ಆಡ್ತಾ ಇದೀವಿ ನಾವು. ಉಪವಾಸ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ, ಮೇಲೆ ಏಣಿ ಹತ್ಕೊಂಡು ಮೇಲಕ್ಕೆ ಹೋಗ್ತೀವಿ, ಕಚ್ಚಿಸ್ಕೊಂಡು ವಾಪಸ್ ಕೆಳಗಡೆ ಬರ್ತೀವಿ. ಯಾವ್ದೇ ಕಚ್ಚಿಸ್ಕೊಂತೀವಿ? ಸಾಲ ಬಂದ್ ಕಚ್ಚುತ್ತೋ, ಇಲ್ಲ ರೋಗ ಬಂದ್ ಕಚ್ಚುತ್ತೋ, ಇಲ್ಲ ಯಾರನ್ನ ಬಂಧು ಬಳಗದವರು ಸ್ನೇಹಿತರು ಯಾರನ್ನ ಬಂದು ಕಚ್ಚುತ್ತಾರೋ, ಎಲ್ಲೋ ಒಂದ್ ಜಾಗದಲ್ಲಿ ಎಲ್ಲೋ ಒಂದ್ ಕಡೆ ಕಚ್ಚಿಸ್ಕೊಂಡು ನಮ್ ಲೈಫಲ್ಲಿ ಏನ್ ಮಾಡ್ತೀವಿ? ಮತ್ತೆ ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ನಾವು ನಮ್ ಲೈಫಲ್ಲಿ ಯಾವಾಗ್ಲೂ ನಾವೇನಾಗ್ಬೇಕು ಹೇಳ್ರಿ? ಹೆಚ್ಚಾಗಿ ಮೇಲೆ ಹೋಗ್ತಾನೇ ಇರ್ಬೇಕು. ಮೇಲೆ ಹೋಗ್ತಾ ಹೋಗ್ತಾ ದೇವ್ರು ನಮ್ ಜೊತೆಲಿ ಇರ್ಬೇಕಾದ್ರೆ ನಮ್ಮನ್ನ ಎದುರಿಸುವವರು ಯಾರು? ನಮ್ಮನ್ನ ತಡೆ ಮಾಡೋರು ಯಾರು? ದೇವ್ರು ಒಂದ್ ಮನುಷ್ಯನ ಮೇಲೆ ಕೆತ್ತಬೇಕಂತ ಟ್ರೈ ಮಾಡ್ಬಿಟ್ರೆ ಯಾರಿಂದಲೂ ಅವನ್ನ ತಡೆಯಕ್ಕೆ ಆಗದೇ ಇಲ್ಲ. ಹಲ್ಲೆಲೂಯಾ. ಸೊ ಇವತ್ತು ನಾವು ಮಾಡ್ಬೇಕಾಗಿರೋದು ಏನಂದ್ರೆ, ನಮ್ ಲೈಫ್ ಅಲ್ಲಿ ದೇವ್ರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ದೇವ್ರನ್ನ ಮೆಚ್ಚಕ್ ನಾವು ಪ್ರಯತ್ನ ಪಡ್ಬೇಕು. ಹಲ್ಲೆಲೂಯಾ. ಸೊ ಏನ್ ಹೇಳ್ತದೆ ವಾಕ್ಯ? ದೇವ್ರು ಏನ್ ಮಾಡ್ತಾರಂತೆ? ಬಡತನವನ್ನ ಸಿರಿತನವನ್ನ ಕೊಡ್ತಾರೆ. ಎರಡನೇದು, ನಿಮ್ಮನ್ನ ತಲೆ ತಗ್ಸೋದು, ನಿಮ್ಮ ತಲೆ ಮೇಲೆ ಕೆತ್ತೋದು ದೇವ್ರೆ. ಇವತ್ತು ನಿಮ್ಗೆ ಏನ್ ಬೇಕು? ದೇವ್ರ ಹತ್ರ ಕೇಳ್ಕೊಳ್ಳಿ, ದೇವ್ರೆ ತುಂಬಾ ದಿವಸದಿಂದ ಬಡವರಾಗ್ಬಿಟ್ಟಿದೀವಿ, ತುಂಬಾ ದಿವಸದಿಂದ ಬಡತನದಲ್ಲಿದ್ದೀವಿ, ದಯಮಾಡಿ ನಾನು ನಿಮ್ಮನ್ನು ಮೆಚ್ಚಿಸ್ತೀನಿ, ನಿನ್ನ ಪ್ರೀತಿ ಮಾಡ್ತೀನಿ, ನನ್ನ ಲೈಫಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ನನಗೆ ಸಿರಿತನವನ್ನ ಕೊಡ್ರಿ ಅಂತ 1 ನಿಮಿಷ ಪ್ರಾರ್ಥನೆ ಮಾಡಿ, 2 ನಿಮಿಷ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ನೀವೇ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮಗೆ ನೀವೇ ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಇವತ್ತು ದೇವರು ಪ್ರತಿಯೊಬ್ಬರಿಗೂ, ದೇವ್ರನ್ನ ಮೆಚ್ಚಕ್ಕೆ ಪ್ರಯತ್ನ ಪಡ್ತಿರುವ ಪ್ರತಿಯೊಬ್ಬರಿಗೂ ದೇವರು ಸಿರಿತನವನ್ನ ಕೊಡ್ಲಿ, ಬಡತನದಿಂದ ಬಿಡುಗಡೆ ಮಾಡಿ ಸಿರಿತನಕ್ಕೆ ಸೇರಿಸಲಿ. ನಮ್ಮ ದೇವರು, ನಾವು ನಂಬಿರುವ ದೇವರು ನಮಗೆ ಬಡತನವನ್ನು ಸಿರಿತನವನ್ನು ಕೊಡುವ ಆತನು.
ಇವತ್ತು ದೇವರು ನಮಗ್ ಬಡತನ ಬೇಡ, ನಮಗ್ ಸಿರಿತನವನ್ನ ದೇವರು ಕೊಡ್ಲಿ. ಆ ಬಡತನದಿಂದ ಬಿಡುಗಡೆ ಮಾಡಿ ನಮಗೆ ಸಿರಿತನವನ್ನ ದೇವರು ಅನುಗ್ರಹಿಸಲಿ. ಊರಾಕ ಶೇಖೇರಿ ಮಾಂತಲವ. ದೇವರನ್ನ ಮೆಚ್ಚಕ್ ಪ್ರಯತ್ನ ಪಡ್ರಿ. ದೇವರನ್ನ ಮೆಚ್ಚಕ್ ಪ್ರಯತ್ನ ಪಡ್ರಿ. ದೇವರನ್ನ ಮೆಚ್ಚಕ್ ಪ್ರಯತ್ನ ಪಡ್ರಿ. ದೇವರೇ, ಹಣಕಾಸಲ್ಲಿ ನಾನು ಇನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂತ ಇದ್ದೀನಿ ಸ್ವಾಮಿ. ಹಣಕಾಸಲ್ಲಿ ನನ್ನ ಸಿರಿತನವನ್ನ ಕೊಡ್ರಿ. ಹಣಕಾಸಿನ ವಿಷಯದಲ್ಲಿ ಸಿರಿತನವನ್ನ ಕೊಡ್ರಿ. ಆರೋಗ್ಯದಲ್ಲಿ ನಾನು ಇನ್ವಾಲ್ವ್ಮೆಂಟ್ ಮಾಡ್ಕೊಂತ ಇದ್ದೀನಿ. ಆರೋಗ್ಯದಲ್ಲಿ ನಾನು ಸಿರಿತನವನ್ನು ಅನುಗ್ರಹಿಸಿ. ಸಂತೋಷ, ಸಮಾಧಾನ, ನೆಮ್ಮದಿಯಲ್ಲಿ ಸ್ವಾಮಿ ನೀನು ಇನ್ವಾಲ್ವ್ಮೆಂಟ್ ಮಾಡ್ಕೊಂತ ಇದ್ದೀನಿ. ಅದರಲ್ಲಿ ನನಗೆ ಸಿರಿತನವನ್ನು ಅನುಗ್ರಹಿಸಿ. ಮೇಕ್ ಮಿ ರಿಚ್ ಲಾರ್ಡ್, ಮೇಕ್ ಮಿ ರಿಚ್ ಇನ್ ದ ನೇಮ್ ಆಫ್ ಜೀಸಸ್. ಯಾರೆಲ್ಲ ನಿನ್ನ ಮೆಚ್ಚುವುದಕ್ಕೆ ಪ್ರಯತ್ನ ಪಡ್ತಾ ಇದಾರೋ ಸ್ವಾಮಿ, ಅವರೆಲ್ಲರ ಜೀವನದಲ್ಲಿ ಇವತ್ತಿಂದ ಎಲ್ಲರೂ ಬಡತನದಿಂದ ಬಿಡುಗಡೆ ಹೊಂದ್ಕೊಂಡು ಸಿರಿತನವನ್ನು ಅನುಭವಿಸಲಿ. ಇರೋದೆಲ್ಲ ಮಲ್ಟಿಪ್ಲೈ ಆಗಲಿ ಯೇಸು ನಾಮದಲ್ಲಿ. ಇರೋದೆಲ್ಲ ಇನ್ಕ್ರೀಸ್ ಆಗಲಿ ಯೇಸು ನಾಮದಲ್ಲಿ. ನಿಮ್ಮ ನಾಮ ಒಂದೇ ಮಹಿಮೆ ಹೊಂದಲಿ ಯೇಸು ನಾಮದಲ್ಲಿ ತಂದೆ. ಸೊ ಸಿರಿತನ ಅಂದ್ರೆ ಬರೀ ದುಡ್ಡು ಮಾತ್ರ ಅಲ್ಲ. ಸಿರಿತನ ಅಂದ್ರೆ ಇರೋದು ಮಲ್ಟಿಪ್ಲೈ ಆಗೋದು. ಸಿರಿತನ ಅಂದ್ರೆ ಏನು? ಇರೋದು ಜಾಸ್ತಿ ಆಗೋದಕ್ಕೆ ಏನಂತಾರೆ? ಸಿರಿತನ, ರಿಚ್. ಇರೋದು ಜಾಸ್ತಿ ಆಗೋದಕ್ಕೆ ಅರ್ಥ ಏನು? ರಿಚ್. ಬಟ್ ನಾವು ರಿಚ್ ನ ಯಾವ್ದಕ್ಕೆ ಹೋಲಿಸ್ತೀವಿ? ಬರೀ ದುಡ್ಡು ಕಾಸಿಗೆ ಮಾತ್ರನೇ ಹೋಲಿಸ್ತೀವಿ. ಆರೋಗ್ಯದಲ್ಲಿ ನಾವೇನಾಗಿರ್ಬೇಕು? ಐಶ್ವರ್ಯವಂತರಾಗಿರ್ಬೇಕು. ಸಮಾಧಾನದಲ್ಲಿ ನಾವೇನಾಗಿರ್ಬೇಕು? ಐಶ್ವರ್ಯವಂತರಾಗಬೇಕು. ನೆಮ್ಮದಿಯಲ್ಲಿ ಹೆಂಗಿರ್ಬೇಕು ನಾವು? ಐಶ್ವರ್ಯವಂತರಾಗಿರ್ಬೇಕು. ಸಂತೋಷದಲ್ಲಿ ಏನಾಗಿರ್ಬೇಕು ನಾವು? ಐಶ್ವರ್ಯವಂತರಾಗಿರ್ಬೇಕು. ಒಳ್ಳೆ ಗುಣಗಳಲ್ಲಿ ನಾವೇನಾಗಿರ್ಬೇಕು? ಐಶ್ವರ್ಯವಂತರಾಗಿರ್ಬೇಕು. ಸೊ ನಮ್ಮ ಹತ್ರ ಇರೋ ಎಲ್ಲದರಲ್ಲೂ ನಾವೇನಾಗಿರ್ಬೇಕು? ಐಶ್ವರ್ಯವಂತರಾಗೇ ಇರ್ಬೇಕು, ಬಡವರಾಗಿರ್ಬಾರ್ದು. ಕೆಲವೊಬ್ರು ದುಡ್ಡಲ್ಲಿ ರಿಚ್ ಆಗಿರ್ತಾರೆ, ಅವ್ರ ಗುಣಗಳಲ್ಲಿ ಪೂರಾಗಿರ್ತಾರೆ, ಬಡವರಾಗಿರ್ತಾರೆ. ಇವಾಗ ನಿಮ್ಮನ್ನ ನೀವೇ ಒಂದು ಅನಲೈಸೇಷನ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವೇ ಒಂದು ಅನಲೈಸ್ ಮಾಡ್ಕೊಳ್ಳಿ. ನಾನು ಯಾವ್ದ್ರಲ್ಲಿ ರಿಚ್ ಆಗಿದ್ದೀನಿ, ಯಾವ್ದ್ರಲ್ಲಿ ಪೂರ್ ಆಗಿದ್ದೀನಿ. ನೀವು ಯಾರನ್ನ ಕೆಲ್ಸಕ್ಕೆ ಹೋಗ್ತಾರಂತ ಇಂಟರ್ವ್ಯೂಗೆ, ಎಲ್ಲಾನು ಕರೆಕ್ಟ್ ಆಗಿ ಮಾಡ್ತಾರೆ. ಬಟ್ ಅವ್ರು ಲಾಸ್ಟ್ ಗೆ ರಿಜೆಕ್ಟ್ ಮಾಡೋದಕ್ಕೆ ಕಾರಣ ಏನು? ಯು ಆರ್ ವೆರಿ ಪೂರ್ ಇನ್ ಕಮ್ಯುನಿಕೇಶನ್. ಅಂದ್ರೆ ಕಮ್ಯುನಿಕೇಶನ್ ಅಲ್ಲಿ ಮಾತಾಡೋದ್ರಲ್ಲಿ ಅವ್ರು ಏನಾಗಿದ್ದಾರೆ? ಬಡವರಾಗಿದ್ದಾರೆ. ನೀವು ಮಾತಾಡೋ ವಿಷಯದಲ್ಲಿ ಬಡವರಾಗಿರೋದ್ರಿಂದ ನಾವು ನಿಮ್ಮನ್ನ ಕೆಲಸಕ್ಕೆ ತಗೊಳ್ಳೋದಿಲ್ಲ. ಎಲ್ಲ ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಯಾವ್ದ್ರಲ್ಲಿ ಕಮ್ಮಿ ಇದೆಯೋ ಆ ಕಮ್ಮಿ ಇರೋ ವಿಷಯಕ್ಕೆ ನಾವೇನಂತೀವಿ? ಬಡತನ. ಯಾವ್ದು ಕಮ್ಮಿ ಇದೆಯೋ ಅದಕ್ಕೇನಂತೀವಿ ನಾವು? ಬಡತನ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ಯಾವ್ದ್ರಲ್ಲಿ ಪೂರಾಗಿದ್ದೀರಾ ನೀವು? ಅದು ಒಂದು ರಿಚ್ ಅನ್ನೋದು, ದೇವರು ಒಬ್ಬರನ್ನ ರಿಚ್ ಮಾಡ್ಬೇಕಂತ ಕೊಡ್ಬೇಕಾದ್ರೆ ಆ ರಿಚ್ ಅನ್ನೋದು ಎಂಪವರ್ಮೆಂಟ್. ಅಂದ್ರೆ ಒಂದು ಬೂಸ್ಟ್, ಎನರ್ಜಿ. ಇರೋದಕ್ಕೆಲ್ಲ ದೇವ್ರೇನ್ ಮಾಡ್ತಾರೆ? ಎನರ್ಜಿ ಕೊಡ್ತಾರೆ. ಎನರ್ಜಿ ಕೊಟ್ಟಾಗ ಏನಾಗ್ಬೇಕು? ಇರೋದಲ್ಲ, ನಮ್ ಸುತ್ತಲೂ ಇರೋದಲ್ಲ ಏನಾಗ್ಬೇಕು? ಮಲ್ಟಿಪ್ಲೈ ಆಗ್ತಾ ಹೋಗ್ಬೇಕು. ಸೊ ರಿಚ್ ಅನ್ನೋದು ದುಡ್ಡು ಮಾತ್ರ ಅಲ್ಲ. ದುಡ್ಡು ಹಿಂದ್ಗಡೆ ಇರೋದು ರಿಚ್. ದುಡ್ಡು ಮಲ್ಟಿಪ್ಲೈ ಆದ್ರೆ ಅದ್ ಹಿಂದ್ಗಡೆ ಇರೋದೇನು? ರಿಚ್. ಆರೋಗ್ಯ ಮಲ್ಟಿಪ್ಲೈ ಆದ್ರೆ ಅದ್ರ ಹಿಂದ್ಗಡೆ ಇರೋದೇನು? ಸಮಾಧಾನ, ಸಂತೋಷ, ನೆಮ್ಮದಿ ಮಲ್ಟಿಪ್ಲೈ ಆದ್ರೆ ಅದ್ರ ಹಿಂದ್ಗಡೆ ಇರೋದೇನು? ಅದ್ರ ಹಿಂದ್ಗಡೆ ಎನರ್ಜಿ. ದೇವ್ರು ಬೂಸ್ಟ್ ಮಾಡೋ ಎನರ್ಜಿ. ಅದು ಬೂಸ್ಟ್ ಮಾಡೋ ಇದಕ್ಕೆ ಎನರ್ಜಿಗೆ ದೇವ್ರ ಏನಂತಾರೆ? ರಿಚ್. ನಾನು ಅವನ್ನ ಏನ್ ಮಾಡ್ತೀನಿ? ಬಡವನಾಗೂ ಮಾಡ್ತೀನಿ, ರಿಚ್ ಆಗೂ ಮಾಡ್ತೀನಿ. ನಾನ್ ಬೂಸ್ಟ್ ಮಾಡಿದ್ರೆ ಮಾತ್ರನೇ ಇರೋದೇನಾಗತ್ತೆ? ಅವನ್ಗೆ ಮಲ್ಟಿಪ್ಲೈ ಆಗತ್ತೆ. ಮಲ್ಟಿಪ್ಲೈ ಆದ್ರೆ ಅವ್ನು ಏನಾಗ್ತಾನೆ? ರಿಚ್ ಆಗ್ತಾನೆ. ಅದರ ಪರಿಣಾಮ ಅವನ್ಗೆ ಅವನ ಲೈಫಲ್ಲಿ ಕಾಣಕ್ ಸ್ಟಾರ್ಟ್ ಮಾಡುತ್ತೆ. ಯಾವ್ದ್ರಲ್ಲಿ ಪುಷ್ ಮಾಡ್ತೀನೋ ಅದರ ಪರಿಣಾಮ ಅವನ ಲೈಫಲ್ಲಿ ಕಾಣುತ್ತೆ. ಎಲ್ಲ ಇದ್ದೀರಾ? ಯಾವ ಪವರ್ ಪುಷ್ ಮಾಡ್ಬೇಕು ನಮ್ಮನ್ನ ಇವತ್ತಿಂದ? ದೇವ್ರು ಯಾವ ಪವರ್ ಇಂದ ಪುಷ್ ಮಾಡ್ಬೇಕು ನಮ್ಮನ್ನ ಇವತ್ತಿಂದ?
ಯಾವ ಪವರಿಂದ ಪುಷ್ ಮಾಡ್ಬೇಕು ಹೇಳಿ? ರಿಚ್, ಸಿರಿತನದ ಪವರಿಂದ ದೇವ್ರು ನನ್ನ ಲೈಫ್ನ ಪುಷ್ ಮಾಡ್ಲಿ ಅಂತ. ಎಲ್ಲ ಬಾಯ್ಬಿಟ್ಟು ಹೇಳ್ರಿ, ಪುಷ್ ಮಾಡ್ಲಿ. ಆ ಸಿರಿತನದಿಂದ ನಮ್ಮ ಲೈಫ್ನ ಪುಷ್ ಮಾಡ್ಬೇಕು. ಸಿರಿತನದಿಂದ ದೇವ್ರು ನಮ್ಮ ಲೈಫ್ನ ಪುಷ್ ಮಾಡ್ಬೇಕು. ಯಾಕಂದ್ರೆ ನಮ್ಮನ್ನ ಬಡವರಾಗಿ ಮಾಡೋದು ಅವರೇ ಅನ್ಬೇಕಾದ್ರೆ, ನಮ್ಮನ್ನ ಶ್ರೀಮಂತರಾಗಿ ಮಾಡೋದು ಅವರೇ ಅನ್ಬೇಕಾದ್ರೆ, ಆ ಶ್ರೀಮಂತಿಕೆಯಿಂದ ದೇವ್ರು ಏನ್ ಮಾಡ್ಬೇಕು? ನಮ್ಮನ್ನ ಪುಷ್ ಮಾಡ್ಬೇಕು. ಹಲ್ಲೆಲೂಯ. ಎಷ್ಟು ನಂಬ್ತಾ ದೇವ್ರು ನಿಮ್ ಜೊತೆಗಿದ್ದಾರೆ ಅಂತ? ದೇವ್ರು ನಿಮ್ ಜೊತೆಗಿದ್ರೆ ದೇವ್ರು ನಿಮ್ಮನ್ನ ಶ್ರೀಮಂತಿಕೆಯಿಂದ ಪುಷ್ ಮಾಡ್ಲಿ ನಿಮ್ ಲೈಫ್. ಹಲ್ಲೆಲೂಯ. ಈ ತಿಂಗಳೆಲ್ಲ ದೇವ್ರು ನಿಮ್ಮನ್ನ ಏನ್ ಮಾಡ್ಲಿ? ಶ್ರೀಮಂತಿಕೆಯಿಂದ ಪುಷ್ ಮಾಡ್ಲಿ. ಈ ವರ್ಷ ಎಲ್ಲ ದೇವ್ರ ಏನ್ ಮಾಡ್ಬೇಕು? ಇವತ್ತಿಂದ ನಮ್ಮನ್ನ ಶ್ರೀಮಂತಿಕೆಯಿಂದ ಪುಷ್ ಮಾಡ್ಬೇಕು. ಹಲ್ಲೆಲೂಯ. ನಮ್ಮನ್ನ ಪುಷ್ ಮಾಡಿದಷ್ಟು ನಾವೇನಾಗ್ತಾ ಇರ್ತೀವಿ? ಮಲ್ಟಿಪ್ಲೈ ಆಗ್ತಾ ಹೋಗ್ತೇವೆ, ಅಭಿವೃದ್ಧಿ ಆಗ್ತಾ ಹೋಗ್ತೀವಿ. ಎಷ್ಟು ನಂಬ್ತಾ ಇದ್ದೀರ? ದೇವ್ರ ಒಂದು ಭಕ್ತಿನ ಪುಷ್ ಮಾಡಿದ್ರೆ ಆ ವ್ಯಕ್ತಿ ಏನಾಗ್ಬೇಕು? ಮುಂದೆ ಹೋಗ್ಬೇಕು, ರಿಚ್ ಆಗ್ಬೇಕು, ಮೇಲೆ ಬರ್ಬೇಕು. ಎರಡು ವಿಷಯ ನಡೀತಾನೆ ಇರ್ಬೇಕು ನಮ್ಮ ಲೈಫಲ್ಲಿ. ನಾವು ರಿಚ್ ಆಗ್ಬೇಕು, ಮೇಲೆ ಬರ್ಬೇಕು. ರಿಚ್ ಆಗ್ಬೇಕಂದ್ರೆ ಅರ್ಥ ಏನು? ಇರೋದೆಲ್ಲ ಅಭಿವೃದ್ಧಿ ಆಗ್ತಾ ಇರ್ಬೇಕು, ಅಭಿವೃದ್ಧಿ ಆಗ್ತಾ ಮೇಲೆ ಹೋಗ್ತಾ ಇರ್ಬೇಕು. ಎಲ್ಲ ಹೇಳಿ, ಇರೋದೆಲ್ಲ ಅಭಿವೃದ್ಧಿ ಆಗ್ಬೇಕು, ಅಭಿವೃದ್ಧಿ ಆಗ್ತಾ ಮೇಲೆ ಬರ್ತಾ ಇರ್ಬೇಕು. ಬರೀ ಅಭಿವೃದ್ಧಿ ಆದ್ರೂ ಸಾಲದು, ಮೇಲೆ ಬರದೆ ಹೋದ್ರೆ ಇರೋದು ಖಾಲಿ ಆಗ್ಬಿಡುತ್ತೆ ನಿಮ್ಗೆ ಇರೋ ಜಾಗದಲ್ಲಿ. ನಮ್ಮ ಲೈಫಲ್ಲಿ ಏನಂದ್ರೆ ಅಭಿವೃದ್ಧಿ ಆಗ್ತೀವಿ, ಕಷ್ಟಪಟ್ಟು ಅಭಿವೃದ್ಧಿ ಆಗ್ತೀವಿ, ಹೆಂಗೋ ಮೇಲೆ ಬರ್ಬೇಕನ್ನೋ ಟೈಮಲ್ಲಿ ಏನಾಗ್ತೀವಿ? ಇರೋದೆಲ್ಲ ಖಾಲಿ ಮಾಡ್ಕೊಂತೀವಿ. ಎಲ್ಲ ಇದ್ದೀರಾ? ಅಭಿವೃದ್ಧಿ ಆಗ್ತಾ ಇದೀವಿ. ಆಕ್ಚುಲ್ ಆಗಿ ನಮ್ಮ ಸಭೆಯಲ್ಲಿ ನೀವೆಲ್ಲ ನೋಡ್ಬೇಕಾದ್ರೆ ನೀವೆಲ್ಲ ಅಭಿವೃದ್ಧಿ ಆಗ್ತಾ ಇದ್ದೀರಾ. ಆದ್ರೆ ಮೇಲೆ ಬರೋ ಸ್ಟೇಜಲ್ಲಿ ಇರೋದು ಖಾಲಿ ಮಾಡ್ಕೊಂಡು ಕೂತ್ಕೊಂತೀರ ವಾಪಸ್. ಇದು ನಡೀತಾ ಇರೋದು ನಿಮ್ ಸಮಸ್ಯೆ ನಿಮ್ ಲೈಫಲ್ಲಿ. ಆದ್ರೆ ಒಂದು ವ್ಯಕ್ತಿ ಯಾವಾಗ ಮೇಲೆ ಬರಲ್ವೋ ಇರೋದನ್ನ ಖಾಲಿ ಮಾಡ್ಕೊಂತಾನೆ ಇರೋ ಜಾಗದಲ್ಲಿ. ಈ ಎರಡು ವಿಷಯ ನಮ್ಮ ಲೈಫಲ್ಲಿ ನಡೀತಾನೆ ಇರ್ಬೇಕು. ಒಂದು ಅಭಿವೃದ್ಧಿ ಆಗ್ಬೇಕು, ಎರಡನೇದು ಅಭಿವೃದ್ಧಿ ಆಗಿದ ತಕ್ಷಣ ಒಂದ್ ಲೆವೆಲ್ ಮೇಲೆ ಬಂದ್ಬಿಡ್ಬೇಕು. ಅವಾಗ್ಲೇ ನಾವು ಇರೋದನ್ನ ಕಾಪಾಡ್ಕೊಳಕ್ ಆಗೋದು. ಹಲ್ಲೆಲೂಯ. ಎಷ್ಟು ಜನ ನಂಬ್ತಾ ಇದ್ದೀರಾ? ಅಭಿವೃದ್ಧಿ ಆಗ್ಬೇಕು, ಒಂದ್ ಲೆವೆಲ್ ಮೇಲೆ ಹೋಗ್ಬೇಕು. ಅಭಿವೃದ್ಧಿ ಆಗ್ಬೇಕು, ಒಂದ್ ಲೆವೆಲ್ ಮೇಲೆ ಬರ್ಬೇಕು. ಅಭಿವೃದ್ಧಿ ಆಗ್ಬೇಕು, ಒಂದ್ ಲೆವೆಲ್ ಮೇಲೆ ಬರ್ಬೇಕು. ಇವಾಗ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ ನೋಡ್ರಿ, ICU ನಲ್ಲಿ ಇರ್ತಾರೆ. ಹೋಗಿ ಏನಂತ ಕೇಳ್ತೀರಾ ನೀವು? ಏನಾದ್ರು ಇಂಪ್ರೂವ್ಮೆಂಟ್ ಇದೆಯಾ ಅಂತ ಕೇಳ್ತೀರಾ? ಏನಕ್ಕೆ? ಏನಕ್ಕೆ ಇಂಪ್ರೂವ್ಮೆಂಟ್, ಏನಕ್ಕೆ ಇಂಪ್ರೂವ್ಮೆಂಟ್ ಅಂತ ಕೇಳ್ತೀರಾ ಪ್ರಶ್ನೆ? ಆರೋಗ್ಯ ಜಾಸ್ತಿ ಆಗ್ತಾಯ್ತಾ? ಆರೋಗ್ಯ ಜಾಸ್ತಿ ಆದ್ರೇನೆಲ್ಲ ಹೊರಗಡೆ ಬರೋದು. ಯಾಕೆ ಬದುಕಿರುವಾಗ ಆರೋಗ್ಯ ಜಾಸ್ತಿ ಆಗ್ಬೇಕಂತ ಯಾಕೆ ಎಕ್ಸ್ಪೆಕ್ಟ್ ಮಾಡಲ್ಲ ನಾವು? ICU ಅಲ್ಲಿ ಇದ್ಬೇಕಾದ್ರೆ ಮಾತ್ರ ಆರೋಗ್ಯ ಜಾಸ್ತಿ ಆಗ್ಲಿ ಅನ್ನೋದಾ? ಅವಾಗ್ಲೇ ಕಾನ್ಶಿಯಸ್ನೆಸ್ ಬರೋದು ನಮ್ಗೆ. ಒಂದ್ ಮನುಷ್ಯನ್ಗೆ ದುಡ್ಡಿನ ಒಂದು ವ್ಯಾಲ್ಯೂ ಯಾವಾಗ ಗೊತ್ತಾಗತ್ತೆ ಹೇಳ್ರಿ? ಸಾಲದಲ್ಲಿ ಸಿಗಾಕೊಂಡು ಮನೆ ಸುತ್ತಲೂ ಸಾಲದವ್ರು ನಿಂತ್ಕೊಬೇಕಾದ್ರೆ ದುಡ್ಡಲ್ಲೂ ಜಾಸ್ತಿ ಆಗ್ಬೇಕು ನಾನು ಅಂತ ಅವಾಗ್ಲೇ ಕಾನ್ಶಿಯಸ್ನೆಸ್ ಬರೋದು. ಇರ್ಬೇಕಾದ್ರೆ ಇದನ್ನ ಉಪಯೋಗ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಅಂತ ಮಾತ್ರ ಆಲೋಚನೆ ಮಾಡಲ್ಲ. ಇರೋದೆಲ್ಲ ಖಾಲಿ ಆಗ್ಬೇಕಾದ್ರೆ, ಖಾಲಿ ಆಗಿ ಅಲ್ಲಿ ಸಿಗಾಕೊಂಡಾಗ ಮಾತ್ರನೇ ಅವನ್ಗೆ ಅರ್ಥ ಆಗೋದು, ಏನು ಖಾಲಿ ಆಯ್ತು, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾಯ್ತು ಅಂತ. ಯಾವುದು ಜಾಸ್ತಿ ಆಗಲ್ವೋ ಅದ್ರಲ್ಲಿ ನಾವೇನಾಗ್ತೀವಿ ಹೇಳ್ರಿ? ಬಡವರಾಗಿ. ಲಾಸ್ಟ್ಗೆ ICU ಅಲ್ಲಿ ಇರೋರಿಗೆ ಆರೋಗ್ಯ ಜಾಸ್ತಿ ಆಗದೆ ಹೋದ್ರೆ, ಇಂಪ್ರೂವ್ಮೆಂಟ್ ಆಗದೆ ಹೋದ್ರೆ ಡಾಕ್ಟರ್ ಬಂದು ಏನ್ ಹೇಳ್ತಾರೆ? ಐ ಆಮ್ ಸಾರಿ, ನಾವೇನ್ ಮಾಡಕ್ಕಾಗಲ್ಲ. ನಾವು ಹಂಗೆ ಹೇಳ್ತೀವಿ, ನಿಮ್ ಪಾಸ್ಟರ್ ಹಂಗೆ ಹೇಳ್ಬೇಕು. ಇವಾಗ ನೀವು ನಿಮ್ಮ ಸಂತೋಷದಲ್ಲಿ, ನಿಮ್ಮ ನೆಮ್ಮದಿಯಲ್ಲಿ, ನಿಮ್ಮ ಸಮಾಧಾನದಲ್ಲಿ ಡೆವಲಪ್ಮೆಂಟ್ ಇಲ್ಲದೆ ಹೋದ್ರೆ ನಾವೇನ್ ಹೇಳ್ಬೇಕು? ವಿ ಆರ್ ಸಾರಿ, ನಾವೇನ್ ಮಾಡಕ್ಕಾಗಲ್ಲ, ನಿಮ್ಗೆ ದೇವ್ರು ಬಿಟ್ಟಿದ್ದು. ವಾರ ವಾರ ಬರ್ತಾ ಇದ್ದೀರಾ, ಪ್ರಾರ್ಥನೆಗಳಿಗೆ ಬರ್ತಾ ಇದ್ದೀರಾ, ಎಲ್ಲ ಬರ್ತಾ ಇದ್ದೀರಾ, ಆದ್ರೆ ಡೆವಲಪ್ಮೆಂಟ್ ಇಲ್ಲ ಅಂದ್ರೆ ಐ ಆಮ್ ಸಾರಿ. ಯಾಕೆ ಫೈಟ್ ಮಾಡ್ಬೇಕಾಗಿರೋದು ಯಾರು? ನೀವೇ. ನಿಮಗೆ ಮೈಂಡ್ ಸೆಟ್ ಇಲ್ಲ, ನಿಮಗೆ ಆಲೋಚನೆ ಇಲ್ಲ. ಇನ್ ನಾವೇನ್ ಮಾಡೋಣ? ವಿ ಆರ್ ಸಾರಿ. ಎಲ್ಲ ಇದ್ದೀರಾ? ಕೇಳಿಸ್ತದ್ಯಾ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ. ನಿಮ್ದು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ವಿ ಆರ್ ಸಾರಿ. ನಿಮ್ ಲೈಫ್ ಏನಾಗ್ಬೇಕು ಹೇಳ್ರಿ? ಇಂಪ್ರೂವ್ ಆಗ್ಬೇಕು, ಮೇಲೆ ಬರ್ತಾ ಇರ್ಬೇಕು, ಮಲ್ಟಿಪ್ಲೈ ಆಗ್ತಾ ಇರ್ಬೇಕು. ಅವಾಗ್ಲೇ ನಾವು ಉಸಿರಾಡ್ಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿರಕ್ ಸಾಧ್ಯ. ಹಲ್ಲೆಲೂಯಾ. ದೇವ್ರು ನಂಬಿರೋ ನಾವು ಒಂದ್ ಅರ್ಥ ಮಾಡ್ಕೊಳ್ಳಿ, ಕೆಳಗ್ ಮಾತ್ರ
ಹೋಗ್ಲೇಬಾರದು. ಯಾಕಂದ್ರೆ ಕೆಳಗೆ ಹೋಗೋದು ದೇವರ ಚಿತ್ತ ಅಲ್ಲ, ಕೆಳಗಡೆರನ್ನು ಮೇಲ್ಗಡೆ ಬರೋದೇ ದೇವರ ಚಿತ್ತ. ಹಲ್ಲೆಲೂಯ. ಆದ್ರೆ ದೇವ್ರನ್ನ ನಂಬಿರೋ ನಾವು ಹಂಗೆ ಕೆಳಗಡೆನೆ ಇದ್ರೆ ನಾವು ದೇವ್ರಿಗೆ ಮಾಡ್ತಾ ಇರೋಂತ ಅವಮಾನ. ಯಾಕೆ? ನಮಗ್ ಫೈಟ್ ಮಾಡಕ್ಕೆ ಅಲ್ಲಿಂದ ಮನ್ಸಿಲ್ಲ, ದೇವರ ಮೆಚ್ಚುವಂತ ಮನ್ಸಿಲ್ಲ, ದೇವ್ರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳುವಂತ ಮನ್ಸು ಇಲ್ಲ. ಬರೀ ದುಡ್ಡಿಂದನೇ ಎಲ್ಲಾನ ಫೈಟ್ ಮಾಡ್ಬೇಕು ಅನ್ಕಂತೀವಿ. ದುಡ್ಡಿಂದ ಫೈಟ್ ಮಾಡೋದಲ್ಲ ಅದು. ದುಡ್ಡಿಂದ ಆರೋಗ್ಯವನ್ನ ಕೊಂಡ್ಕೊಳಕ್ಕೆ ಆಗಲ್ಲ, ದುಡ್ಡಿಂದ ಸಮಾಧಾನವನ್ನ ಕೊಂಡ್ಕೊಳಕ್ಕೆ ಆಗಲ್ಲ. ಒಂದ್ ವೇಳೆ ಕೊಂಡ್ಕೊಂಡ್ರು ನೋಡ್, ಅದು ಟೆಂಪರರಿ ಪರ್ಪಸ್, 2 ದಿವಸ 3 ದಿವಸ ಅಷ್ಟೇನೆ. ದುಡ್ಡು ಖಾಲಿ ಆಗಿದ ಅಷ್ಟೇನೆ ಸಮಾಧಾನ ಏನಾಗುತ್ತೆ? ಖಾಲಿಯಾಗಿ ಹೋಗುತ್ತೆ. ಇವತ್ತು ವಿಶ್ವಾಸಿಗಳಾಗಿರೋ ನಾವು ಏನಾಗ್ಬೇಕು ಹೇಳ್ರಿ? ಎನರ್ಜಿ ಸಾಲ್ತಾ ಇಲ್ಲ. ನೀವು ಬಾಯ್ ಬಿಟ್ಟು ಹೇಳ್ರಲ್ಲ, ನಿಮ್ಗೆ ನಡಿಬೇಕಾಗಿರೋದು ನಿಮ್ಮನ್ನ ಬಾಯ್ ಬಿಟ್ಟು ಹೇಳಕ್ ಆಗಿಲ್ಲ ಅಂದ್ರೆ ಹೆಂಗತ್ತೆ? ರಿಚ್ ಏನು? ರಿಚ್ ಅಂದ್ರೆ ಅರ್ಥ ಏನು? ಇರೋದು ಜಾಸ್ತಿ ಆಗೋದು, ಇರೋದು ಜಾಸ್ತಿ ಆಗೋದನ್ನ ಹಿಡ್ಕೊಂಡು ಮೇಲೆ ಬರೋದು. ಇರೋದು ಜಾಸ್ತಿ ಆಗೋದು, ಜಾಸ್ತಿ ಆಗಿದ್ದನ್ನ ಹಿಡ್ಕೊಂಡು ಮೇಲೆ ಬರೋದು. ಒಬ್ಬ ವ್ಯಕ್ತಿನ ದೇವರು ರಿಚ್ ಆಗಿ ಮಾರ್ಪಡಿಸ್ರೆ ಈ ತರ ಅವ್ನ ಲೈಫ್ ಕಾಣಲ್ಪಡ್ಬೇಕು. ಹಲ್ಲೆಲೂಯಾ. ಸೊ ಇವತ್ತಿಂದ ನೀವ್ ಹೆಂಗ್ ಕಾಣಿಸ್ಬೇಕು ನಿಮ್ ಲೈಫ್? ನಾವು ರಿಚ್ ಆಗಿದ್ದೀವಿ ಅಂದ್ರೆ ಅರ್ಥ ಏನು? ಇರೋದೆಲ್ಲ ಜಾಸ್ತಿ ಆಗ್ತಾ ಇದೆ, ನಾನು ಮೇಲೆ ಹೋಯ್ತಾ ಇದ್ದೀನಿ. ಇದು ಡೆಫಿನೇಷನ್ ಆಕ್ಚುಲ್ ಆಗಿ. ಯಾರನ್ನ ಬಂದ್ರು ಫುಲ್ಲು ಗೋಲ್ಡ್ ಗೀಲ್ಡ್ ಎಲ್ಲ ಹಾಕೊಂಡು ಹಿಂಗ್ ಬಂದು ನಿಂತ್ಕೊಂಡ್ರು ಅದು ರಿಚ್ ಅಲ್ಲ. ಅವ್ನು ಕುಡ್ದು ಎಲ್ಲ ಓಲಗಳಾಗಿರುತ್ತೆ. ಈಸ್ ವೆರಿ ಪೂರ್. ಯಾರವನು? ನೋಡಕ್ ಮಾತ್ರ ರಿಚ್ಚು, ಬಟ್ ಒಳಗಡೆ ಎಲ್ಲ ಏನು? ವೆರಿ ಪೂರ್. ಆರೋಗ್ಯದಲ್ಲಿ ವೆರಿ ಪೂರ್. ಹಂಗೆಲ್ಲ ಹಾಕ ಬಂದ್ಬಿಟ್ಟು ಆರೋಗ್ಯ ಬಂದ್ಬಿಡ್ತದ? ಬರಲ್ಲ. ನಾವ್ ಏನ್ ಮಾಡ್ತಾ ಇದೀವಿ? ನಮ್ ಮೋಟಿವೇಶನ್ ಯಾವ್ದ್ರಿಂದ ತಗೊಂತಾ ಇದೀವಿ? ಕಣ್ಣು ಕಾಣೋದ್ರಿಂದ ಮೋಟಿವೇಶನ್ ತಗೊಂತಾ ಇದೀವಿ. ಇಲ್ಲ, ರಿಚ್ ಅನ್ನೋದು ಕಣ್ಣು ಕಾಣೋದಲ್ಲ. ಕಣ್ಣು ಕಾಣದಿರ ನಮ್ಮನ್ನ ಪವರ್ ಅಪ್ ಮಾಡುತ್ತೆ ನೋಡ್ರಿ, ನಮ್ಮನ್ನು ಮಲ್ಟಿಪ್ಲೈ ಆಗತ್ತಾರ, ಅದು ರಿಚ್. ಹಲ್ಲೆಲೂಯ. ಸೊ ಆ ಪವರ್ ಇಂದ ಪುಷ್ ಮಾಡೋ ದೇವರು ನಮ್ಮೊಳಗಡೆ ಇದ್ದಾರೆ. ಹಲ್ಲೆಲೂಯ. ನಮ್ಮೊಳಗಡೆ ಯಾರಿದ್ದಾರೆ? ಆ ರಿಚ್ನೆಸ್ ಇಂದ ನಮ್ಮನ್ನ ಪುಷ್ ಮಾಡೋ ದೇವರು ನಮ್ಮೊಳಗಡೆ ಇದ್ದಾರೆ. ಸೊ ಇವತ್ತು ನಾವು ಪುಷ್ ಮಾಡಿಸ್ಕೊಬೇಕು ಅವ್ರ ಕೈಯಲ್ಲಿ, ಮುಂದ್ಗಡೆ ಹೋಗ್ಬೇಕು, ನಾವು ತಳ್ಬೇಕು. ನೋಡಿದ್ದನ್ನೇ ವರ್ಷ ನೋಡ್ಕೊಂಡು ಇರಬಾರ್ದು. ನೋಡಿದ್ದೇ ಕಾಯಿಲೆಗಳು ನೋಡ್ಕೊಂಡು, ನೋಡಿದ್ದೇ ಮೈಕೈ ನೋವುಗಳು ನೋಡ್ಕೊಂಡು, ನೋಡಿದ್ದೇ ತಲೆನೋವುಗಳು ನೋಡ್ಕೊಂಡು, ಎಷ್ಟು ವರ್ಷ ನೋಡಿದ್ದೆ ನೋಡ್ಕೊಂಡು, ಈ ವರ್ಷ ನೋಡಿದ ನೋವುಗಳು ಬರೋ ವರ್ಷ ಬೇರೆ ಚೇಂಜ್ ಆಗೋದ್ ಬೇಡವಾ? ಅದೇ ಕಾಲ್ ನೋವೇ, ಅದೇ ತಲೆನೋವೇ, ಅದೇ ಬೆನ್ನೋವೇ ಈ ವರ್ಷ ಬಂದಿದ್ದೆ ಬರೋ ವರ್ಷ ಬರ್ತವೆ. ಏನ್ ವೆಕೇಶನ್ ಬಂದು ಹೋಯ್ತಾವ ಅವು ವರ್ಷ? ವರ್ಷ ಒಂದ್ ಟೈಮ್ ಪೀರಿಯಡ್ ಬಂದ್ಬಿಟ್ಟು ನಾವು ಆತರ ಇರಬಾರ್ದು. ನಾವು ಒಂದ್ ಸಮಸ್ಯೆ ನೋಡಿದನ್ನ ಆ ಸಮಸ್ಯೆ ಇನ್ನೊಂದ್ಸರಿ ನಮ್ ಕಣ್ಣಿಗೆ ಕಾಣಿಸ್ಬಾರ್ದು. ಹಲ್ಲೆಲೂಯಾ. ಇವತ್ ನೋಡಿದ ಸಮಸ್ಯೆ ಮತ್ತೆ ನಮ್ ಕಣ್ಣಿಗೆ ಕಾಣಿಸ್ಬಾರ್ದು. ಎಲ್ಲ ಬಾಯ್ಬಿಟ್ಟು ಹೇಳ್ರಿ, ಇವತ್ ನೋಡಿ ಸಮಸ್ಯೆ ಮತ್ತೆ ನಮ್ ಕಣ್ಣಿಗೆ ಕಾಣಿಸಲೇಬಾರ್ದು. ಹಲ್ಲೆಲೂಯಾ. ಕಾಣಿಸ್ಬಾರ್ದು ಅಂದ್ರೆ ಅರ್ಥ ಏನು? ನಾವು ಆ ಲೆವೆಲ್ ಇಲ್ಲ, ಮುಂದೆ ಹೋಗಿ ಮೇಲ್ಕ್ ಹೋಗ್ಬಿಟ್ಟಿದೀವಿ. ಆ ಕಣ್ಣಿಗೆ ಕಾಣಿಸ್ದಾರ ಮಾಯ ಆಗ್ಬಿಟ್ಟಿದೀವಿ ನಾವು ಆ ಲೆವೆಲ್ ಇಂದಾನೆ. ಹಲ್ಲೆಲೂಯಾ. ಹೋಗೋಣ ಮುಂದೆ. ಯೋಬನು ಬರೆದ ಪುಸ್ತಕ, ಅದಕ್ಕೆ ಮುಂಚೆ 2 ಸಾಮ್ಯಲ ಓದ್ರಿ. 2 ಸಾಮ್ಯಲ 12ನೇ ಅಧ್ಯಾಯ 2ನೇ ವಾಕ್ಯ. 12ನೇ ಅಧ್ಯಾಯ 2ನೇ ವಾಕ್ಯ. ಇನ್ನು ಮುಂದೆ ಇವನೇ ನಿಮ್ಮನ್ನು ನಡೆಸುವವನು. ಇಲ್ಲ 12ನೇ ಅಧ್ಯಾಯ 2ನೇ ವಾಕ್ಯ. 12:2. ಏನಂತೆ?
ಐಶ್ವರ್ಯವಂತನಿಗೆ ಹಾ. ಬಹಳ ಕುರಿಗಳಿದ್ದವು. ಐಶ್ವರ್ಯವಂತನಿಗೆ ಏನಂತೆ? ಬಹಳ ಕುರಿಗಳಿದ್ದವು. ಬಹಳ ಕುರಿ. ಐಶ್ವರ್ಯವಂತನಿಗೆ ಬಹಳ ಕುರಿಗಳಿದ್ದದಲ್ಲ, ಬಹಳ ಇದ್ದದ್ರಿಂದನೇ ಅವನೇನಾಗಿರೋದು? ಐಶ್ವರ್ಯವಂತ. ಐಶ್ವರ್ಯವಂತನಾಗಿರೋದು. ಬಡವನ್ ಏನಕ್ಕೆ ಬಡವನಾಗಿದ್ದಾನೆ? ಒಂದು ಕುರಿಮರಿಯ ಒಂದೇ ಹೊರತು ಒಂದ್ ಕುರಿ ಮರಿ ಬೇರೇನೂ ಇರೋದಕ್ಕೆ, ಇರಲಿಲ್ಲ. ಒಂದೇ ಒಂದ್ ಕುರಿ ಮರಿ ಇರೋದಕ್ಕೆ ಅವನೇನಾಗಿದ್ದಾನೆ? ಬಡವನಾಗಿದ್ದಾನೆ. ಎಲ್ಲ ಕೇಳಿಸ್ತಿದ್ಯಾ? ಬಹಳ ಕುರಿಮರಿ ಮಲ್ಟಿಪ್ಲೈ ಆದ್ರೆ ಅವ್ರಿಗೆ ಹೆಸರು ಏನು? ಐಶ್ವರ್ಯ. ಒಂದೇ ಒಂದ್ ಕುರಿ ಮರಿ ಇಟ್ಕೊಂಡಿದ್ರೆ ಅವನಿಗೆ ಅರ್ಥ ಏನು? ಅಂದ್ರೆ ಡೆಫಿನೆಟ್ ಅರ್ಥ ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಆಗದೆ ಹೋದ್ರೆ ಬಡವ, ಮಲ್ಟಿಪ್ಲೈ ಆದ್ರೆ ಶ್ರೀಮಂತ. ಇವಂದ್ ಅರ್ಥ ಮಾಡ್ಕೊಳ್ರಿ. ಏರ್ಪೋರ್ಟ್ ಕಡೆ ಎಲ್ಲ, ಏರ್ಪೋರ್ಟ್ ಈ ಕಡೆ ನೈಸ್ ರೋಡ್ ಕಡೆಲ್ಲ ಅವಾಗ ಲ್ಯಾಂಡ್ ಇದ್ದವ್ರು, ವ್ಯವಸಾಯ ಮಾಡೋರೆಲ್ಲ ಏನ್ ಮಾಡಿದ್ರು? ಮಾರ್ಕೊಂಡ್ಬಿಟ್ಟು ಏನಾಗ್ಬಿಟ್ರು? ಶ್ರೀಮಂತರಾಗ್ಬಿಟ್ರು, ಪ್ರಾಪರ್ಟಿ ಮಾಡ್ಕೊಂಡ್ಬಿಟ್ರು, ಎಲ್ಲ ರಿಚ್ ಆಗ್ಬಿಟ್ರು. ಅದ್ರಲ್ಲಿ ಕೆಲವೊಬ್ರು ಖಾಲಿ ಮಾಡ್ಕೊಂಡು ಮತ್ತೆ ವ್ಯವಸಾಯ ಮಾಡಕ್ ಆಗದೆ ಹೆಂಗ್ ಮಾಡ್ಕೊಂಡ್ಬಿಟ್ಟಾರೆ. ಅಂದ್ರೆ ಯಾವಾಗ ಪಡ್ಕೊಂಡು ನಾವು ಒಂದ್ ಲೆವೆಲ್ ಮೇಲಕ್ಕೆ ಹೋಗಲ್ವೋ, ರಿಚ್ ಆದಾಗ, ಮಲ್ಟಿಪ್ಲೈ ಆದಾಗ ನಾವೇನಾಗ್ಬೇಕು ಹೇಳ್ರಿ? ಒಂದ್ ಲೆವೆಲ್ ಮೇಲಕ್ಕೆ ಹೋಗ್ಬೇಕು. ಒಂದ್ ಲೆವೆಲ್ ಮೇಲಕ್ಕೆ ಹೋಗದೆ ಹೋದ್ರೆ, ಇರೋದು ಖಾಲಿ ಆದ್ರೆ, ನಾವ್ ಮುಂದಿನ ಹಿಂದೆ ಇದ್ದಿದ್ದಕ್ಕಿಂತ ವರ್ಸ್ಟ್ ಆಗಿ ಮಾಡ್ಬಿಡ್ತೀವಿ ನಾವು. ಹಿಂದೆ ಹೆಂಗಿದ್ವೋ ಅದಕ್ಕಿಂತ ಹೆಂಗಿರತ್ ನಮ್ ಲೈಫು? ವರ್ಸ್ಟ್ ಆಗಿರತ್ತೆ. ಯಾಕೆ? ಹಿಂದೆ ಇದ್ದಿದ್ದು ಇಲ್ಲ, ಇವಾಗ ಇರೋದು ಇಲ್ಲ, ಮುಂದೆ ಲೈಫ್ ಏನು ಗೊತ್ತಿಲ್ಲ. ಸೊ ರಿಚ್ ಮ್ಯಾನ್, ಅವನು ಐಶ್ವರ್ಯವಂತನಿಗೆ ಏನಿತ್ತಂತೆ? ಬಹಳ ಕುರಿ. ಬಡವನಿಗೆ ಏನಿತ್ತಂತೆ? ಇವ್ರಿಬ್ರಿಗೆ ಏನಕ್ಕೆ ಡೆಫಿನೇಷನ್ ಕೊಟ್ಟಿರೋದು? ಇವನು ಬಡವ, ಇವನು ಐಶ್ವರ್ಯವಂತ, ಏನು ಡೆಫಿನೇಷನ್? ಇವನ ಹತ್ರ ಇರೋದನ್ನು ಕುರಿನೇ, ಅವನ ಹತ್ರ ಇರೋದು ಕುರಿನೇ. ಇವರು ವಿಶ್ವಾಸಿನೇ, ಅವರು ವಿಶ್ವಾಸಿನೇ. ಅವ್ರು ಮಲ್ಟಿಪ್ಲೈ ಆಗ್ತವ್ರೆ, ಇವ್ರೇನಕ್ಕೆ ಆಗ್ತಾ ಇಲ್ಲ? ಯಾವ್ದ್ರಲ್ಲಿ ನಾವು ಮಲ್ಟಿಪ್ಲೈ ಆಗಲ್ವೋ ದೇವ್ರ ಏನ್ ಮಾಡ್ತಾರೆ? ಒಂದ್ ಕುರಿ ಇಟ್ಕೊಂಡು, ಬೇಷ್ ಮಗನೇ, ಸೂಪರ್, ಒಂದೇ ಒಂದ್ ಕುರಿ ಇಟ್ಕೊಂಡಿದ್ಯಾ, ಸೂಪರ್ ಅಂತಾರ. ತಾಲಂತಗಳು ಮಾತಾಡ್ಬೇಕಾದ್ರೆ ಒಂದೇ ಒಂದ್ ತಾಲಂತ ಇಟ್ಕೊಂಡು ಬಚ್ಚಿಕ್ತ ನೋಡ್ರಿ ಒಬ್ಬ. ಏನ್ ಮಾಡ್ತಾವ ಅಂತ ಕಿತ್ಕೊಂಡು, ಯಾರು ಕೊಟ್ರು? ಫಸ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾನೆ ಮಲ್ಟಿಪ್ಲೈ ಮಾಡೋದ್ರಲ್ಲಿ, ಯಾರು ಫಸ್ಟ್ ಪೊಸಿಷನ್ ಅಲ್ಲಿ ಅವ್ನು ನೋಡ್ರಿ, ಅವನು ಕೊಟ್ರು. ಯಾರಿಗೆ ದೇವ್ರು ಸಪೋರ್ಟ್ ಮಾಡ್ತಾರೆ ಹಂಗಾದ್ರೆ? ಒಂದೇ ಒಂದಿರೋನ್ಗ ಎಷ್ಟು ವರ್ಷ ಅಂತ ದೇವ್ರೇ ನನ್ನ ಹತ್ರ ಒಂದೇ ಒಂದ್ ಐತಿ ಸ್ವಾಮಿ, ನನ್ನ ಹತ್ರ ಇರೋದು ಒಂದೇ ಒಂದ್ ಕುಕ್ಕರ್, ನನ್ನ ಹತ್ರ ಇರೋದು ಒಂದೇ ಒಂದ್ ಬಟ್ಟೆ, ಇದು ಬಿಟ್ರೆ ನನ್ನ ಲೈಫಲ್ಲಿ ಏನಿಲ್ಲ. ಎಷ್ಟು ವರ್ಷ ಮಾಡಿದ್ದೆ ಪ್ರಾರ್ಥನೆ ಮಾಡ್ತೀರಾ ಈ ತರ? ಮುಂದೆ ಹೋಗೋದ್ ಬೇಡವಾ? ನಾವು ಮೇಲೆ ಬರೋದ್ ಬೇಡವಾ? ದೇವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಹೇಳ್ರಿ? ಮಲ್ಟಿಪ್ಲೈ ಆಗೋನು. ಮಲ್ಟಿಪ್ಲೈ ಆಗೋನ್ಗೆ ಹೆಸರು ಐಶ್ವರ್ಯವಂತ. ಅವ್ನ್ ಮಲ್ಟಿಪ್ಲೈ ಆಗದೆ ಹೋದ್ರೆ ಮಾಡುವ. ಅಂದ್ರೆ ನಾವು ಮಾಡೋ ಕ್ರಿಯೆಗಳು, ನಾವು ಬಾಳುವಂತ ಬದುಕು ನಮ್ಮ ಐಡೆಂಟಿಟಿನ ಏನ್ ಮಾಡುತ್ತೆ? ಡಿಫೈನ್ ಮಾಡುತ್ತೆ. ನೀವು ಜೀವಿಸುವಂತ ಜೀವನನೇ ನಿಮ್ಮ ಒಂದು ಗುರುತನ್ನ ತಗೊಂಡ್ ಬರುತ್ತೆ. ಇವಾಗ ಜನ ನಿಮ್ಮ ನೋಡಿ ಏನಂತಾರೆ? ಇಲ್ಲ ನಿಮ್ಮನ್ನ ನೋಡ್ಕೊಂಡು ನೀವೇ ಏನ್ ಅನ್ಕೊಂತ ಇದ್ದೀರಾ? ಏನ್ ಡೆಫಿನೇಷನ್ ಕೊಟ್ಕೊಂತೀರಾ ನಿಮಗೆ ನೀವೇ? ಎಲ್ಲ ಇಲ್ಲ ಇದ್ದೀರಾ? ಕೇಳಿಸ್ತಾ ಇದ್ಯಾ? ನಿಮಗೆ ನೀವೇ ಏನನ್ನ ಡೆಫಿನೇಷನ್ ಕೊಡ್ತೀರಾ? ಮೈ ಎಲ್ಲ ಕಾಯಿಲೆ ಇರೋನು, ಲೈಫ್ ಎಲ್ಲ ದುಃಖ ಇರೋನು, ಲೈಫ್ ಎಲ್ಲ ಕಣ್ಣೀರಿರೋನು, ಲೈಫಲ್ಲಿ ಮೇಲೆ ಬರ್ದೇ ಇರೋನು, ಏನ ಮಾಡಿದ್ರು ಚೆನ್ನಾಗ್ ಆಗದೆ ಇರೋನು. ಯಾವ ತರ ಡೆಫಿನೇಷನ್ ಕೊಟ್ಕೊಳಕಾಗತ್ತೆ ನಮ್ಮ ಲೈಫಲ್ಲಿ? ನಮ್ಮನ್ನ ನೋಡ್ಕೊಂಡು ನಾವು ಬುದ್ಧಿ ಕಲಿದೆ ಇರೋನು, ಹೇಳಿದ್ ಮಾತು ಕೇಳದೆ ಇರೋನು, ಮತ್ತೆ ಮತ್ತೆ ಅಳದಲ್ಲಿ ಬೀಳೋನು, ಇನ್ನೇನು ಡೆಫಿನೇಷನ್ ಕಟ್ಕೊಂತೀವಿ ನಮಗೆ ನಾವು? ನಮ್ಮ ಲೈಫೇ ನಮಗೊಂದು ಐಡೆಂಟಿಟಿ, ನಮ್ಮ ಗುರುತು. ನಾವು ಬದುಕುವಂತ ಬದುಕೆ
ನಾವು ಬಾಳ್ತಿರೋ ಜೀವನನೇ ನಮಗದು ಒಂದು ಗುರುತು, ಐಡೆಂಟಿಟಿ. ನಮ್ ಲೈಫೇ ನಮ್ಗೊಂದು ಆಧಾರ್ ಕಾರ್ಡ್ ಇದ್ದಂಗೆ. ದೇವರ ದೃಷ್ಟಿಯಲ್ಲಿ ನಮ್ ಲೈಫ್ ನೋಡಿದ್ರೆ ನಾವ್ ಯಾರಂತ ದೇವ್ರಿಗೆ ಗೊತ್ತಾಗತ್ತೆ. ನಮ್ ಲೈಫ್ ನೋಡಿದ್ರೆ ಸಾಕು, ಇವ್ನು ಮಲ್ಟಿಪ್ಲೈ ಆಗ್ತವನ ಇಲ್ವಾ. ಒಂದ್ ವೇಳೆ ದೇವರು ಇರೋದನ್ನ ಕಿತ್ಕೊಂಡು ಬೇರೆಯವ್ರು ಕೊಡಕ್ ಟ್ರೈ ಮಾಡೋದು ಅನ್ಕೊಳ್ಳಿ, ನಮ್ ಲೈಫ್ ಏನಾಗ್ಬೇಕು? ನೀನ್ ನೋಡಿ ನೋಡಿ ಸಾಕಾಯ್ತು, ನಿನಗೆ 2 ವರ್ಷ ಟೈಮ್ ಕೊಟ್ಟೆ, 3 ವರ್ಷ ಟೈಮ್ ಕೊಟ್ಟೆ, ಆದ್ರೂ ನೀನ್ ಏನ್ ಮಾಡ್ತಾ ಇಲ್ಲ, ನೀನು ಮಲ್ಟಿಪ್ಲೈ ಆಗ್ತಾ ಇಲ್ಲ, ನೀನ್ ಇರೋದ್ ಕೊಟ್ಬಿಡು ಅಂದ್ರೆ ಇರೋದನ್ನು ದೇವ್ರು ತಗೊಂಡ್ಬಿಟ್ರೆ ನಮ್ ಲೈಫ್ ಏನಾಗ್ಬೇಕು? ಇರೋದನ್ನ ದೇವ್ರು ಕಿತ್ಕೊಳಕ್ ಮುಂಚೆ ಇರೋದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋದು ನೋಡ್ಬೇಕು ನೀವು. ಅಲ್ಲೂಯ್ಯ. ದೇವ್ರು ಮಲ್ಟಿಪ್ಲೈ ಮಾಡ್ಕೊಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ, ಅದಕ್ಕೆ ಸೇರಿಸ್ತಾ ಇರ್ತಾರೆ. ಓ ಇವನ್ ಚೆನ್ನಾಗಿ ಮಾಡ್ತಾವನೆ, ಇವ್ನು ಚೆನ್ನಾಗಿ ಬದುಕ್ತಾವನೆ, ಚೆನ್ನಾಗಿ ಬಾಳ್ತಾವನೆ, ಇವ್ನು ಸಮಾಧಾನವಾಗವನೆ, ಇನ್ನೂ ಸಂತೋಷವಾಗವನೆ, ಇನ್ನೂ ನೆಮ್ಮದಿ ಆಗವನೆ, ಇನ್ನೂ ಆರೋಗ್ಯ ಆಗವನೆ, ಇವನಿಗೆ ಇನ್ನೂ ಸೇರಿಸ್ಬೇಕಂತ ಹೇಳ ಸೇರಿಸಿ ಏನ್ ಮಾಡ್ತಾರೆ, ಅವ್ನ ಲೈಫ್ ನ ನೆಕ್ಸ್ಟ್ ಲೆವೆಲ್ ದೇವ್ರು ತಗೊಂಡು ಹೋಗ್ತಾರೆ. ಹಲ್ಲೆಲೂಯಾ. ದೇವ್ರು ಸೇರಿಸಿದಾಗ ನಾವು ಏನ್ ಮಾಡ್ತೀವಿ, ಒಂದ್ ಲೆವೆಲ್ ಮೇಲಕ್ಕೆ ಹೋಗ್ತೀವಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾ ಇರೋದು? ಅಲ್ಲೊಬ್ಬ ರಿಚ್ ಮ್ಯಾನ್ ಇದ್ದಂತೆ, ಅವ್ನ್ ರಿಚ್ ಮ್ಯಾನ್ಗೆ ಏನಿತ್ತಂತೆ, ಬಹು ನಮ್ಮ ಡೆಫಿನೇಷನ್, ನಮ್ಮ ಲೈಫು ಬೇರೆಯವ್ರು ನೋಡಿ ಕಲಿಬಾರ್ದು. ನಾವು ನಮ್ ಲೈಫ್ ನೋಡಿ ದೇವ್ರ ಹತ್ರ ಕಲಿತಾ ಇರ್ಬೇಕು. ಅವ್ರ ಹತ್ರ ಇರೋದು ಮನೆನೆ, ನಮ್ಮ ಹತ್ರ ಇರೋದು ಮನೆ. ಅವ್ರ ಹತ್ರ ಇರೋದು ಗಾಡಿನೇ, ನಮ್ಮ ಹತ್ರ ಇರೋದು ಗಾಡಿನೇ. ಆದ್ರೆ ಉಪಯೋಗ ಮಾಡೋ ರೀತಿ ಇದೆ ನೋಡ್ರಿ. ಉಪಯೋಗ ಮಾಡ್ಕೊಂಡ್ ಮೇಲೆ ಬರ್ತಾ ಇದಾರೆ, ನಾವು ಉಪಯೋಗ ಮಾಡ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ಕೆಳಗೆ ಹೋಯ್ತಾ ಇದೀವಿ. ಇವತ್ ನೀವು ಉಪಯೋಗ ಮಾಡ್ಕೊಂಡು ಏನಾಗ್ಬೇಕು, ಅವನ್ ಕುರಿನ ಉಪಯೋಗ ಮಾಡ್ಕೊಂಡ ರಿಚ್ ಆದ, ಇವನು ಕುರಿನ ಉಪಯೋಗ ಮಾಡ್ಕೊಂಡ ಲಾಸ್ಟ್ ಕುಯ್ಯಕ್ಕೆ ಇಟ್ಕೊಂಡು ಗೊತ್ತಿಲ್ಲ ಬಿರಿಯಾನಿ ಮಾಡ್ಕೊಳಕ್ಕೆ. ಅದನ್ನ ಸಾಕಿದ್ ಬಿರಿಯಾನಿ ಮಾಡ್ಕೊಳಕ್ ಅನ್ಸುತ್ತೆ, ಮಲ್ಟಿಪ್ಲೈ ಮಾಡಕ್ಕಲ್ಲ. ಹಂಗಾದ್ರೆ ಬಡವ ಕುರಿ ಸಾಕದ್ ಏನಕ್ಕೆ, ಬಿರಿಯಾನಿ ಮಾಡ್ಕೊಳಕ್ಕೆ. ರಿಚ್ ಮ್ಯಾನ್ ಕುರಿ ಸಾಕೋದ್ ಏನಕ್ಕೆ, ಜಾಸ್ತಿ ಮಾಡಕ್ಕೆ, ದುಡ್ಡು ಮಾಡಕ್ಕೆ. ಇವನು ಕುರಿನ ಹೆಂಗ್ ತಿನ್ನೋಣ ಅಂತ ಯೋಚನೆ ಮಾಡ್ತಾ ಇರ್ತಾನೆ, ಇವನ್ ಕುರಿನ ಹೆಂಗೆ ಮಾರೋಣ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ನಮ್ ಪ್ರಾಬ್ಲಮ್ ಏನಂದ್ರೆ, ನಮ್ಮ ಹತ್ರ ಇರೋದನ್ನ ನಾವೇನ್ ಮಾಡ್ತಾ ಇದೀವಿ, ಕುಯ್ಕೊಂಡು ನಮ್ಮನ್ನೇ ತಿನ್ಕಂತ ಇದೀವಿ. ಇರೋದನ್ನ ಮಲ್ಟಿಪ್ಲೈ ಮಾಡ್ಕೊಳಕ್ ಪ್ರಯತ್ನನೇ ಪಡ್ತಾ ಇಲ್ಲ. ಸರಿ, ನಿಮ್ಗೆ ಯಾರೋ ಒಂದ್ ಮೇಕೆ ಕೊಟ್ರೆ ಅನ್ಕೊಳ್ಳಿ, ಏನ್ ಮಾಡ್ತೀರಾ? ಮನೇಲಿ ಇಟ್ಕೊಂಡು ಯಾವಾಗ ತಿನ್ನೋದು ಇದಂತ ಯೋಚನೆ ಮಾಡ್ತಾ ಇರ್ತೀರಾ. ಆ ಮೇಕೆ ನೋಡ್ದಾಗಲ್ಲ ನಿಮ್ಗೆ ಹೆಂಗ್ ಬರುತ್ತೆ ಮನ್ಸು? ಛೇ, ಚೆನ್ನಾಗೈತಿ, ಯಾವಾಗ ತಿಂತೀನೋ ಇದನ್ನ. ಅದೇ ಮಲ್ಟಿಪ್ಲೈ ಮಾಡೋನ್ ಕೊಡ್ರಿ ಮೇಕನ, ಅದನ್ನ ಇದನ್ನ ಹೆಂಗೆ ಮಲ್ಟಿಪ್ಲೈ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾವ. ಅವ್ನ್ ಮನೇಲಿ ಕುತ್ಕೊಂಡ್ರು ಈ ಮೇಕೆನ ಹೆಂಗ್ ಮಲ್ಟಿಪ್ಲೈ ಮಾಡೋದು, ಈ ಕುರಿನ ಹೆಂಗ್ ಮಲ್ಟಿಪ್ಲೈ ಮಾಡೋದು, ಮನೇಲಿ ಕುತ್ಕೊಂಡು ಅದೇ ಯೋಚನೆ ಮಾಡ್ತಾರೆ. ನಿಮ್ ಮನೇಲಿ ಕುತ್ಕೊಂಡು ಏನ್ ಯೋಚನೆ ಮಾಡ್ತೀರಾ? ಇದು ಕುಯ್ಕೊಂಡು ಯಾವ ಪೀಸ್ ತಿನ್ಲಿ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ನಮ್ ಯೋಚನೆ ನಮ್ ಲೈಫ್ ಡೈರೆಕ್ಷನ್ ಚೇಂಜ್ ಮಾಡ್ಬಿಟ್ಟಿದೆ. ನಾವ್ ಮಾಡೋ ಯೋಚನೆ ಎಲ್ಲ ನಮ್ಮ ಹತ್ರ ಇರೋದು ಖಾಲಿ ಮಾಡ್ಕೊಬೇಕನ್ನೋದೇ, ನಮ್ಮ ಹತ್ರ ಮಲ್ಟಿಪ್ಲೈ ಮಾಡ್ಕೊಬೇಕನ್ನೋದು ಯೋಚನೆ ನಮ್ಗೆ ಇಲ್ವೇ ಇಲ್ಲ. ಅದಕ್ಕೆ ದೇವ್ರು ನಮ್ಮನ್ನ ಪುಷ್ ಮಾಡಕ್ ಆಗ್ತಾ ಇಲ್ಲ. ನಮ್ಮನ್ನ ಪುಷ್ ಮಾಡಿದ್ರು ನಾವೇನ್ ಮಾಡ್ತೀವಿ, ಇರೋದನ್ನ ಖಾಲಿ ಮಾಡ್ಕೊಂತೀವಿ. ಯಾಕಂದ್ರೆ ನಮ್ ಮೆಂಟಾಲಿಟಿ, ನಮ್ ಮೈಂಡ್ ಸೆಟ್ ಏನು, ಇರೋದನ್ನ ಖಾಲಿ ಮಾಡ್ಕೊಳ್ಳೋದು. ಇರೋದನ್ನ ಖಾಲಿ ಮಾಡ್ಕೊಳ್ಳೋ ಮೈಂಡ್ ಸೆಟ್ ನಮ್ದು, ಮೆಂಟಾಲಿಟಿ ನಮ್ದು. ಪಕ್ಕದಲ್ಲಿ ಕೈ ಹೊಡಲಿ, ಇರೋದನ್ನ ಖಾಲಿ ಮಾಡ್ಕೊರಲ್ಲ ನೀವು, ಇರೋದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋರು ನೀವು. ಯಾರು ನೀವು? ಇರೋದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋರು. ಹಲ್ಲೆಲೂಯಾ. ಇರೋದನ್ನ ನಾವೇನು, ಜ್ಞಾನೋಕ್ತಿ 10ನೇ ಅಧ್ಯಾಯ 4ನೇ ವಾಕ್ಯ. ಜೋಲುಗೈ ದಾರಿದ್ರ್ಯ, ಚುರುಕುಗೈ
ಐಶ್ವರ್ಯ. ಏನಂತೆ? ಜೋಲುಗೈ ದಾರಿದ್ರ್ಯ. ಅಂದ್ರೆ ಅರ್ಥ ಏನು? ಸ್ಲಾಕ್, ಸ್ಲೋ ಆಗಿರೋದು. ಕೆಲಸ ಮಾಡಕ್ಕೆ ಸಪೋರ್ಟ್ ಮಾಡದೇ ಇರೋ ಕೈಗಳು, ಅಭಿವೃದ್ಧಿ ಆಗಕ್ಕೆ ಸಪೋರ್ಟ್ ಮಾಡದೇ ಇರೋ ಕೈಗಳು, ಮಲ್ಟಿಪ್ಲೈ ಆಗಕ್ಕೆ ಸಪೋರ್ಟ್ ಮಾಡದೇ ಇರೋ ಅಂತ ಕೈಗಳು. ಈ ತರ ಕೈ ಇರೋನ್ ಏನ್ ಮಾಡ್ತಾನಂತೆ? ದರಿದ್ರಲ್ಲಿರ್ತಾನೆ. ಅಂದ್ರೆ ಮಲ್ಟಿಪ್ಲೈ ಆಗಕ್ಕೆ ಪ್ರಯತ್ನ ಪಡದೇ ಇರೋನು ಹೆಂಗಿರ್ತಾನೆ? ದರಿದ್ರದಲ್ಲೇ ಇರ್ತಾನೆ. ಆದ್ರೆ ಚುರುಕು ಕೈ ಅಂದ್ರೆ ಅರ್ಥ ಏನು? ವರ್ಕ್ ಮಾಡೋನು, ಮಲ್ಟಿಪ್ಲೈ ಮಾಡ್ಕೊಳ್ಳೋಕೋಸ್ಕರ ಪ್ರಯತ್ನ ಪಡೋನು, ಅವನ್ ಹೆಂಗಿರ್ತಾನೆ ಅಂತ? ಐಶ್ವರ್ಯವಂತನಾಗಿರ್ತಾನೆ. ಮುಖ ನೋಡ್ಕೊಂಡು ಕೇಳ್ರಿ ಪಕ್ಕದಲ್ಲಿ, ಯಾಕೆ ನೀವು ಇನ್ನೂ ಬಡವರಾಗಿದ್ದೀರಾ? ಕೈ ತೋರಿಸಿ ಏನೇ ಬಡವರಾಗಿದ್ದೀರಾ? ಕೈ ತೋರಿಸಿ ಬಡವರಾಗಿದ್ದೀರಾ ಇನ್ನ? ಒಬ್ಬ ವ್ಯಕ್ತಿ ದರಿದ್ರದಲ್ಲೇ ಉಳ್ಕೊಳಕ್ ಕಾರಣ ಏನಂದ್ರೆ ಅವನ್ ಕೈ ಪ್ರಯಾಸದ ಮೂಲಕವಾಗಿ ಮಲ್ಟಿಪ್ಲೈ ಮಾಡಕ್ಕೆ ಪ್ರಯತ್ನನೇ ಪಟ್ಟಿಲ್ಲ. ನಿಮ್ ಕೈ ಪ್ರಯಾಸಗಳಲ್ಲಿ ನೀವೇನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡಕ್ಕೆ ನಿಮ್ ಕೈ ಚುರುಕಾಗಿರ್ಬೇಕು. ದೇವ್ರ ವಾಕ್ಯ ಹೇಳುತ್ತೆ, ನೀನ್ ಕೈ ಇಡುವಂತ ಕೆಲಸವನ್ನ ಏನ್ ಮಾಡ್ತೀನಿ? ಸಫಲಪಡಿಸಿ. ಆದ್ರೆ ನಮ್ ಕೈಯಲ್ಲಿ ಏನಿರ್ಬೇಕು ಹೇಳ್ರಿ? ಮುಟ್ಟಿದೆಲ್ಲ ಮಲ್ಟಿಪ್ಲೈ ಆಗ್ತೈತಾ? ಇಲ್ಲ ಇರೋದೆಲ್ಲ ಖಾಲಿ ಆಗ್ತೈತಾ? ಎಲ್ಲ ಇದ್ದೀರಾ? ಇರೋದೆಲ್ಲ ಖಾಲಿ ಆಗ್ತೈತಾ ನಿಮ್ ಕೈಯಲ್ಲಿ? ನಿಮ್ ಕೈಯಲ್ಲಿ ಏನಿರ್ಬೇಕು ಹೇಳ್ರಿ? ಸಫಲತೆ ಇರ್ಬೇಕು ನಿಮ್ ಕೈಯಲ್ಲಿ. ಅದನ್ನ ಯಾರು ಹೇಳಿದ್ದು ಮಾತನ್ನ? ದೇವ್ರು. ನೀನು ಕೈ ಇಡುವಂತ ಎಲ್ಲಾ ಕೆಲಸವನ್ನ ಸಫಲಪಡಿಸಿ. ಅಂದ್ರೆ ದೇವ್ರು ಏನ್ ಮಾಡ್ತಾ ಇದಾರೆ? ನಮ್ ಕೈ ಹಿಂದೆಗಡೆನು ಒಂದ್ ಪವರ್ ಪುಷ್ ಮಾಡ್ತಾ ಇದಾರೆ. ಆ ಪವರ್ ಹೆಸರೇನು? ಸಫಲತೆ. ನಮ್ ಲೈಫ್ ಹಿಂದ್ಗಡೆ ರಿಚಸ್ ಇರ್ಬೇಕು. ನಮ್ ಕೈ ಹಿಂದ್ಗಡೆ ಏನಿರ್ಬೇಕು? ಸಫಲತೆ ಇರ್ಬೇಕು. ಇಲ್ಲೆಲ್ಲಿ ನಮ್ ಲೈಫಲ್ಲಿ ರಿಚಸ್ ಇಲ್ಲ, ನಾವ್ ಮಾಡೋ ಕೆಲ್ಸಲ್ಲೂ ಗಾಳಿ ಇಲ್ದಿರ ಟ್ಯೂಬ್ ತರ. ನಾವೇ ಡೌಟ್ ಅಲ್ಲಿ ಇದೀವಿ, ಈ ಟ್ಯೂಬ್ ಚೆನ್ನಾಗೈತಾ ಚೆನ್ನಾಗಿಲ್ವಾ ಅಂತ. ಗಾಳಿ ಹೊಡೆದ್ರೇನೆ ಗೊತ್ತಾಗೋದು ಟ್ಯೂಬ್ ಚೆನ್ನಾಗೈತಾ ಅಂತ, ಪಂಚರ್ ಆಗೈತಾ ಇಲ್ವಾ ಅಂತ. ನಮ್ ಲೈಫ್ ಪಂಚರ್ ಆಗೈತಾ ಇಲ್ಲ ಅಂತ ನಮ್ಗೆ ಕ್ಲಾರಿಟಿ ಇಲ್ಲ. ಸ್ವಲ್ಪ ಪಂಚರ್ ಹಾಕೊಳ್ಳಿ, ಗಾಳಿ ಬಿಟ್ಕೊಳ್ಳಿ, ಗೊತ್ತಾಗತ್ತೆ ಎಲ್ಲೆಲ್ಲಿ ನಮ್ಗೆ ಪಂಚರ್ ಆಗೈತೆ ಅಂತ ನಮ್ ಲೈಫಲ್ಲಿ. ಸಮಾಧಾನದಲ್ಲಿ ಪಂಚರು, ನೆಮ್ಮದಿಯಲ್ಲಿ ಪಂಚರು, ಆರೋಗ್ಯದಲ್ಲಿ ಪಂಚರು, ಸಂತೋಷದಲ್ಲಿ ಪಂಚರು, ಸಾಲದಲ್ಲಿ ಪಂಚರು. ಬಂಧು ಬಳಗದವರು ಪಂಚರ್ ಮಾಡ್ತಾ ಇರ್ತಾರೆ, ಸ್ನೇಹಿತರು ಪಂಚರ್ ಮಾಡ್ತಾ ಇರ್ತಾರೆ ನಮ್ಮನ್ನ. ಆದ್ರೆ ಗಾಳಿ ತಕ್ಕಿಸ್ಕೊಂಡ್ಬಿಟ್ಟು ಎಲ್ಲಿ ಪಂಚರ್ ಆಗಿದೆ ಅಂತಾನೆ ಗೊತ್ತಾಗ್ದಿರೋ ಹೋಗ್ಬಿಡುತ್ತೆ ನಮ್ಮ ಲೈಫಲ್ಲಿ. ಏನಂದ್ರೆ ನೋವು ಪಟ್ಟು ಸಾಕಾಗ್ಬಿಟ್ಟಿದ್ ಬ್ರದರ್. ಮತ್ತೆ ಗಾಳಿ ಹೊಡ್ಕೊಂಡ್ರೆ ಮತ್ತೆ ಯಾರನ್ನ ಬಂದು ಪಂಚರ್ ಆಗ್ತಾರ ಅಂತ, ಚುಚ್ಬಿಡ್ತಾರ ಅಂತ ಭಯ. ಲೈಫಲ್ಲಿ ಏಟ್ ತಿಂದು ಏನಾಗ್ಬಿಡದೆ? ಸಾಕಾಗ್ಬಿಡದೆ. ಮತ್ತೆ ಗಾಳಿ ಬಿಟ್ಕೊಂಡು ಮತ್ತೆ ಎನರ್ಜಿ ತಗೊಂಡು ಲೈಫಲ್ಲಿ ಮತ್ತೆ ಇವಾಗ ಮತ್ತೆ ಚೆನ್ನಾಗ್ ಆಗ್ತೀನಿ, ಮತ್ತೆ ಯಾರನ್ನ ಬಂದು ಚುಚ್ಬಿಟ್ಟು ಪಂಚರ್ ಮಾಡ್ಬಿಟ್ರೆ ಕಷ್ಟ ಬೈ. ಅಲ್ಲಿ ಹೋಗಿ ಪಂಚರ್ ಮಾಡ್ಕೊಳ್ಳೋದಕ್ಕಿಂತ ಇರೋ ಏನು ಬೇಡ, ನಂಗೆ ಲೈಫ್ ಇಷ್ಟೇ ಬೇಡ, ಹಿಂಗೆ ಇದ್ಬಿಡ್ಲಿ ಹಂಗೆ ಇದ್ಬಿಡ್ಲಿ ಅಂತ ಹಿಂಗೆ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕ್ಬಿಡ್ತಾ ಇದೀನಿ ಅಂತ ಹೇಳಿ ನಾವು ಮೇಲಕ್ಕೆ ಹೋಗಕ್ ಮನ್ಸಿಲ್ತೀರ. ಈ ತರ ಕ್ಯಾಟಗರಿಯಲ್ಲಿ ನಮಗೆ ಒಂದು ಸೊಸೈಟಿ ಮಾಡ್ಕೊಂಡು, ಪಂಚರ್ ಸೊಸೈಟಿ. ಭಯ ಪಟ್ಕೊಂಡು ಪಂಚರ್ ಮಾಡ್ತಾರಲ್ಲ ಅಂತ ಭಯದಲ್ಲಿ ಬದುಕುವಂತ ಸೊಸೈಟಿ ಮಾಡ್ಕೊಂಡು ನಾವೇ ಒಂದು ಗುಂಪು ಮಾಡ್ಕೊಂಡು ನಮಗ್ ಬೇಕಾಗಿರೋ ತರ ನಾವು ಬದುಕ್ತಾ ಇದೀವಿ. ಆಲ್ರೆಡಿ ಪಂಚರ್ ಆಗಿರೋನ್ಗೆ ದೇವ್ರು ಗಾಳಿ ಹೊಡಿಬೇಕಾ? ಇಲ್ಲ ಪಂಚರ್ನ ರಿಪೇರಿ ಮಾಡ್ಬೇಕಾ? ನಾವೇನ್ ಹೇಳ್ತಾ ಇದೀವಿ? ದೇವರೇ ಪಂಚರ್ ಹಾಕ್ಬೇಡ, ಬರೀ ಗಾಳಿ ಹೊಡಿ ಸಾಕು. ವಾರ ಏನಕ್ಕೆ ಬರ್ತಾ ಇದೀವಿ ನಾವು ಚರ್ಚ್ಗೆ? ಗಾಳಿ ಹೊಡ್ಕೊಂಡು ಹೋಗಕ್ಕೆ. ಹೋಗ್ತಾ ದಾರಿಯಲ್ಲಿ ಎಷ್ಟು ಬೇಗ ಗಾಳಿ ಹೋಗುತ್ತೋ ವಾಪಸ್ ಪಂಚರ್ ಆಗತ್ತೆ ಗೊತ್ತಿಲ್ಲ. ಭಾನುವಾರ ಬರ್ತೀರಾ, ಗಾಳಿ ಹೊಡಿತೀರಾ, ಅಟ್ಲೀಸ್ಟ್ ಬರೋ ವಾರ ಭಾನುವಾರವರೆಗೂ ಇರುತ್ತಾ ಅಂತ ಇಲ್ಲ, 2 ದಿವಸಕ್ಕೆ ಗಾಳಿ ಹೋಗ್ಬಿಡ್ತದೆ.
ಕೈ. ಮಲ್ಟಿಪ್ಲೈ ಆಗಕ್ಕೆ ಕೆಲಸ ಮಾಡದಿರೋ ಕೈ ದರಿದ್ರನೇ. ಮಲ್ಟಿಪ್ಲೈ, ನಿಮ್ ಕೈ ಇಡೋ ಕೆಲಸದಲ್ಲಿ ಮಲ್ಟಿಪ್ಲಿಕೇಶನ್ ಆಗಿಲ್ವಾ, ಅಭಿವೃದ್ಧಿ ಆಗಿಲ್ವಾ, ನಿಮ್ ಲೈಫಲ್ಲಿ ಉಳಿಯೋದೇನು ದರಿದ್ರ ಮಾತ್ರನೇ. ಆದ್ರೆ ಮಲ್ಟಿಪ್ಲೈ ಆಗದಿರೋ ವ್ಯಕ್ತಿ ಎಲ್ಲಿದ್ದಾನೆ? ದರಿದ್ರದಲ್ಲೇ ಇದ್ದಾನೆ. ದರಿದ್ರ ಅಂದ್ರೆ ಅರ್ಥ ಏನು? ಇರೋದು ಮೈನಸ್ ಆಗೋದು. ಬಡತನ ಅಂದ್ರೆ ಏನು? ಮೇಲಕ್ಕೆ ಹೋಗದೆ ಇರೋದು. ದರಿದ್ರ ಅಂದ್ರೆ ಏನು? ಇರೋದು ಮೈನಸ್ ಆಗೋದು. ಬಡತನ ಅಂದ್ರೆ ಏನ್ ಹೇಳ್ರಿ? ಮೇಲಕ್ಕೆ ಹೋಗದೆ ಇರೋದು. ದರಿದ್ರ ಅಂದ್ರೆ ಇರೋದು ಕಳ್ಕೊಂಡು ಇನ್ನೂ ಕೆಳಗಡೆ ಹೋಗೋದು. ನಿಮ್ ಲೈಫ್ ಎಲ್ಲೂ ಹೋಗ್ತೈತೆ? ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತೈತೆ ನಿಮ್ ಲೈಫ್? ಯಾವ ದಾರಿಯಲ್ಲಿ ಹೋಯ್ತಾ ಇದ್ದೀರಾ? ಇರೋದನ್ನ ಕಳ್ಕೊಂಡು ನಾವೇನಾಗ್ತಾ ಇದೀವಿ ಹೇಳ್ರಿ? ಹಾಕೊಳಕ್ ನೋಡಕ್ ಚೆನ್ನಾಗಿ ಬಟ್ಟೆ ಹಾಕೊಂಡಿದೀವಿ, ಆದ್ರೆ ಒಳಗಡೆ ನಾವ್ ಹೆಂಗಿದೀವಿ? ದರಿದ್ರದಲ್ಲೇ. ಇರೋದೆಲ್ಲ ಕಳ್ಕೊಂತ ಇದೀವಿ ಅಂತ ನಮಗ್ ಮಾತ್ರನೇ ಗೊತ್ತು. ಎಲ್ಲ ಎಲ್ಲಿದ್ದೀರಾ? ಕೇಳಿಸ್ತಾ ಇದ್ಯಾ? ಪಕ್ಕದಲ್ಲಿ ಮುಖ ನೋಡ್ಕೊಂಡ್ರಿ. ನಿಮ್ ಲೈಫ್ ಅಲ್ಲಿ ಕೆಳಗಡೆ ಹೋಗೋರಲ್ಲ ನೀವು, ಮಲ್ಟಿಪ್ಲೈ ಆಗಿ ಮೇಲೆ ಹೋಗೋರು ಅಂತ. ಹಲ್ಲೆಲೂಯ. ನಿಮ್ ಹಣಕಾಸು ಏನಾಗ್ಬೇಕು ಇವತ್ತಿಂದ? ನಿಮ್ ಆರೋಗ್ಯ ಏನಾಗ್ಬೇಕು ಹೇಳ್ರಿ ಇವತ್ತಿಂದ? ಕೈ ಇಡ್ಬೇಕು. ನಿಮ್ ಆರೋಗ್ಯ ಯೇಸು ನಾಮದಲ್ಲಿ ಮಲ್ಟಿಪ್ಲೈ ಆಗ್ಲಿ ಅಂದ್ರೆ ಆರೋಗ್ಯ ಏನಾಗ್ಬೇಕು? ಮಲ್ಟಿಪ್ಲೈ ಆಗ್ಬೇಕು. ಹಲ್ಲೆಲೂಯ. ನಾವು ಕೈ ಇಡುವಂತ ಪ್ರತಿಯೊಂದು ವಿಷಯದಲ್ಲೂ ಏನಾಗ್ಬೇಕು? ಅಭಿವೃದ್ಧಿಯನ್ನ ನಾವು ಕಾಣಬೇಕು. ಹಲ್ಲೆಲೂಯ. ನಾವು ಕೈ ಇಟ್ರೆ ಮಾಯ ಆಗ್ಬಿಡ್ಬಾರ್ದು. ಅದು ಕೆಲವೊಂದು ಭಯ ಇರ್ತಾವೆ, ಇವ್ರು ಮುಟ್ಬಿಟ್ರೆ ಎಲ್ಲಿ ಮಾಯ ಆಗ್ಬಿಡ್ತದೆ, ಕಣ್ಣಾಕ್ಬಿಟ್ರೆ ಮಾಯ ಆಗ್ಬಿಡ್ತದೆ ಅಂತ ಭಯ ಇರ್ತದೆ ನೋಡ್ರಿ ಕೆಲವು. ಅದಕ್ಕೆ ಅವರಿಂದನೇ ಅವ್ರ ಕಣ್ಣು ಕಾಣಿಸ್ತಾರೆ, ನಾವೇನ್ ಮಾಡ್ತೀವಿ? ಎಲ್ಲಾನು ಬಚ್ಚಿಕ್ತಿವಿ. ಏನಕ್ಕೆ ಬಚ್ಚಿಕ್ತೀರಾ? ಯಾಕೆ? ಅವನ್ ಕಣ್ಣು ಅವನ ಕೈ ಏನಿಲ್ಲ, ಸರಿ ಇಲ್ಲ. ಅವ್ನ್ ಮುಟ್ಟಿದೆಲ್ಲ ಏನಾಗತ್ತೆ? ಮಾಯ ಆಗತ್ತೆ. ಪಕ್ಕದಲ್ಲಿ ಮುಖ ನೋಡ್ರಿ. ನಾನು ಮುಟ್ಟಿದೆಲ್ಲ ಮಾಯ ಆಗತ್ತ ಸಿಸ್ಟರ್ ಅಂತ ಕೇಳ್ರಿ. ಕೇಳ್ರಿ ಪಕ್ಕದಲ್ಲಿವ್ರಿಗೆ, ಬ್ರದರ್ ನಾನು ಮುಟ್ಟಿದೆಲ್ಲ ಮಾಯ ಆಗತ್ತಾ ಇಲ್ಲ ಇರುತ್ತಾ? ಕೇಳ್ರಿ, ಅವ್ರು ನೋಡ್ಕೊಂಡು ಹೇಳ್ರಿ, ಮಾಯ ಆಗತ್ತಾ ಇರುತ್ತಾ ಉಳ್ಕೊಳತ್ತಾ? ಪಕ್ಕಾನ? ಕಾಣೆ ಆಗತ್ತೆ. ನಾವ್ ಮುಟ್ಟಿದೆಲ್ಲ ಏನಾಗ್ಬೇಕು ಹೇಳ್ರಿ? ಅಭಿವೃದ್ಧಿ ಆಗ್ಬೇಕು, ಸಫಲವಾಗ್ಬೇಕು, ಅಭಿವೃದ್ಧಿ ಆಗ್ಬೇಕು, ಸಕ್ಸಸ್ ಇರ್ಬೇಕು ನಮ್ ಲೈಫಲ್ಲಿ. ನಮ್ ಲೈಫಲ್ಲಿ ಏನಿರ್ಬೇಕು ಹೇಳ್ರಿ? ದೇವ್ರು ನಿಮ್ ಜೊತೆಲಿ ಇದ್ರೆ ನಿಮ್ಗೆ ಏನಾಗ್ಬೇಕು? ಏನಿರ್ಬೇಕು ನಿಮ್ ಲೈಫಲ್ಲಿ? ಸಕ್ಸಸ್ ಇರ್ಬೇಕು. ದೇವ್ರು ನಿಮ್ ಜೊತೆ ಇದ್ದಾರ? ನಾವೇನಾಗಿರ್ಬೇಕು ಹೇಳ್ರಿ? ಸಕ್ಸಸ್ಫುಲ್ ಆಗಿರ್ಬೇಕು, ನಾವು ಸಫಲವಾಗಿರ್ಬೇಕು. ನಾನ್ ಫೇಲ್ಯೂರ್ ಅಲ್ಲ, ನಾನ್ ಸಫಲತೆ. ಹಲ್ಲೆಲೂಯ. ನಾನ್ ಫೇಲ್ಯೂರ್ ಅಲ್ಲ, ನಾನ್ ಸಕ್ಸಸ್. ಎಲ್ಲ ಬಾಯ್ಬಿಟ್ಟು ಹೇಳ್ರಿ, ನಾನ್ ಫೇಲ್ಯೂರ್ ಅಲ್ಲ, ನಾನ್ ಸಕ್ಸಸ್. ನಾನ್ ಫೇಲ್ಯೂರ್ ಅಲ್ಲ, ನಾನ್ ಸಕ್ಸಸ್. ನಾನ್ ಫೇಲ್ಯೂರ್ ಅಲ್ಲ, ನಾನ್ ಸಕ್ಸಸ್. ಯೇಸು ನಾಮದಲ್ಲೇ ಆಮೆನ್. ಹಲ್ಲೆಲೂಯ. ನಾನು ಆರೋಗ್ಯದಲ್ಲೂ ಫೇಲ್ಯೂರ್ ಅಲ್ಲ, ನಾನು ಸಮಾಧಾನದಲ್ಲೂ ಫೇಲ್ಯೂರ್ ಅಲ್ಲ, ನಾನು ನೆಮ್ಮದಿಯಲ್ಲೂ ಫೇಲ್ಯೂರ್ ಅಲ್ಲ, ನಾನು ಸಂತೋಷದಲ್ಲೂ ಫೇಲ್ಯೂರ್ ಅಲ್ಲ, ನಾನು ಹಣಕಾಸಲ್ಲೂ ಫೇಲ್ಯೂರ್ ಅಲ್ಲ. ಯೇಸು ನಾಮದಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ. ಆಮೇಲೆ ಯಾಕೆ ದೇವ್ರು ಪುಷ್ ಮಾಡ್ತಾರೆ ನಮ್ಮನ್ನ ಸಕ್ಸಸ್ ಇಂದ. ಒಂದ್ ಕೈ ಹಿಂದ್ಗಡೆ ದೇವ್ರು ಏನ್ ಮಾಡ್ತಾರಂತೆ? ಪುಷ್ ಮಾಡ್ತಾರೆ ನಮ್ ಕೈನ. ನೀನು ಕೈ ಇಡುವಂತ ಎಲ್ಲಾ ಕೆಲಸವನ್ನ ನಾನು ಸಕ್ಸಸ್ ಇಂದ ಪುಷ್ ಮಾಡ್ತೇನೆ, ಸಫಲತೆಯಿಂದ ಪುಷ್ ಮಾಡ್ತೇನೆ. ನೀನ್ ಕೈ ಇಡೋದಲ್ಲ ಏನಾಗ್ಬೇಕು? ಸಫಲವಾಗ್ಬೇಕು. ಆದ್ರೆ ಹಿಂದ್ಗಡೆ ನಾ ಏನ್ ಮಾಡ್ತೀನಿ? ಪುಷ್, ಸಫಲತೆಯಿಂದ ಪುಷ್ ಮಾಡಿ. ಅಂದ್ರೆ ಖಂಡಿತ ನಾವು ಕೈ ಇಡೋದಲ್ಲ ಏನಾಗ್ಬೇಕು? ಸಫಲವಾಗ್ಬೇಕು. ಆದ್ರೆ ಆಗ್ತಾಯ್ತಾ? ಒಂದು ಮೇಕೆ 2 ಮೇಕೆ ಆಗ್ತೈತಾ? 1 ಕುರಿ 2 ಕುರಿ ಆಗ್ತೈತಾ? 1 ಹಸು 2 ಹಸು ಆಗ್ತೈತಾ? ಎಲ್ಲಿ ನಮ್ಮ ಆಟೋ ಹಚ್ಕೋಣ, 1 ಆಟೋ 2 ಆಟೋ ಆಗ್ತೈತಾ? ಎಲ್ಲ ಇದ್ದೀರಾ? ಏನಾಗ್ಬೇಕು ಹೇಳ್ರಿ? ಮಲ್ಟಿಪ್ಲೈ ಆಗ್ಬೇಕು. ನಾವು ಅಭಿವೃದ್ಧಿ ಆಗ್ಬೇಕು, ಮೇಲೆ ಬರ್ಬೇಕು ನಮ್ ಲೈಫಲ್ಲಿ.
ಬೇರೆ ದಾರಿನೇ ಇಲ್ಲ. ಈ ವರ್ಷ ಬಂದ್ಬಿಟ್ವಿ, ಈ ವರ್ಷ ನಾವು ಹಿಂಗೆ ವೇಸ್ಟ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಯೇಸು ನಾಮದಲ್ಲಿ ನಾವು ಸಕ್ಸಸ್ ಆಗ್ಲೇಬೇಕು. ಯೇಸು ನಾಮದಲ್ಲಿ ನಾವು ರಿಚ್ ಆಗ್ಬೇಕು, ಮಲ್ಟಿಪ್ಲೈ ಆಗ್ಬೇಕು. ಯೇಸು ನಾಮದಲ್ಲಿ ನಾವು ಮೇಲೆ ಬರ್ತಾನೆ ಇರ್ಬೋದು. ಹಲ್ಲೆಲೂಯ. ಈ ವಾರ ನೋಡಿದ ಪ್ರಾಬ್ಲಮ್ ಬರೋ ವಾರಕ್ಕೆ ನಮ್ ಕಣ್ಣಿಗೆ ಅದು ಕಾಣಿಸ್ಲೇಬಾರ್ದು, ಮಾಯ ಆಗ್ಬಿಡ್ಬೇಕು ಅದು. ಈ ತಿಂಗಳು ನೋಡಿದ ಸಮಸ್ಯೆ ಬರೋ ತಿಂಗಳಿಗೆ ಏನಾಗ್ಬಾರ್ದು, ಅದು ಕಾಣಿಸ್ಬಾರ್ದು, ಹಿಂದೆ ಬರ್ಲೇಬಾರ್ದು, ಮುಗೀತು, ಚಾಪ್ಟರ್ ಕ್ಲೋಸ್. ಆ ತರ ನಾವು ಸಕ್ಸಸ್ ಆಗ್ಬೇಕು. ಅದು ಕಣ್ಣಿಗೆ ನಾವು ಕಾಣಿಸ್ಬಾರ್ದು, ಇಲ್ಲ ನಮ್ ಕಣ್ಣಿಗೆ ಅದು ಕಾಣಿಸ್ಬಾರ್ದು. ಒಟ್ಟಲ್ಲಿ ನಾವು ಸಕ್ಸಸ್ಫುಲ್ ಆಗಿ ಮೇಲೆ ಹೋಗ್ತಾನೆ ಇರ್ಬೇಕು ನಮ್ಮ ಲೈಫಲ್ಲಿ. ಹಲ್ಲೆಲೂಯ. ಸೊ ಚುರುಕಿಲ್ದಿರೋ ಕೈ ಇರೋನು ಏನ್ ಮಾಡ್ತಾನಂತೆ, ದರಿದ್ರದಲ್ಲೇ ಇರ್ತಾನೆ. ದರಿದ್ರ ಅಂದ್ರೆ ಯಾವ ಕೈ ಚುರುಕಿರಲ್ವೋ ಇರೋದನ್ನ ಖಾಲಿ ಮಾಡ್ತಾನೆ ಅಂತ ಅರ್ಥ. ಎಲ್ಲ ಇದ್ದೀರಾ? ಆಸ್ತಿ ಸೇರ್ಸಿ ಇಟ್ಕೊಂತಾನೆ, ಕೈಯಲ್ಲಿ ಕಿತ್ಕೊಂಡ್ ತಿಂತಾ ಇರ್ತಾನೆ. ಏನಾಗ್ತಾ ಇರುತ್ತೆ ಒಂದು ಖಾಲಿ. ಯಾಕೆ? ಇಲ್ಲಿ ಏನು ಕೈಯಲ್ಲಿ ಏನು ಕೆಲಸ ಆಗ್ತಾ ಇಲ್ಲ. ಇರೋದು ಏನ್ ಮಾಡ್ತಾ ಇದೆ, ಕೈ ಖಾಲಿ ಮಾಡ್ತಾ ಇದ್ವಿ. ಖಾಲಿ ಮಾಡಿ ಮಾಡಿ ಲಾಸ್ಟ್ಗೆ ಯಾವ ಸ್ಟೇಜ್ ಬರ್ತಾನೋ, ದರಿದ್ರ, ಏನು ಮಿಕ್ಕಲ್ಲ ಅವನಿಗೆ. ಆವಾಗ ನನ್ನ ಲೈಫಲ್ಲಿ ನಾನು ಏನು ಕೆಲಸ ಮಾಡಿದ್ರೆ ನನ್ನ ಲೈಫ್ ಹಾಳು ಮಾಡ್ಕೊಂಬಿಟ್ಟೆ ಅಂತ ಅವಾಗ ಬಾಧೆ ಪಡ್ತಾನೆ. ಅವಾಗ ಬಾಧೆ ಪಡಕ್ ಮುಂಚೆನೆ ಇದೇ ಕೈಯಿಂದ, ದೇವ್ರೆ ನಾನು ಮಾಡೋ ಕೆಲಸವೆಲ್ಲ ಯೇಸು ನಾಮದಲ್ಲಿ ಸಫಲವಾಗಲಿ, ನಾ ಮಾಡೋ ಕೆಲಸ ಅಲ್ಲ ಯೇಸು ನಾಮದಲ್ಲಿ ಅಭಿವೃದ್ಧಿ ಆಗ್ಲಿ, ನಾ ಮಾಡೋ ಕೆಲಸದ ಮೂಲಕವಾಗಿ ನನ್ನ ಲೈಫಲ್ಲಿ ನಾನು ಮೇಲೆ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಲ್ಲೆಲೂಯ. ಸೊ ನಮ್ಮ ಕೈಗಳನ್ನ, ನಮ್ಮ ಕೆಲಸಗಳನ್ನ, ನಮ್ಮ ಕ್ರಿಯೆಗಳನ್ನ ಉಪಯೋಗ ಮಾಡ್ಕೊಂಡು ನಮ್ಮ ಮೇಲೆ ಬರೋದು ನೋಡ್ಬೇಕು ಯೇಸು ನಾಮದಲ್ಲಿ. ಹಲ್ಲೆಲೂಯ. ಸೊ ನಾವು ಒಂದ್ ಪ್ರಾರ್ಥನೆ ಮಾಡ್ಕೊಳ್ಳಿ. ಇವಾಗ ನಿಮ್ ಕೈ ಚುರುಕಾಗೈತಾ? ನಿಮ್ ಕೈಗಳ ಮೂಲಕವಾಗಿ ನೀವು ಬಡವರಾಗ್ತಾ ಇದ್ದೀರಾ? ಇರೋದನ್ನ ಕಳ್ಕೊಂತ ಇದ್ದೀರಾ? ಇಲ್ಲ ಇರೋದನ್ನ ಪಡ್ಕೊಂತ ಇದ್ದೀರಾ? ಇಲ್ಲ ಅಂದ್ರೆ ಒಂದ್ ಪ್ರಾರ್ಥನೆ ಮಾಡೋಣ 2 ನಿಮಿಷ. ನಿಮ್ ಕೈಗಳನ್ನ ನೋಡ್ಕೊಂಡು, ನಿಮ್ ಕೈಗಳನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಕೈಗಳ ಮೂಲಕವಾಗಿ ಇಲ್ಲಿವರೆಗೂ ನಾನು ಎಲ್ಲಾನು ಕಳ್ಕೊಂತಾನೆ ಬಂದೆ ಸ್ವಾಮಿ. ನಾನು ಮಾಡಿರುವ ಕೆಲಸಗಳ ಮೂಲಕವಾಗಿ ಈ ಕೈಗಳಲ್ಲಿ ನಾನೆಲ್ಲ ಉಳಿದಿರೋದೇ ಬರೀ ಕಳ್ಕೊಂಡಿರೋದು ಮಾತ್ರನೇ. ಪಡ್ಕೊಂಡಿರೋದಕ್ಕಿಂತ ಈ ಕೈಗಳ ಮೂಲಕವಾಗಿ ಕಳ್ಕೊಂಡಿರೋದು ಮಾತ್ರನೇ. ಇವತ್ತಿಂದ ಈ ಕೈಗಳನ್ನ ಆಶೀರ್ವದಿಸು, ಈ ಕೈಗಳ ಪ್ರಯಾಸವನ್ನ ಆಶೀರ್ವದಿಸು. ಚುರುಕು ಕೈಯಾಗಿ ಕೈಯನ್ನ ಮಾರ್ಪಡಿಸು. ಈ ಚುರುಕು ಕೈಯಾಗಿ ಮಾರ್ಪಟ್ಟಿ ನಾನು ಶ್ರೀಮಂತನಾಗಿ ಮಾರ್ಪಡಬೇಕು ಯೇಸು ನಾಮದಲ್ಲಿ. ನನ್ನ ಕೈಗಳು ಚುರುಕಾಗಿ ಮಾರ್ಪಡ್ಲಿ, ನನ್ನ ಕೈಗಳು ಸಕ್ಸಸ್ಫುಲ್ ಆಗಿ ಮಾರ್ಪಡ್ಲಿ, ನನ್ನ ಲೈಫ್ ರಿಚ್ ಆಗಿ ಮಾರ್ಪಡ್ಲಿ ಯೇಸು ನಾಮದಲ್ಲಿ. ನಿಮ್ಮ ಕೈಗಳೆಲ್ಲನೂ ಆಶೀರ್ವದಿಸಲ್ಪಡಲಿ. ನಿಮ್ಮ ಕೈಗಳೆಲ್ಲವೂ ಆಶೀರ್ವದಿಸಲ್ಪಡಲಿ. ನಿಮ್ಮ ಕೈಗಳೆಲ್ಲನೂ ಆಶೀರ್ವದಿಸಲ್ಪಡಲಿ. ನಿಮ್ಮ ಕೈಯೆಲ್ಲನೂ ಚುರುಕು ಕೈಯಾಗಿ ಮಾರ್ಪಡಲಿ, ಚುರುಕು ಕೈಯಾಗಿ ಮಾರ್ಪಡಲಿ, ಚುರುಕು ಕೈಯಾಗಿ ಮಾರ್ಪಡ್ಲಿ ಯೇಸು ನಾಮದಲ್ಲಿ. ನಿಮ್ಮ ಕೈಗಳ ಮೂಲಕವಾಗಿ ದರಿದ್ರ ಯಾವುದೇ ಅಂಟ್ಕೊಂಬಾರ್ದು. ಇವತ್ತು ನಿಮ್ಮ ಕೈಗಳ ಮೂಲಕವಾಗಿ ಕೈ ಚುರುಕಾಗಿ ಮಾರ್ಪಟ್ಟು, ನಿಮ್ಮ ಕೈಗಳು ಸಫಲವಾಗಿ ಮಾರ್ಪಟ್ಟು, ನಿಮ್ಮ ಲೈಫ್ ರಿಚ್ ಆಗಿ ಇವತ್ತಿಂದನೇ ಯೇಸು ನಾಮದಲ್ಲಿ ಮಾರ್ಪಡ್ಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ನಿಮ್ಮ ನಾಮ ಒಂದೇ ಮಹಿಮೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯ. 10ನೇ ಅಧ್ಯಾಯ 22ನೇ ವಾಕ್ಯ ನಾನು ಓದ್ತೀನಿ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಭಾಗ್ಯದಾಯಕ ಅಂದ್ರೆ ಅರ್ಥ ಏನು? ಬ್ಲೆಸ್ಸಿಂಗ್ಸ್. ಆಶೀರ್ವಾದವನ್ನ ಸೇರಿಸುತ್ತೆ. ದೇವರ ಆಶೀರ್ವಾದ ಇಂಗ್ಲಿಷ್ ಅಲ್ಲಿ ಅಂದ್ರೆ ದ ಬ್ಲೆಸ್ಸಿಂಗ್ಸ್ ಆಫ್ ದ ಲಾರ್ಡ್ ಮೇಕ್ ರಿಚ್. ಅಂದ್ರೆ ದೇವರ ಒಬ್ಬನ ಮನುಷ್ಯನ ಆಶೀರ್ವಾದ ಮಾಡಿದ್ರೆ ಅವ್ನು ರಿಚ್ ಆಗಿ ಮಾರ್ಪಡ್ತಾನೆ. ದೇವರೊಬ್ಬ ವ್ಯಕ್ತಿನ ಆಶೀರ್ವಾದ ಮಾಡಿದ್ರೆ ಏನಾಗ್ತಾನೆ, ಅವನು ರಿಚ್ ಆಗಿ ಮಾರ್ಪಡ್ತಾನೆ. ಅವ್ನು ರಿಚ್ ಆಗಿ ಮಾರ್ಪಟ್ರೆ ಇರೋದಲ್ಲ ಅವನ ಹತ್ರ ಏನಾಗತ್ತೆ, ಮಲ್ಟಿಪ್ಲೈ ಆಗತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾರೆ? ದೇವ್ರ ಒಂದ್ ವ್ಯಕ್ತಿನ ಆಶೀರ್ವಾದ ಮಾಡಿದ್ರೆ ಅವ್ನ ಏನಾಗ್ತಾನೆ ಹೇಳ್ರಿ, ರಿಚ್ ಆಗಿ ಮಾರ್ಪಡ್ತಾನೆ. ಅವ್ನು ರಿಚ್ ಆಗಿ ಮಾರ್ಪಟ್ರೆ ಅವನ ಹತ್ರ ಇರೋದೆಲ್ಲ ಏನಾಗುತ್ತೆ, ಮಲ್ಟಿಪ್ಲೈ ಆಗತ್ತೆ. ಇವಾಗ ನಮ್ಗೇನ್ ಬೇಕು ಹೇಳ್ರಿ, ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ಬೇಕು. ಎಷ್ಟು ಜನ ಮೇಲೆ ದೇವ್ರ ಆಶೀರ್ವಾದ ಇದೆ? ನಿಜವಾಗ್ಲೂ ಇದೆಯಾ? ದೇವ್ರ ಆಶೀರ್ವಾದ ಇದೆ, ಏನಾಗ್ಬೇಕು ಹೇಳ್ರಿ, ನಮ್ಗೆ ಮಲ್ಟಿಪ್ಲೈ ಆಗ್ಬೇಕು. ಯಾಕೊಬ್ಬ ಜೊತೆ ದೇವ್ರಿದ್ರು, ಮಲ್ಟಿಪ್ಲೈ ಆಯ್ತು. ಯೋಸೆಫನ್ ಜೊತೆ ದೇವ್ರಿದ್ರು, ಅಬ್ರಾಹಂ ಜೊತೆ ದೇವ್ರಿದ್ರು, ಅವನು ಫುಲ್ಲು ರಿಚ್ ಆಗ್ಬಿಟ್ಟ.
ಯಾರ ಜೊತೆ ಎಲ್ಲ ದೇವ್ರಿದ್ರು ಅವರೆಲ್ಲ ಹೆಂಗಿದ್ರು? ರಿಚ್ ಆಗಿ ಮಾರ್ಪಟ್ರು. ರಿಚ್ ಆದ್ಮೇಲೆ ದೇವರನ್ನ ಬಿಟ್ಟು ಹೋಗ್ಲಿಲ್ಲ ಅವರು ಯಾವಾಗ್ಲೂ ಏನ್ ಮಾಡ್ತಾ ಇದ್ರು? ದೇವರಿಗೆ ಸಪೋರ್ಟ್ ಮಾಡು. ನಮ್ಗೆ ಏನಂದ್ರೆ ಸ್ವಲ್ಪ ಪಾಕೆಟ್ ಅಲ್ಲಿ ದುಡ್ಡು ಸೇರ್ಕೊಂಡಿದ ತಕ್ಷಣ ದೇವರನ್ನ ಮರ್ತ್ಬಿಡ್ತೀವಿ. ಸ್ವಲ್ಪ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಸೇರ್ಕೊಂಡಿದ ತಕ್ಷಣ ಏನ್ ಮಾಡ್ಬಿಡ್ತೀವಿ ನಾವು? ದೇವರನ್ನ ಮರ್ತ್ಬಿಡ್ತೀವಿ. ಸ್ವಲ್ಪ ದೊಡ್ಡ ಮನೆ ಬಂದಿದ ತಕ್ಷಣ ದೇವರ ಕೆಲಸಗಳಿಗೆ ಚಕ್ಕರ್ ಹೊಡಿತೀವಿ. ಸ್ವಲ್ಪ ಅನುಕೂಲಗಳು ಜಾಸ್ತಿ ಆಗ್ತಾ ಆಗ್ತಾ ಏನಾಗ್ಬಿಡ್ತೀವಿ? ಬ್ಯುಸಿ ಆಗ್ಬಿಡ್ತೀವಿ. ಕೇಳಿದ್ರೆ ಬ್ಯುಸಿ ಇದ್ದೆ ಬರಕ್ಕಾಗಿಲ್ಲ. ನಿಮಗ್ ನೀವೇ ಕೇಳ್ಕೊಳ್ಳಿ ಪ್ರಶ್ನೆನ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ? ಒಬ್ಬನ ಮೇಲೆ ಕೆತ್ತಕ್ ಮುಂಚೆ ಇವೆಲ್ಲ ಯೋಚನೆ ಮಾಡ್ತಾರೆ. ಇವನ್ ಕಳ್ಳನ, ಇಲ್ಲ ನಾಟಕ ಮಾಡ್ತಾವನ, ಇಲ್ಲ ನಿಜವಾಗ್ಲೂ ಸಿನ್ಸಿಯರ್ ಆಗಿ ಅವ್ರು ದೇವ್ರ ಆಶೀರ್ವಾದ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾವನ? ದೇವ್ರೇ ನನ್ನ ಆಶೀರ್ವಾದ ಮಾಡು 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 ಅಂತ ಇದ್ರೆ ದೇವ್ರ ಏನ್ ಮಾಡ್ತಾರೆ? ಆಶೀರ್ವಾದ ಮಾಡಕ್ ಮುಂಚೆ ನೋಡ್ತಾರೆ, ಇವ್ ನಾಟಕ ಮಾಡ್ತಾವನ, ಕಳ್ಳನ, ಇಲ್ಲ ಸಿನ್ಸಿಯರ್ ಆಗಿ ಕೇಳ್ತಾವನ ಆಶೀರ್ವಾದ ಮಾಡು ಅಂತ. ಒಂದ್ ಯುದ್ಧನೇ ನಡೀತು ಯಾಕೋಬನ್ಗೆ. ಆ ರಾತ್ರಿ ಏನಾಯ್ತು? ಫುಲ್ ಯುದ್ಧ ಯಾಕೋಬನ್ಗೆ. ಏನಂತ ಹೇಳ್ತಾನೆ ಯಾಕೋಬ? ನನ್ನ ಇವತ್ ನೀನು ಆಶೀರ್ವಾದ ಮಾಡದೆ ಹೋದ್ರೆ ನಾನ್ ನಿನ್ನ ಬಿಡಲ್ಲ. ಯಾಕೆ? ಅವ್ನ್ ಗೊತ್ತು ಆಶೀರ್ವಾದನೇ ಅವನ್ನ ರಿಚ್ ಆಗಿ ಮಾಡೋದು ಅಂತ. ಹೋರಾಡಬೇಕು ನಾವು ದೇವ್ರ ಹತ್ರ. ದೇವ್ರೇ ನೀನ್ ನನ್ನ ಆಶೀರ್ವಾದ ಮಾಡ್ಲೇಬೇಕು, ನಾನು ಅಭಿವೃದ್ಧಿ ಆಗ್ಲೇಬೇಕು, ನಾನ್ ಮೇಲೆ ಬರ್ಲೇಬೇಕು. ನಿಮ್ ಹೋರಾಟ ಅಲ್ಲ ಏನು? ಭಾನುವಾರ ಸಭೆಗೆ ಬರೋದೇ ನಿಮ್ಗೊಂದು ದೊಡ್ಡ ಹೋರಾಟ. ಇನ್ ರಿಚ್ ಆಗೋದು ಎಲ್ಲಿಂದ? ತಿಂಗಳ ದಶಮ ಭಾಗ ಕೊಡೋದೇ ಒಂದ್ ದೊಡ್ಡ ಹೋರಾಟ. ಇನ್ನು ಆಶೀರ್ವಾದ ಮಲ್ಟಿಪ್ಲೈ ಆಗೋದು ಎಲ್ಲಿಂದ? ನಮ್ ಲೈಫಲ್ಲಿ ನಾವು ಮಾಡ್ತಾರೋ ಪ್ರತಿಯೊಂದು ನಾವು ಏನ್ ಮಾಡ್ತಾ ಇದೀವಿ ಹೇಳಿ? ಹೋರಾಡ್ತಾ ಇದೀವಿ. ಮಾಡ್ಬೇಕಾ ಮಾಡಬಾರ್ದ, ಕೊಡ್ಬೇಕಾ ಕೊಡಬಾರ್ದ, ಹೋಗ್ಬೇಕಾ ಹೋಗ್ಬಾರ್ದ, ಇದೇ ಒಂದು ದೊಡ್ಡ ಹೋರಾಟವಾಗಿ ನಮ್ಗೆ ಮಿಕ್ಕೋಗಿದೆ ನಮ್ಗೆ ಲೈಫಲ್ಲಿ. ಇನ್ ಮಲ್ಟಿಪ್ಲೈ ಆಗೋದಕ್ಕೆ ನಾವು ಯಾವಾಗಿಂದ ಹೋರಾಡೋದು? ಮತ್ತೆ ಎಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ? ಯಾವ್ದಕ್ಕೋಸ್ಕರ ಹೋರಾಡ್ತಾ ಇದೀರಿ ನಿಮ್ ಲೈಫಲ್ಲಿ? ನಮ್ ಲೈಫಲ್ಲಿ ಹೋರಾಡ್ತಾ ಇರೋದಲ್ಲ ಬರೀ ಕೆಲ್ಸಕ್ಕೆ ಬರ್ತಾ ಇರೋದಕ್ಕೆ ಮಾತ್ರನೇ. ಕೆಲ್ಸಕ್ಕೆ ಬರ್ತಾ ಇರೋ ವಿಷಯಗಳಿಗೆ ನಾವೇನ್ ಮಾಡ್ತಾ ಇದೀವಿ? ಹೋರಾಡಿ ಟೈಮ್ ವೇಸ್ಟ್ ಮಾಡ್ಕೊಂತ ಇದೀವಿ. ಆದ್ರೆ ನಾವು ಹೋರಾಡ್ಬೇಕಾಗಿರೋದು ಯಾವ್ದಕ್ಕೋಸ್ಕರ? ಅಭಿವೃದ್ಧಿ ಆಗೋದಕ್ಕೋಸ್ಕರ ಹೋರಾಡ್ಬೇಕು, ಮಲ್ಟಿಪ್ಲೈ ಆಗೋದಕ್ಕೋಸ್ಕರ ಹೋರಾಡ್ಬೇಕು, ಮೇಲೆ ಬರೋದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಹೋರಾಡ್ಬೇಕು. ಆದ್ರೆ ನಮ್ ಟೈಮ್ ಎಲ್ಲ ಅದ್ರಲ್ಲೇ ಹೋಗ್ತಾ ಇದೆ. ದೇವರ ಆಶೀರ್ವಾದ ಏನ್ ಮಾಡತ್ತಂತೆ? ಅದು ನಿಮ್ಮನ್ನ ರಿಚ್ ಆಗಿ ಮಾರ್ಪಡುತ್ತೆ, ರಿಚ್ ಆಗಿ ಮಾರ್ಪಡಿಸುತ್ತೆ. ರಿಚ್ ಆಗಿ ಮಾರ್ಪಡಿಸೋದಂದ್ರೆ ಇರೋದನ್ನೆಲ್ಲ ಮಲ್ಟಿಪ್ಲೈ ಮಾಡುತ್ತೆ. ಮಲ್ಟಿಪ್ಲೈ ಮಾಡಿದ್ಮೇಲೆ ಏನ್ ಮಾಡುತ್ತೆ? ವ್ಯಸನ, ದುಃಖ, ಇವೆಲ್ಲ ಏನ್ ಮಾಡುತ್ತೆ? ದೂರ ಮಾಡ. ಎಷ್ಟು ಜನ ದುಃಖದಿಂದ ಇದ್ದೀರಾ? ಕೇಳ್ರಿ, ಮುಖ ನೋಡ್ಕೊಂಡು ಕೇಳ್ರಿ, ದುಃಖ ಆಯ್ತಾ ನಿಮ್ಗೆ ಅಂತ? ಇದೆಯಾ ದುಃಖ? ಇದೆಯಲ್ಲ? ದುಃಖ ಇರೋರ್ಗೆ ಮೇಲೆ ದೇವರ ಆಶೀರ್ವಾದ ಇದೆಯಾ? ದೇವ್ರು ಇದಾರೆ ಅವ್ರ ಜೊತೆಗೆ ಖಂಡಿತ. ಆದ್ರೆ ದೇವರ ಆಶೀರ್ವಾದ ಇದೆಯಾ ಅವ್ರ ಮೇಲೆ? ದೇವ್ರ ಆಶೀರ್ವಾದ ಒಂದ್ ಮನುಷ್ಯನ ಮೇಲೆ ಇದ್ರೆ ಅವ್ನ ಲೈಫಲ್ಲಿ ಏನಿರ್ಬಾರ್ದು? ದುಃಖ ಇರಬಾರ್ದು, ವ್ಯಸನ ಇರಬಾರ್ದು, ಯೋಚನೆ ಇರಬಾರ್ದು. ಯೋಚನೆ ಇಲ್ದಿರೋವಂತ ಜೀವನವನ್ನ ಕೊಡೋದೇ ದೇವರ ಆಶೀರ್ವಾದ. ಯಾವ ಆಶೀರ್ವಾದ ಅದು? ಯೋಚನೆ ಇಲ್ದಿರೋ ಬದುಕುವಂತ ಆಶೀರ್ವಾದ. ದೇವರ ಆಶೀರ್ವಾದ ಒಂದ್ ಮನುಷ್ಯನಿಗೆ ಯೋಚನೆ ಇಲ್ದಿರೋ ಬದುಕನ್ನ, ಜೀವನವನ್ನ ಕೊಡ್ತದೆ. ಇವತ್ತು ನಾವ್ ಏನ್ ಮಾಡ್ತಾ ಇದೀವಿ? ನಾವು ಕುತ್ಕೊಂಡ್ರೆ ಯೋಚನೆ ಮಾಡ್ತೀವಿ, ಮಲ್ಕೊಂಡ್ರೆ ಯೋಚನೆ ಮಾಡ್ತೀವಿ, ನಿಂತ್ಕೊಂಡ್ರೆ ಯೋಚನೆ ಮಾಡ್ತೀವಿ, ಬಾತ್ರೂಮ್ಗೆ ಹೋದ್ರು ಯೋಚನೆ ಮಾಡ್ತೀವಿ, ಕಿಚನ್ಗೆ ಹೋದ್ರು ಯೋಚನೆ ಮಾಡ್ತೀವಿ. ಯೋಚನೆ ಮಾಡಿ 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 ಏನ್ ಸಾಧನೆ ಮಾಡಿದಿರಾ? ಸಾಧನೆ ಮಾಡಿದೇನಿಲ್ಲ, ಮುಳುಗ್ತಾ ಇರೋದು ಇನ್ನೂ. ಯೋಚನೆ ಮಾಡಿ ಮಾಡಿ ಇನ್ನೂ ಮುಳುಗ್ತಾ ಇದೀವಿ, ಇನ್ನೂ ಕೆಳಗಡೆ ಹೋಗ್ತಾ ಇದೀವಿ, ಇನ್ನೂ ಹಾಳು ಮಾಡ್ಕೊಂತ ಇದೀವಿ, ಇನ್ನೂ ಖಾಲಿ ಮಾಡ್ಕೊಂತ ಇದೀವಿ, ಇನ್ನೂ ದುಃಖದಲ್ಲೇ ಇದೀವಿ, ಇನ್ನೂ ದರಿದ್ರದಲ್ಲೇ ಇದೀವಿ. ನಮ್ ಹೋರಾಟ ಅಲ್ಲ ಯಾರ ಜೊತೆಗಿದೆ ಇವಾಗ? ಯೋಚನೆ ಮಾಡಿ ಮುಳುಗೋದ್ರ ಬಗ್ಗೆನೇ ಇವರ ಹೋರಾಟ. ನಮ್ದು ಮೇಲೆ ಬರೋದು, ಅಭಿವೃದ್ಧಿ ಆಗೋದ್ರ ಬಗ್ಗೆ ಹೋರಾಟನೇ ಇಲ್ಲ ನಮ್ಗೆ ನಮ್ ಲೈಫಲ್ಲಿ.
ಯಾರ ವ್ಯಕ್ತಿ ಮೇಲೆ ದೇವರ ಆಶೀರ್ವಾದ ಇರುತ್ತೋ ಆ ವ್ಯಕ್ತಿಯ ಜೀವನದಲ್ಲಿ ಏನಿರಬಾರ್ದು? ವ್ಯಸನ ಇರಬಾರ್ದು. ವ್ಯಸನ ಅಂದ್ರೆ ಏನು? ವ್ಯಸನ ಯೋಚನೆ, ಚಿಂತೆ, ಕೊರಗೋದು. ಮುಖ ನೋಡ್ಕೊಂಡ್ರಿ, ಏನೇ ಒಂದು ವಿಷಯದಲ್ಲಿ ಕೊರಗ್ತಾ ಇದೆಯಾ ನೀನಂತ? ಕೊರಗ್ತಾ ಇದೀಯಾ? ದೇವ್ರ ಆಶೀರ್ವಾದ ಐತಂಗ ನಿನ್ ಮೇಲೆ? ಕೇಳ್ರಿ, ಸ್ವಲ್ಪ ಕೇಳ್ರಿ, ಮುಖ ನೋಡ್ಕೊಂಡು ಕೇಳ್ರಿ. ಎಷ್ಟು ಕೊರಗ್ತೀಯಲ್ಲ, ದೇವ್ರ ಆಶೀರ್ವಾದ ಐತಾ ನಿನ್ ಮೇಲೆ ನಿಜವಾಗ್ಲು ಅಂತ ಕೇಳ್ರಿ. ದೇವ್ರ ಆಶೀರ್ವಾದ ಒಂದು ಮನುಷ್ಯನ ಮೇಲೆ ಇದ್ರೆ ಆ ಮನುಷ್ಯ ಏನ್ ಮಾಡ್ಬಾರ್ದು? ಕೊರಗಬಾರ್ದು, ಚಿಂತೆ ಮಾಡಬಾರ್ದು, ಹೇಳಿದ್ದನ್ನೇ ಹೇಳ್ಕೊಂಡು ಕೊರಗಬಾರ್ದು. ಇಲ್ವಲ್ಲ ಆಗ್ತಾ ಇಲ್ವಲ್ಲ, ಕೊರಗಬಾರ್ದು. ದೇವ್ರು ಮಾಡ್ತಾರೆ ಅಂತ ಮರ್ತ್ಬಿಟ್ಟು ಚಿಂತೆ ಇಲ್ದ ಇರ್ಬೇಕು. ದೇವ್ರು ಮಾಡ್ತಾ ಇರ್ತಾರ ಅಲ್ಲಿಂದ ಕಡೆ. ಹಲ್ಲೆಲೂಯ. ಕೊರಗೋವನಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಕೊರಗುತ್ತಾವನೆ. ಕೊರಗೋವನಿಗೆ ದೇವ್ರು ಮಾಡ್ತಾರೆ ಅಂತ ನಂಬಿಕೆ ಇಲ್ಲ. ದೇವ್ರು ಮಾಡ್ತಾರೆ ಅನ್ಬೇಕಾದ್ರೆ ಏನು ಕೊರಗಬೇಕು ಅವನು? ಆದ್ರೆ ನಮ್ ಪ್ರಾಬ್ಲಮ್ ಏನಂದ್ರೆ, ದೇವ್ರು ನಂಬ್ತೀವಿ ಅಂತ ಇದೀವಿ, ದೇವ್ರನ್ನ ಪ್ರೀತಿ ಮಾಡ್ತಾ ಇದೀವಿ ಅಂತ ಇದೀವಿ, ಸಭೆಗೆ ಬರ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ, ಆದ್ರೂ ಕೊರಗ್ತಾ ಇದೀವಿ. ಅಂದ್ರೆ ಅರ್ಥ ಏನು? ನಾವ್ ಇನ್ನೂ ದೇವ್ರನ್ನ ನಂಬಿಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ಬಾಯ್ ಬಿಟ್ಟು ಹೇಳ್ರಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ರಿ, ನೀನ್ ಇನ್ನೂ ಕೊರಗ್ತಾ ಇದೀಯಾ ಅಂದ್ರೆ ದೇವ್ರ ಮೇಲೆ ನೀನು ನಂಬಿಕೆ ಇಟ್ಟಿಲ್ಲ. ಕಳ್ಳ ನೀನ್ ಅಂತ ಹೇಳ್ರಿ, ಕಳ್ಳ. ಯಾರ್ ನಾವೆಲ್ಲ ಕಳ್ರು? ಮೇಲ್ಗಡೆ ನೋಡಕ್ ಹಂಗಿದೀವಿ, ವಿಶ್ವಾಸಿಗಳ ತರ ಇದೀವಿ, ಅದ್ರ ಒಳಗಡೆ ಏನ್ ಮಾಡ್ತಾ ಇದೀವಿ? ಕೊರಗ್ತಾ ಇದೀವಿ. ಯಾಕೆ ನಮ್ಮ ಮನೇಲಿ ಹೊಸ ಸೋಫಾ ಇಲ್ಲ ಅಂತ ಕೊರಗ್ತಾ ಇರ್ತೀವಿ. ಯಾಕೆ ನಮ್ಮ ಮನೇಲಿ ಬೇರೆ ಫ್ರಿಡ್ಜ್ ಬಂದಿಲ್ಲ ಅಂತ ಕೊರಗ್ತಾ ಇರ್ತೀವಿ. ಯಾಕೆ ಇನ್ನೂ ಬೇರೆ ಹೊಸ ಕುಕ್ಕರ್, ಇದು ಪಂಚರ್ ಆಗಿರೋ ಕುಕ್ಕರ್ ಇಟ್ಕೊಂಡು ಮಾಡ್ತಾ ಇದೀನಿ, ಯಾಕೆ ಕುಕ್ಕರ್ ಇಲ್ಲ ಅಂತ ಕೊರಗ್ತಾ ಇರ್ತೀವಿ. ಎಲ್ಲ ಒಂದ್ ಸಣ್ಣ ಪುಟ್ಟ ವಿಷಯನೋ ದೊಡ್ಡ ವಿಷಯನೋ ಯಾವ್ದೋ ಒಂದು ವಿಷಯದಲ್ಲಿ ನಾವೇನ್ ಮಾಡ್ತಾ ಇರ್ತೀವಿ? ಕೊರಗುತ್ತಾನೇ ಇರ್ತೀವಿ. ಆದ್ರೆ ದೇವ್ರ ಆಶೀರ್ವಾದ ಏನ್ ಮಾಡಲ್ಲಂತೆ? ವ್ಯಸನ ಸೇರ್ಸಲ್ಲ. ಆ ವ್ಯಕ್ತಿ ಏನ್ ಮಾಡಲ್ಲ? ಯೋಚನೆ ಮಾಡಕ್ ಹೋಗಲ್ಲ. ದೇವ್ರು ಮಾಡ್ತಾರೆ ಅಂತ ಸೈಲೆಂಟ್ ಆಗಿರ್ತಾನೆ, ದೇವ್ರು ಮಾಡ್ತಾ ಹೋಗ್ತಾರ ಅವ್ನ ಲೈಫಲ್ಲಿ. ಕೊರಗೋನು ಹೃದಯದಲ್ಲೇ ಇರ್ತಾನೆ. ಕೊರಗೋನ್ ಏನ್ ಮಾಡ್ತಾನೆ? ಯಾಕೆ? ಕೊರಗೋನ್ನ ದೇವ್ರ ಆಶೀರ್ವಾದ ಮಾಡಕ್ಕೆ ಆಗಲ್ಲ. ದೇವ್ರ ಆಶೀರ್ವಾದ ಮಾಡ್ಬೇಕಂದ್ರೆ ಆ ವ್ಯಸನ ಏನ್ ಮಾಡ್ಬೇಕು? ದೇವ್ರು ಆಚೆ ಇಡ್ಬೇಕು. ಆ ಚಿಂತೆನ ದೇವ್ರು ಅವ್ನ ಲೈಫ್ ಇಂದ ಹೊರಗಡೆ ಇಟ್ರೇನೆ ಅವನ ಮೇಲೆ ಆಶೀರ್ವಾದ ಕ್ರಿಯೆ ಮಾಡಕ್ಕಾಗೋದು. ಚಿಂತೆ ಮಾಡ್ಬೇಡ್ರಿ ಅಂದ್ರೆ ಕೇಳ್ಸ್ಕತೀವ? ಚಿಂತೆ ಮಾಡಿದ್ರೆ ನಮ್ ಕೈಲಿ ಬದುಕಕ್ ಆಗತ್ತಾ? ಆಗಲ್ಲ ಅಂತ ಹೇಳ್ತೀವಿ. ದೇವ್ರು ಹೇಳ್ತಾರ ಆಗುತ್ತೆ ಅಂತ. ದೇವ್ರು ಹೇಳೋದನ್ನ ನಂಬ್ತೀರಾ? ಇಲ್ಲ ನೀವ್ ಹೇಳೋದನ್ನ ನೀವೇ ನಂಬ್ಕೊಂತೀರಾ? ನಮ್ ಪ್ರಾಬ್ಲಮ್ ಏನು? ನಾವ್ ಹೇಳೋದನ್ನ ನಾವೇ ನಂಬ್ಕೊಂತೀವಿ. ಚಿಂತೆ ಮಾಡ್ದಿರಾ, ಕುರುಗ್ದಿರಾ, ನಿನ್ ಕೈಯಲ್ಲಿ ಬಾಳಕ್ ಆಗತ್ತೆ ಅಂತ ದೇವ್ರು ಹೇಳಿದ್ರೆ ಅದು ನಾವು ನಂಬಲ್ಲ ಅಂತೀವಿ. ದೇವರ ಆಶೀರ್ವಾದ ವ್ಯಸನವನ್ನ ಏನ್ ಮಾಡಲ್ಲಂತೆ? ಸೇರ್ಸಲ್ಲ. ಅಂದ್ರೆ ನಿಮ್ಗೂ ವ್ಯಸನನು ದೇವ್ರ ಏನ್ ಮಾಡಲ್ಲ? ಹತ್ರ ಸೇರ್ಸಲ್ಲ. ಒಂದು ಮಾಡಲ್ಲ. ದೇವ್ರ ಏನ್ ಮಾಡ್ತಾರೆ? ದೂರ ಮಾಡ್ತಾರೆ ಎರಡು. ಇವತ್ತು ನಮ್ ಲೈಫಲ್ಲಿ ಏನಾಗ್ಬೇಕು? ವ್ಯಸನ ದೂರ ಆಗ್ಬೇಕು. ನನಗೂ ವ್ಯಸನಕ್ಕೂ ಇರುವಂತ ಸಂಬಂಧ ಯೇಸು ನಾಮದಲ್ಲಿ ಮುರಿದೋಗ್ಬೇಕು. ಹಲ್ಲೆಲೂಯ. ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮಗೆ ನೀವೇ ಪ್ರಾರ್ಥನೆ ಮಾಡ್ಕೊಳ್ಳಿ 2 ನಿಮಿಷ. ಹಲ್ಲೆಲೂಯ. ದೇವರ ಆಶೀರ್ವಾದ ನನ್ನ ಮೇಲಿದೆ. ವ್ಯಸನ ನನ್ನ ಲೈಫಿಂದ ದೂರ ಹೋಗ್ಲಿ ಯೇಸು ನಾಮದಲ್ಲಿ. ವ್ಯಸನ ನನ್ನ ಕುಟುಂಬದಿಂದ ದೂರ ಹೋಗ್ಲಿ ಯೇಸು ನಾಮದಲ್ಲಿ. ವ್ಯಸನ ನನ್ನ ಹಣಕಾಸಿಂದ ದೂರ ಹೋಗ್ಲಿ ಯೇಸು ನಾಮದಲ್ಲಿ. ವ್ಯಸನ ನನ್ನ ಆರೋಗ್ಯದಿಂದ ದೂರ ಹೋಗ್ಲಿ ಯೇಸು ನಾಮದಲ್ಲಿ. ವ್ಯಸನ ನನ್ನ ಕೆಲಸದಿಂದ ದೂರ ಹೋಗ್ಲಿ ಯೇಸು ನಾಮದಲ್ಲಿ. ವ್ಯಸನ ನನ್ನ ಜೀವನದ ಹತ್ರಕ್ಕೂ ಬರಬಾರದು ಸ್ವಾಮಿ. ವ್ಯಸನವನ್ನು ದೂರ ಮಾಡು. ನಿನ್ನ ಆಶೀರ್ವಾದ ನನ್ನ ಮೇಲಲ್ಲಿ. ವ್ಯಸನ ನನ್ನ ಲೈಫಿಂದ ಹೊರಗಡೆ ಹೋಗ್ಲಿ.
Reke mase kere manteri bateri besi kar manteri masala barana manda. O reke ne se kere man. ಯೇಸು ನಾಮದಲ್ಲಿ ತಂದೆಯೇ ಆಮೆನ್. 13ನೇ ಅಧ್ಯಾಯ 7ನೇ ವಾಕ್ಯ. ಒಬ್ಬನು ಧನವನ್ನು ಸಂಗ್ರಹಿಸಿದರೂ ಏನೂ ಇಲ್ಲದ ದರಿದ್ರನೇ, ಮತ್ತೊಬ್ಬನು ಧನವನ್ನೆಲ್ಲ ವ್ಯಯ ಮಾಡಿ ಬಡವನಾದರೂ ಬಹು ಐಶ್ವರ್ಯವಂತನೇ. ಏನಂದ್ರೆ ಹೆಸರಿಗೆ ಅರ್ಥ ಆಯ್ತು? ಒಬ್ಬನು ಧನವನ್ನು ಎಲ್ಲವನ್ನು ಸೇರಿಸಿಟ್ಕೊಂಡು ಏನೂ ಇಲ್ಲದ ದರಿದ್ರನೇ, ಏನು ಇಲ್ದೇನೆ ದರಿದ್ರನೇ. ಇನ್ನೊಬ್ಬ ಎಲ್ಲವನ್ನು ವ್ಯಯ ಮಾಡಿದರು, ಖರ್ಚು ಮಾಡಿದ್ರು, ಎಲ್ಲಾನು ಖರ್ಚು ಮಾಡ್ದ, ಬಡವನಾದರೂ ಐಶ್ವರ್ಯವಂತನೇ. ಬಡವನಾದ್ರು. ಇದೊಂದು ಮಿಸ್ಟ್ರಿ. ಈ ಸೆಂಟ್ರಲ್ ಯಾರಿದ್ದಾರೆ? ದೇವರಿದ್ದಾರೆ. ತುಂಬ್ಸಕ್ಕೆ ಯಾರಿದ್ದಾರೆ? ಒಬ್ಬ ಅವನೇ ಎಲ್ಲ ತುಂಬಿಸ್ಕೊಂತವನೆ, ಆದ್ರೂ ಬಡವನೇ. ಯಾಕೆ? ಅವನ ಜೊತೆಲಿ ಯಾರಿಲ್ಲ? ದೇವ್ರಿಲ್ಲ. ಇಲ್ಲಿ ಒಬ್ಬ ಇರೋದನ್ನೆಲ್ಲ ಖಾಲಿ ಮಾಡ್ಕಂತವನೆ, ಆದ್ರೂ ದೇವ್ರಿರೋ ಅವನ ಜೊತೆ ಇರೋದ್ರಿಂದ ಅವನ್ ಏನ್ ಮಾಡ್ತಾವ? ದೇವ್ರು ಆಶೀರ್ವಾದ. ಇವತ್ತು ನಮ್ಮ ಜೊತೆಗೆ ಯಾರಿರ್ಬೇಕು? ಸಾಲೋಮೋನು ತುಂಬಾ ಜ್ಞಾನಿ. ಅವನ್ ಯಾವಾಗ್ಲೂ ಒಂದ್ ಎಲ್ಲ ನಷ್ಟನ ಅನುಭವಿಸಿದ ಮೇಲೆ, ನೋವು ಅನುಭವಿಸಿದ ಮೇಲೆ, ಎಲ್ಲ ಅನುಭವಿಸಿದ ಮೇಲೆ ಅವನಿಗೆ ದೇವ್ರು ಯಾರಂತ ಅವನಿಗೆ ಗೊತ್ತಾಗಿದ್ ವ್ಯಕ್ತಿ. ಅವನಿಗೆ ಇದು ಯಾವ್ದು ಇಂಪಾರ್ಟೆಂಟ್ ಅಲ್ಲಪ್ಪ, ದೇವ್ರ ಒಬ್ರೇ ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ ಅವನಿಗೆ. ಅವನ ದೃಷ್ಟಿಯಲ್ಲಿ ಏನು? ಎಲ್ಲಾ ಸೇರ್ಸಿಟ್ಕೊಂಡು ನಾನೇ ಇಲ್ಲ ಅಂದ್ರೆ ಅದು ವೇಸ್ಟ್. ಎಲ್ಲ ಖಾಲಿ ಮಾಡ್ಕೊಂಡು ದೇವ್ರನ್ನ ಅರ್ಥಕೊಂಡ್ರೆ ಅವನೇ ಐಶ್ವರ್ಯವಂತ. ಅಂದ್ರೆ ಅರ್ಥ ಏನು? ಬೀಯಿಂಗ್ ರಿಚ್ ನಾಟ್ ವಿತ್ ಮೆಟೀರಿಯಲ್ ಥಿಂಗ್ಸ್. ನಾವು ಮೆಟೀರಿಯಲ್ ಥಿಂಗ್ಸ್ ಇಟ್ಕೊಂಡು ನಾನೇ ರಿಚ್ ಅಂತ ಹೇಳೋರಲ್ಲ. ದೇವ್ರನ್ನ ಪಕ್ಷದಲ್ಲಿ ನಿಲ್ಲಿಸ್ಕೊಂಡು ಇವಾಗ ನಾನ್ ರಿಚ್ ಅಂತ ನಾವ್ ಹೇಳೋರು ನಾವು. ಹಲ್ಲೆಲೂಯ. ಮೆಟೀರಿಯಲ್ ಥಿಂಗ್ಸ್ ನಮ್ಮನ್ನ ರಿಚ್ ಮಾಡೋದಲ್ಲ, ದೇವ್ರು ನಮ್ಮನ್ನ ರಿಚ್ ಮಾಡೋದು. ಹಲ್ಲೆಲೂಯ. ಅದಕ್ಕೆ ದೇವ್ರ ಹೇಳುತ್ತೆ, ದೇವರ ಆಶೀರ್ವಾದ ಏನ್ ಮಾಡುತ್ತಂತೆ? ಒಂದ್ ಮನುಷ್ಯನ ರಿಚ್ ಆಗಿ ಮಾರ್ಪಡಿಸುತ್ತೆ. ದೇವರ ಆಶೀರ್ವಾದ ಒಂದ್ ವ್ಯಕ್ತಿನ ಏನ್ ಮಾಡುತ್ತೆ? ರಿಚ್ ಆಗಿ ಮಾರ್ಪಡಿಸುತ್ತೆ. ದೇವರ ಆಶೀರ್ವಾದ ಭಾಗ್ಯದಾಯಕ, ಅದು ವ್ಯಸವನ್ನು ದೂರ ಮಾಡುತ್ತೆ. ಸೊ ಅಲ್ಲೇ ಈ ವಾಕ್ಯ ಅದನ್ನೇ ಹೇಳ್ತಾ ಇರೋದು. ಏನಂತ ಹೇಳ್ತಾ ಇದೆ? ಸೊ ಎಲ್ಲಾ ಸೇರ್ಸಿಟ್ಕೊಂಡಿರೋನು ಸೇರ್ಸಿಟ್ಕೊಂಡು ಏನ್ ಮಾಡ್ತಾವನೆ? ಅವನ ಹತ್ರ ಇರೋದೇ ಅವನ್ನ ರಿಚ್ ಮಾಡಿದೆ ಅನ್ಕಂತ. ಇವನ್ನೆಲ್ಲ ಖಾಲಿ ಮಾಡ್ಕೊಂಡು ಇವನ್ ಹೇಳೋದೇನು? ನಾನು ರಿಚ್ ಅದು. ಡಿಫ್ರೆನ್ಸ್ ಏನು? ಇವನ್ ದೇವ್ರ ಮೇಲೆ ಆಧಾರ ಪಟ್ಟ, ವಸ್ತು ಮೇಲಲ್ಲ. ಇವನ ಆಧಾರ ವಸ್ತುಗಳ ಮೇಲಲ್ಲ, ಅವನ ಆಧಾರ ಏನು? ವಸ್ತುಗಳ ಮೇಲೆ. ನೀವು ದೇವ್ರ ಮೇಲೆ ಆಧಾರ ಪಡ್ತಾ ಇದ್ದೀರಾ, ಇಲ್ಲ ನಿಮ್ಮ ವಸ್ತುಗಳ ಮೇಲೆ ಆಧಾರ ಪಡ್ತಾ ಇದ್ದೀರಾ? ವಸ್ತುಗಳ ಮೇಲೆ ಆಧಾರ ಪಡೋನು ದರಿದ್ರ, ದೇವ್ರ ಮೇಲೆ ಆಧಾರ ಪಡೋನು ಐಶ್ವರ್ಯವಂತ. ಯಾಕೆ ದೇವ್ರ ವಾಕ್ಯ ಏನ್ ಹೇಳ್ತಾ ಹೇಳ್ರಿ? ದೇವರ ಆಶೀರ್ವಾದ ಭಾಗ್ಯದಾಯಕ. ಅಂದ್ರೆ ದೇವರ ಆಶೀರ್ವಾದ ಏನ್ ಮಾಡುತ್ತೆ? ಒಂದ್ ಮನುಷ್ಯನ ಮೇಲೆ ದೇವರ ಆಶೀರ್ವಾದ ಬಂದ್ರೆ ಅವನ್ನ ಏನ್ ಮಾಡುತ್ತೆ? ರಿಚ್ ಆಗಿ ಮಾರ್ಪಡಿಸುತ್ತೆ. ಅವನ್ನ ರಿಚ್ ಆಗಿ ಮಾರ್ಪಡಿಸಿದ್ರೆ ಅವನ ಹತ್ರ ಇರೋದೆಲ್ಲ ಏನಾಗುತ್ತೆ? ಮಲ್ಟಿಪ್ಲೈ ಆಗಿ ಮಾರ್ಪಡುತ್ತೆ. ಹಲ್ಲೆಲೂಯ. ಇವತ್ತು ನಾವು ಒಂದನ್ನ ಅರ್ಥ ಮಾಡ್ಕೊಬೇಕು. ಇವತ್ತು ದೇವ್ರ ಮೇಲೆ ನಾವು ಆಧಾರ ಪಡೋದನ್ನ ಕಲಿಬೇಕು, ದೇವ್ರನ್ನ ಮೆಚ್ಚಿಸೋದನ್ನ ಕಲಿಬೇಕು. ನಿಜ ನಂಬ್ತಾ ಇದ್ದೀರಾ? 14ನೇ ಅಧ್ಯಾಯ 20ನೇ ವಾಕ್ಯ. ಬಡವನು ನೆರೆಯವನಿಗೂ ಅಸಹ್ಯ, ಧನವಂತನಿಗೆ ಬಹುಜನ ಮಿತ್ರರು. ಎಷ್ಟು ಚೆನ್ನಾಗಿ ಅರ್ಥ ಆಗ್ತದೆ? ನೀವು ಅಲ್ಲಿ ಹಾಕೊಂಡು ಓದ್ಕೊಳ್ರಿ, ನಿಮ್ ಹೆಸರು ಹಾಕೊಂಡು ಓದ್ಕೊಳ್ಳಿ. ಅಲ್ಲಿ ಎಲ್ಲ ಹಾಕೋಬೇಕು, ಬಡವರೆಲ್ಲ ಐಶ್ವರ್ಯವಂತರು. ಅಲ್ಲಿ ನಿಮ್ಮ ಹೆಸರು ಹಾಕೊಂಡು ಓದ್ಕೊಳ್ಳಿ. ಬಡವನಿಗೆ ಏನಂತೆ? ನೆರೆಯವನಿಗೂ ಅಸಹ್ಯ. ಅಸಹ್ಯ. ನಿಮ್ಮ ನೋಡಿ ಯಾರೆಲ್ಲ ಅಸಹ್ಯ ಮಾಡ್ಕೊಂತಾರೆ ಇವಾಗ? ಏನಕ್ಕೆ ಅಸಹ್ಯ ಪಡ್ಕೊಂತಾರೆ ಹೇಳ್ರಿ? ಇರೋದನ್ನೆಲ್ಲ ಖಾಲಿ ಮಾಡ್ಕೊಂತವ್ನೆ ಅಂತ ಅಸಹ್ಯ. ಅವ್ರ ಅಸಹ್ಯ ಎಲ್ಲ ಒಂದೇ ನಿಮ್ಮ ನೋಡ್ದಾಗಲ್ಲ. ಇರೋದನ್ನೆಲ್ಲ ಇವನೇನ್ ಮಾಡ್ಕೊಂತವ್ನೆ? ಖಾಲಿ ಮಾಡ್ಕೊಂತಾನಲ್ಲ ಅಂತ ಹೇಳಿ ನಿಮ್ ನೋಡಿ
ಅಸಹ್ಯ ಪಡ್ಕೊಂತಿರೋದು. ಮುಂಚೆ ನೋಡಿದ್ರೆ ಮನೆಯೆಲ್ಲ ಫುಲ್ ವಸ್ತುಗಳಿತ್ತು, ಇವಾಗ ನೋಡಿದ್ರೆ 2 ಪಾತ್ರೆಗಳು ಬಿಟ್ರೆ ಬೇರೆ ಏನು ಇಲ್ಲ. ಆ 2 ಪಾತ್ರೆಗಳು ನೋಡಿದ ತಕ್ಷಣ ಅವ್ರು ಮೂಡ್ ಔಟು. ಅವಾಗಿಂದ ನಿಮ್ ಮೇಲೆ ಏನ್ ಸ್ಟಾರ್ಟ್ ಆಗುತ್ತೆ? ಅಸಹ್ಯ. ಅಲ್ಲ, ನೀವು ಚೆನ್ನಾಗಾಗ್ದು ಹೋದ್ರೆ ನಿಮ್ಮನ್ನ ಅಸಹ್ಯ ಮಾಡ್ಕೊಳ್ದಿರ ಇನ್ನೇನ್ ಮಾಡ್ಕೊಂತಾರೆ? ಕೇಳ್ರಿ, ನಿಮ್ ಪಕ್ಕದ ಮುಖ ನೋಡ್ಕೊಂಡು ಕೇಳ್ರಿ. ನೀವು ಚೆನ್ನಾಗ್ ಹೋಗ್ದೆ ಹೋದ್ರೆ, ನಿಮ್ಮನ್ನ ನೋಡಿ ಅಸಹ್ಯ ಆಗದೆ ಹೋದ್ರೆ ಇನ್ನೇನ್ ಆಗ್ಬೇಕು? ನಿಮ್ಮನ್ನ ನೋಡಿ ತಲೆ ಮೇಲೆ ಇಟ್ಕೊಂಡು ಓಡಾಡ್ಬೇಕಾ ನಿಮ್ಮನ್ನ? ಆ ನೀವು ಚೆನ್ನಾಗಾಗ್ದವ್ರೆ ನಿಮ್ ತಲೆ ಮೇಲೆ ಇಟ್ಕೊಂಡು ಓಡಾಡ್ಬೇಕಾ ಸೂಪರ್ ಗ್ರೇಟ್ ಅಂತ? ನೀವು ಚೆನ್ನಾಗಾಗ್ದೆ ಹೋದ್ರೆ ನಿಮ್ಮನ್ನ ನೋಡಿ ಅಸಹ್ಯನೇ ಮಾಡ್ಕೊಳ್ಳೋದು ನಿಮ್ಮನ್ನ ಜನ. ಎಲ್ಲ ಇಲ್ಲ ಇದ್ದೀರಾ? ಅರ್ಥ ಆಗ್ತಾ ಇದ್ಯಾ? ಹೇಳ್ರಿ, ಸ್ವಲ್ಪ 2-3 ಸರಿ ಹೇಳ್ರಿ, ತಲೆಗೆ ಹೋಗೋ ತರ ಹೇಳ್ರಿ ಅವ್ರಿಗೆ, ತಲೆಗೆ ಏರೋ ತರ ಹೇಳ್ರಿ, ಮುಖ ನೋಡ್ಕೊಂಡು ಹೇಳ್ರಿ, ಕೈ ಇಟ್ಕೊಂಡು ಹೇಳ್ರಿ. ನೀನ್ ಚೆನ್ನಾಗ್ ಆಗದೆ ಹೋದ್ರೆ ನಿಮ್ಮ ನೋಡಿ ಅಸಹ್ಯನೇ ಮಾಡ್ಕೊಳ್ಳೋದು, ಬೇರೆ ದಾರಿ ಇಲ್ಲ. ನೀನ್ ಚೆನ್ನಾಗ್ ಆಗದೆ ಹೋದ್ರೆ ಏನ್ ಮಾಡ್ತಾರೆ ಜನರ? ನೆರೆಯವ್ರು ಏನ್ ಮಾಡ್ತಾರೆ? ಅಸಹ್ಯನೇ ಮಾಡ್ಕೊಳ್ಳೋದು. ಮನೇಲಿ ಕುತ್ಕೊಂಡು ಇವ್ರೆ ಎಲ್ಲಾರು ನನ್ನ ನೋಡಿ ಅವಮಾನ ಮಾಡ್ತಾರೆ, ಅಸಹ್ಯ ಮಾಡ್ಕೊಂತಾರೆ, ಸರಿಯಾಗಿ ಮಾತಾಡಲ್ಲ, ಮೂತಿ ತಿರ್ಸ್ಕೊಂಡು ಹೋಯ್ತಾರೆ, ಕಾಲ್ ತಿರ್ಸ್ಕೊಂಡು ಹೋಯ್ತಾರೆ. ತಿರ್ಸ್ಕೊಂಡೆ ಹೋಯ್ತಾರೆ, ಹೋಗ್ಲೇಬೇಕು. ಏನಕ್ಕೆ? ನಿಮ್ಮಿಂದ ಅವ್ರಿಗೇನು ಲಾಭ ಇಲ್ಲ, ನಿಮ್ಮಿಂದ ಅವ್ರಿಗೇನು ಉಪಯೋಗ ಇಲ್ಲ. ನಿಮ್ ಹತ್ರ ಇರೋದು ಖಾಲಿ ಆಗ್ತಾ ಇದೆ, ನಿಮ್ ಜೊತೆ ಸೇರ್ಕೊಂಡ್ರೆ ಅವ್ರದ್ದು ಖಾಲಿ ಆಯ್ತದೆ. ಏನಕ್ಕೆ ಸೇರ್ಕೊಬೇಕು ನಿಮ್ ಜೊತೆಗೆ ಅವರು? ನೀವೇ ಅರ್ಥ ಮಾಡ್ಕೊಳ್ಳಿ. ಒಬ್ರು ಖಾಲಿ ಆಗ್ತಾರ ಅವ್ರ ಜೊತೆ ನೀವು ಸೇರ್ಕೊಂತೀರಾ? ಓಲಿ ಏನಕ್ಕೆ? ಒಬ್ರು ನಮ್ಮನ್ನ ಅಸಹ್ಯ ಮಾಡ್ಕೊಂತ ಹೋದ್ರೆ ನಮ್ಮನ್ನ ಬಡವರಾಗಲ್ಲ, ನಾವು ಮೇಲಕ್ಕೆ ಬರಕ್ ಆಗ್ತಾ ಇಲ್ಲ ಅಂತ ನಮ್ಮ ನೋಡಿ ಅಸಹ್ಯ ಪಡ್ತಾರೆ. ಇಷ್ಟು ವರ್ಷ ಆದ್ರೂ ಅವ್ನ ಮೇಲಕ್ಕೆ ಬರ್ತಾ ಇಲ್ಲ, ಇರೋ ಜಾಗದಲ್ಲಿ ಅವನಲ್ಲ ಅಂತ ನೋಡಿ ನಿಮ್ಮ ನೋಡಿ ಅಸಹ್ಯ ಪಡ್ಕೊಂತಿರೋದವ್ರು. ನೀವು ಬಡವರಾಗಿರೋದಕ್ಕಲ್ಲ. ನಾವು ಬಡವರಾಗಿರ್ಬೇಕಾದ್ರೆ ಎಲ್ಲ ನಮ್ಮನ್ನ ಪ್ರೀತಿ ಮಾಡ್ತಾರೆ. ಎಷ್ಟು ವರ್ಷ ಪ್ರೀತಿ ಮಾಡ್ತಾರೆ ನಿಮ್ಮನ್ನ? 1 ವರ್ಷ, 2 ವರ್ಷ, 3 ವರ್ಷ. ವರ್ಷ ನೀವು ಬಡವರಾಗಿದ್ರೆ ನಿಮ್ಮ ನೋಡಿ ಅವ್ನ ಅಸಹ್ಯ ಮಾಡ್ಕೊಳಲ್ಲ? ಯಾರು ಹತ್ರಕ್ಕೆ ಬರಲ್ಲ. ಸಿಂಪತಿ ತೋರ್ಸೋರು, ಪ್ರೀತಿ ತೋರ್ಸೋರು 1 ವರ್ಷ, 2 ವರ್ಷ, 3 ವರ್ಷ ತೋರಿಸ್ತಾರೆ. ವರ್ಷ ನಿಮ್ ನೋಡಿದಾಗಲ್ಲ ನೀವು ಒಂದೇ ತರ ಇದ್ರೆ ಬೇಜಾರಾಗಿ ಹೋಗ್ಬಿಡ್ತಾನೆ. ಹಿಂಗಿದೆ ಮುಖ ನೋಡೋಕೆ ವರ್ಷ ಅಂತ. ಆ ರೂಟಲ್ಲಿ ಬರೋನ್ ಬೇರೆ ರೂಟಲ್ಲಿ ಹೋಗ್ಬಿಡ್ತಾನೆ. ಅವನಿಗೆ ನಿಮ್ಮ ನೋಡ ಅಸಹ್ಯ ಅಲ್ಲ, ನೀವು ಮೇಲಕ್ಕೆ ಬರಕ್ ಆಗದೆ ಅಲ್ಲಿ ಇರೋ ಜಾಗದಲ್ಲಿ ಇದಾರ ನೋಡ್ರೆ ಅದು ಅವನ್ಗೆ ಅಸಹ್ಯ. ನೀವೇನ್ ಅನ್ಕಂತೀರಾ? ಎಲ್ಲ ನಮ್ಮ ನೋಡ ಅಸಹ್ಯ ಮಾಡಿ ನಿಮ್ಮನ್ನ ನೋಡಲ್ಲ, ನೀವು ವರ್ಷ ಇರೋ ಜಾಗದಲ್ಲಿ ಇದ್ದೀರಾ ನೋಡ್ರಿ, ಅದು ಅವ್ರಿಗೆ ಅಸಹ್ಯ. ಅವ್ರ ಮೇಲೆ ಹೋಗ್ತಾವ್ರೆ, ಚೆನ್ನಾಗ್ ಆಗ್ತಾವ್ರೆ, ನೀವು ಇರೋ ಜಾಗದಲ್ಲಿ ಇದ್ದೀರ. ಇವತ್ತು ಯೇಸು ನಾಮದಲ್ಲಿ ನಾವ್ ಇರೋ ಜಾಗದಿಂದ ಮೇಲೆ ಬರ್ಬೇಕು. ಹಲ್ಲೆಲೂಯ. ಎಲ್ಲೆಲ್ಲ ಯಾರೆಲ್ಲ ನಮ್ಮನ್ನ ನೋಡಿ ಅಸಹ್ಯ ಪಟ್ರೋ ಅಲ್ಲೆಲ್ಲ ನಾವು ಅಭಿವೃದ್ಧಿ ಆಗ್ಬೇಕು, ಅಲ್ಲೆಲ್ಲ ನಾವ್ ಮೇಲೆ ಬರ್ಬೇಕು ಯೇಸು ನಾಮದಲ್ಲಿ. ಹಲ್ಲೆಲೂಯ. ಅಸಹ್ಯ ಪಟ್ಟರ ಮುಂದೆಗಳೆಲ್ಲ ನಾವೇನಾಗಬೇಕು? ಮೇಲೆ ಬರ್ಲೇಬೇಕು. ಒಂದು ರೀತಿಯಲ್ಲಿ ಅದು ಒಳ್ಳೇದೇ, ಬೇರೆ ಏನಿಲ್ಲ ಆಪ್ಷನ್. ಕುತ್ಕೊಂಡು ಹತ್ಕೊಂಡಿದ್ರೆ ದೇವ್ರೇ ಇವ್ರು ನೋಡ್ ನನ್ನ ಅಸಹ್ಯ ಮಾಡ್ಕೊಂತಾರೆ ಸ್ವಾಮಿ, ಅಸಹ್ಯ ಮಾಡ್ಕೊಂಡು ದೇವ್ರೇ ಹೇಳದ ನಿರಾಜದಲ್ಲಿ ಏನಕ್ಕಿದ್ಯಾ? ನೀನ್ ಮೇಲಕ್ಕೆ ಬಂದ್ರೆ ಅವನೇನಕ್ಕೆ ಅಸಹ್ಯ ಪಡ್ತಾನೆ? ಇವಾಗ ಅದೇ ಪ್ರಾರ್ಥನೆ ಇವಾಗ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ದೇವ್ರಿಗೆ ಅದಕ್ಕೆ ಈ ಪ್ರಾರ್ಥನೆ ಮಾಡಿದ್ರೆ ದೇವ್ರು ನಿಮ್ಗೆ ಏನಂತ ಉತ್ತರ ಕೊಡ್ಬೋದು? ಅಯ್ಯೋ ಮಗಳೇ ಅಳ್ಬೇಡ ಮಗಳೇ, ಬಾ ಮಗಳೇ ಅಂತಾರ? ಒಂದ್ ಸ್ವಲ್ಪ ಯೇಸು ಸ್ವಾಮಿ ತರ ಯೋಚನೆ ಮಾಡ್ರಿ. ಈ ಜಾಗದಲ್ಲಿ ಈ ಟೈಮಲ್ಲಿ ಯೇಸು ಸ್ವಾಮಿ ಇದ್ರೆ ಯಾವ ತರ ರೆಸ್ಪಾನ್ಸ್ ಕೊಡ್ತಾರ ಅವರು? ನೀನ್ ಮಾಡಿದ್ದನ್ನೇ ವರ್ಷ ಮಾಡ್ಕೊಂಡಿದ್ರೆ, ನೀನ್ ಅಸಹ್ಯ ಮಾಡಿದ್ರೆ ಏನ್ ಮಾಡ್ತಾರೆ? ಮುಂದೆ ಹೋಗಂತಾರೆ. ಮುಂದೆ ಹೋಗ್ ಬಾಯ್ ಮುಚ್ಕೊಂಡು ಹೇಳಿದ್ದನ್ನೇ ಹೇಳ್ಕೊಂಡಿರ್ತೀವಿ ವರ್ಷ. ಆದ್ರೆ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ದೇವ್ರು ನಮ್ಮನ್ನ ಹೆಂಗ್ ಟ್ರೀಟ್ ಮಾಡ್ಬೇಕಂತ? ಮಗಳೇ ಬಾ, ಸಿಂಪತಿ ತೋರಿಸ್ಬೇಕು, ಕರುಣೆ ತೋರಿಸ್ಬೇಕು. ಬಾ ಮಗಳೇ, ನಾನ್ ನಿನ್ಗೋಸ್ಕರ ಇದೀನಿ, ಬಾ, ಇರೋ ಜಾಗದಲ್ಲಿ ಇರು, ವರ್ಷ ಇರು, 10 ವರ್ಷನೂ ಅಲ್ಲೇ ಇರು, ಪರವಾಗಿಲ್ಲ, ಬಾ, ನಾನಿದ್ದೀನಿ ನಿನ್ಗೋಸ್ಕರ. ಈ ತರ ಆದರಣೆ ಮಾಡ್ಬೇಕಂತ ದೇವ್ರು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ನಾವೆಲ್ಲ ಮುಟ್ಟಾಳ್ರಲ್ಲ. ಎಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಬಡವನಿಗೆ
ನೆರೆಯವನು ಏನಂತೆ? ಅಸಹ್ಯ. ಬಡವ ಅಂದ್ರೆ ಏನು? ನಾನು ಹೇಳಿದೆ ನಿಮ್ಗೆ, ಬಡವ ಅಂದ್ರೆ ಏನು ಇಲ್ದಿರೋನಲ್ಲ, ಲೈಫಲ್ಲಿ ಮುಂದಕ್ಕೆ ಬರ್ದೇ ಇರೋನ್ ಬಡವ. ಲೈಫಲ್ಲಿ ಮುಂದಕ್ಕೆ ಬರ್ದೇ ಇರೋನ್ನ ಜನ ಏನ್ ಮಾಡ್ತಾರೆ? ಅಸಹ್ಯ ಮಾಡ್ಕೊಂತಾರೆ. ಓದಿದ್ದೇ ಸಬ್ಜೆಕ್ಟ್ 10 ವರ್ಷ ಓದ್ರೆ ಅವ್ನು ನೋಡಿದ್ರೆ ಅಸಹ್ಯ ಆಗಲ್ವಾ? ತಗೊಂಡು ಅವ್ನು ಪೊಲೀಸ್ ಕೆಲಸ ಕೊಡ್ತಾರೆ 10 ವರ್ಷ ಫೇಲ್ ಆಗಿರೋನ್ಗೆ. ಇಲ್ಲ ಅಕ್ಸೆಂಚರ್ ಅಲ್ಲಿ, ಇನ್ಫೋಸಿಸ್ ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಕೊಡ್ತಾರ ಅವನ್ಗೆ? ಪಾಪ ಸುಡು ಬುಟ್ಟು ಹಾಕಂಬ, ನೀನ್ ಒಳ್ಳೆ ಮ್ಯಾನೇಜರ್ ಕೆಲಸ ಕೊಡ್ತೀನಿ ಅಂತ. ಒಂದ್ ವೇಳೆ ಓದಿದ್ದೀನಿ 10 ವರ್ಷ ಓದೋನು ಫೈಲ್ ಇಟ್ಕೊಂಡು ಓದ ಇನ್ಫೋಸಿಸ್ಗೆ ಅನ್ಕೊಳ್ಳಿ, ಓಪನ್ ಮಾಡಿದ ತಕ್ಷಣ ಅವ್ನಿಗೆ ಏನ್ ಕಾಣುತ್ತೆ? ನೀನ್ 2014 ಕಾಲೇಜ್ ಜಾಯ್ನ್ ಆದೆ, 2024 ಯಾಕೆ ಪಾಸ್ ಆದೆ? ನೋಡಿದ ತಕ್ಷಣ ಅಸಹ್ಯ ಆಗತ್ತೆ ಅವನ್ಗೆ. ಇವ್ನ್ ಏನಕ್ಕೆ ತಾನೇ ಬಂದೆ, ನಾನು ಟೈಮ್ ವೇಸ್ಟ್ ಮಾಡ್ದ. ಏನಕ್ಕೆ? ಯಾವ್ದ್ರ ವಿಷಯದಲ್ಲ ಅಸಹ್ಯ ಅವನಿಗೆ? ನಿಮ್ಮ ನೋಡ ಅಸಹ್ಯ ಅಲ್ಲ. ಇವತ್ತು ಜನ ನಿಮ್ ನೋಡ ಅಸಹ್ಯ ಪಡ್ತಾ ಇರೋದು ಕಾರಣ ಏನು? ನಿಮ್ ಲೈಫಲ್ಲಿ ಮೇಲೆ ಬರ್ದಿರ ಇರೋ ಜಾಗದಲ್ಲಿ ಇರೋದ್ರಿಂದಾನೇ ನಿಮ್ಮ ನೋಡಿ ಜನ ಅಸಹ್ಯ ಪಡ್ಕೊಂತ ಇರೋದು. ನಿಮ್ಮನ್ನ ನೋಡಿ ಅಸಹ್ಯ ಪಡ್ಕೊಂತ ಇರೋದಲ್ಲ, ನೀವ್ ಮಾಡ್ತಾರ ಕೆಲ್ಸಗಳು ನೋಡಿ ಅಸಹ್ಯ ಪಡ್ತಾ ಇರೋದು. ಅವ್ರು ಮೇಲಕ್ ಬರಕ್ ಆಗದೆ ಇರೋ ಜಾಗದಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದಾರೆ ನೋಡ್ರಿ, ಅದನ್ನ ನೋಡಿ ಅಸಹ್ಯ ಪಡ್ತಾರೋ ಜನ. ಅವನು 14 ಜಾಯ್ನ್ ಆಗ್ಬಿಟ್ಟು 24 ಪಾಸ್ ಆಗ್ಬಿಟ್ಟು ನಾನು ಎಲ್ಲರೂ ಅಸಹ್ಯ ಮಾಡ್ಕೊಂತಾರೆ ಅಂದ್ರೆ, ಮಾಡ್ಕೊಂತಾರೆ. ಇನ್ನೇನ್ ಮಾಡ್ಬೇಕು? ಇನ್ನು ಮುದ್ದಾಡ್ಬೇಕು ಅವ್ನ 24 ಪಾಸ್ ಆಗಿರೋನ್ನ ಹಿಡ್ಕೊಂಡಾಗಿ. ಅಯ್ಯೋ 2014 ಜಾಯ್ನ್ ಆಗ್ಬಿಟ್ಟು 24 ಪಾಸ್ ಆದ್ರೆ ಇವ್ನ ಕರ್ಕೊಂಡೋಗಿ ಮುದ್ದಾಡ್ಬೇಕು 10 ವರ್ಷ ಇವ್ನ. ಅವಾಗೇನೋ ಚಿಕ್ಕ ಹುಡುಗ ಆಗಿದ್ದ, ಇವಾಗ ಕತ್ತೆ ಆಗೋನೆ 24ರಲ್ಲಿ. ಅವ್ನ ಮನ್ಸಲ್ಲಿ ಇನ್ನೂ ಏನೋ ಅವನಿಗೆ ಯೋಚನೆ, ಇನ್ನೂ ನಾನು ಚಿಕ್ಕ ಹುಡುಗ ಅನ್ನೋ ಯೋಚನೆ ಅವನಿಗೆ. 14ರಲ್ಲಿ ಜನ ಮೈಂಡ್ ಅಲ್ಲಿ ಬೆಳೆದಿಲ್ಲ. ಇವತ್ ನೀವೆಲ್ಲ ಏನಾಗ್ಬೇಕು ಹೇಳ್ರಿ? ಬೆಳಿಬೇಕು, ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ರಿ. ಎಲ್ಲ ನನ್ನೇ ಬೈತಾರೆ, ಎಲ್ಲ ನನ್ಗೆ ಅವಮಾನ ಮಾಡ್ತಾರೆ. ನಿಮ್ಗೆ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಮಾಡ್ಲಿ. ಎಲ್ಲಿವರೆಗೂ ಮಾಡ್ಬೇಕು ನಮ್ಗೆ ಅವಮಾನ? ನಾನ್ ಇಲ್ಲಿಂದ ಮೇಲೆ ಬರ್ಬೇಕು ಅನ್ನುವಂತ ವೈರಾಗ್ಯ ಬರೋವರೆಗೂ ಅವಮಾನ ಮಾಡ್ಬೇಕು ನಿಮ್ಮನವ್ರು. ಇದೆಲ್ಲ ಬದುಕ, ಇನ್ನ ಮೇಲ್ ಬರ್ಬೇಕು ನನ್ನ ಲೈಫಲ್ಲಿ ಅಂತ ನಿಮ್ಗೊಂದು ಒಂದು ವೈರಾಗ್ಯ ಬರ್ಬೇಕು ನಿಮ್ ಒಳಗಡೆ. ಅಯ್ಯೋ ಅವಮಾನ ಮಾಡ್ಬಿಟ್ರು ಅಂತ ಕಿಚನ್ ಕುತ್ಕೊಂಡು ಆಡ್ಕೊಂಡು ಕೂತಿರೋದಲ್ಲ. ಎಷ್ಟ್ ದಿನ ಅಂತ ಆಳ್ತೀರಾ ಆತರ ಕಿಚನ್ ಕುತ್ಕೊಂಡು? ಅವಮಾನ ಮಾಡ್ಬಿಟ್ಟು ಅಯ್ಯೋ ನನ್ಗೆ ಇವ್ರು ಹಿಂಗ್ ಮಾಡ್ತಾರೆ, ಅಯ್ಯೋ ನಂಗೆ ಹಿಂಗ್ ಅವಮಾನ ಮಾಡ, ಇವ್ರು ನೋಡಿದ್ರೆ ನಂಗೆ ಆಗಲ್ಲ, ಅವ್ರು ನೋಡಿದ್ರೆ ನಂಗೆ ಆಗಲ್ಲ. ಹಿಂಗೆ ಲೈಫಲ್ಲಿ ವರ್ಷ ಇದೇ ಪ್ರಾರ್ಥನೆ ಮಾಡ್ಕೊಂಡು ಕೊರಗಿ ಸೊ ನಿಮ್ಗೆಲ್ಲ ಒಂದು ಬೇಡವ ವೈರಾಗ್ಯ ಲೈಫಲ್ಲಿ ಚೆನ್ನಾಗಾಗ್ಬೇಕಂತ? ನೋಡ್ರಿ ಪಕ್ಕದಲ್ಲಿರೋರ್ ಮುಖ ನೋಡ್ಕೊಂಡು ಕೇಳ್ರಿ, ಬೇಡವಾ ನಿಮ್ಗೆ ಸ್ವಲ್ಪನಾದ್ರು? ಈ ವರ್ಷ ಆದ್ರೂ ನಾವೇನಾಗ್ಬೇಕು? ಚೆನ್ನಾಗ್ ಆಗ್ಬೇಕು, ಮೇಲೆ ಬರ್ಬೇಕು. ಹಲ್ಲೆಲೂಯ. ನಿಮ್ಮನ್ನ ಅವಮಾನ ಮಾಡ್ತಾರೆ. ಏನಕ್ಕೆ ಮಾಡ್ತಾ ಇದಾರೆ? ನೀವು ಲೈಫಲ್ಲಿ ಮೇಲೆ ಬರಕ್ ಆಗ್ತಾ ಇಲ್ಲ ಅಂತ ನಿಮ್ಮನ್ನ ಅವಮಾನ ಮಾಡ್ತಾರೆ ಅಷ್ಟೇನೆ. ಲೈಫಲ್ಲಿ ಮೇಲೆ ಬಂದ್ಬಿಟ್ರ ನಿಮ್ಮನ್ನ ಅವಮಾನ ಮಾಡ್ಲಿ ನೋಡೋಣ ಅವರು? ಚಾನ್ಸೇ ಇಲ್ಲ. ಲೈಫಲ್ಲಿ ಮೇಲೆ ಬರೋನ್ನ, ಅಭಿವೃದ್ಧಿ ಆಗೋರ್ನ ಯಾರು ಅವಮಾನ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ದೇವ್ರು ನಮ್ ಜೊತೆಲಿ ಇದ್ದಾರೆ. ದೇವ್ರ ಆಶೀರ್ವಾದ ನಮ್ಮ ಮೇಲಿದೆ. ದೇವ್ರ ವ್ಯಸನ ದೂರ ಮಾಡ್ತಾರೆ, ನಮ್ಮನ್ನ ರಿಚ್ ಆಗಿ ಮಾರ್ಪಡಿಸ್ತಾರೆ, ನಾವು ಮಲ್ಟಿಪ್ಲೈ ಆಗ್ತೀವಿ, ಅಭಿವೃದ್ಧಿ ಆಗ್ತೀವಿ. ದೇವ್ರು ನಮ್ ಜೊತೆಲಿ ಇದ್ದಾರೆ. ಹಲ್ಲೆಲೂಯ. ಇವತ್ತಿಂದ ದೇವ್ರು ನಮ್ ಜೊತೆಲಿ ಇದ್ದಾರೆ ಅಂತ ಎಷ್ಟು ಜನ ನಂಬ್ತಾ ಇದ್ದೀರಾ? ಎಷ್ಟು ಜನ ನಂಬ್ತಾ ಇದ್ದೀರಾ? ಅವಮಾನ ಮಾಡಿದ್ದಾರೆ, ಒಳ್ಳೇದೇ. ಬುದ್ಧಿ ಕಲಿಯೋವರೆಗೂ ನಿಮ್ಗೆ ಅವಮಾನ ಆಗ್ಲೇಬೇಕು. ಏನ್ ಬುದ್ಧಿ ಕಲಿಯೋದು ಅಂತ ಅರ್ಥ ಹೇಳ್ರಿ? ಇರೋ ಜಾಗದಿಂದ ಮುಂದೆಗಡೆ ಹೋಗೋವರೆಗೂ ನಿಮ್ಗೆ ಅವಮಾನ ಮಾಡ್ಲೇಬೇಕು ಜನ. ಹೇಳ್ರಿ ಪಕ್ಕದಲ್ಲಿ ಇರೋ ಮುಖ ನೋಡ್ಕೊಂಡ್ರಿ. ಇರೋ ಜಾಗದಿಂದ ಮೇಲೆ ಬರೋವರೆಗೂ, ಮುಂದೆ ಹೋಗೋವರೆಗೂ ನೋಡೋರೆಲ್ಲ ನಿಮ್ಮನ್ನ ಅಸಹ್ಯ ಮಾಡ್ಕೊಳ್ಳಿ ಅಂತ ಹೇಳ್ರಿ. ಯಾಕೆ? ನಮ್ಮೊಳಗಡೆ ಒಂದು ವೈರಾಗ್ಯ ಉಂಟಾಗ್ಬೇಕು. ಇದೆಲ್ಲ ಒಂದು ಲೈಫ ನಾನು ಬದುಕ್ತಾ ಇರೋದು, ಇದೆಲ್ಲ ಒಂದು ಜೀವನನ ಇಲ್ಲ, ನನ್ನ ಲೈಫಲ್ಲಿ ನಾನು ಚೆನ್ನಾಗ್ ಆಗ್ಬೇಕು ಅನ್ನೋದು ವೈರಾಗ್ಯ ನಮ್ಮಲ್ಲಿ ಉಂಟಾಗ್ಬೇಕು. ಯಜನಲ್ಲಿ ವೈರಾಗ್ಯ ಬಂದಿದ್ಯಾ? ನೀವೆಲ್ಲ ಏನಾಗ್ಬೇಕಂದ್ರೆ ರಿಚ್ ಆಗ್ಬೇಕು, ಮೇಲೆ ಬರ್ಬೇಕು.
ಒಬ್ಬನ ರಿಚ್ ಆಗಿ ಮಾಡೋದು ದೇವ್ರೆ, ಮೇಲೆ ಕೆತ್ತೋದು ದೇವ್ರೆ. ಇವತ್ತು ಎರಡು ವಿಷಯ ನಮ್ಮ ಲೈಫಲ್ಲಿ ನಡಿಬೇಕು. ನಾವು ರಿಚ್ ಆಗ್ಬೇಕು ಅಂದ್ರೆ ಇರೋದೆಲ್ಲ ಮಲ್ಟಿಪ್ಲೈ ಆಗ್ಬೇಕು. ಎರಡನೇದು ಮೇಲೆ ಮೇಲೆ ಹೋಗ್ಬೇಕು. ಹಲ್ಲೆಲೂಯಾ. ನಾವು ರಿಚ್ ಆಗ್ಬೇಕು, ಮೇಲೆ ಮೇಲೆ ಹೋಗ್ಬೇಕು. ರಿಚ್ ಆಗ್ಬೇಕು, ಮೇಲೆ ಮೇಲೆ. ನಮ್ಮ ಹತ್ರ ಇರೋದೆಲ್ಲ ದೇವ್ರು ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲೈ ಮಾಡ್ಕೊಂಡು ಅದನ್ನ ಉಪಯೋಗ ಮಾಡ್ಕೊಂಡು ನಮ್ಮ ಲೈಫಲ್ಲಿ ಮೇಲೆ ಹೋಗ್ತಾ ಎಲ್ಲ ಎದ್ದು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಯೇಸುವೇ, ಯೇಸುವೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. Hallelujah.